ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂದದಲ್ಲಿ ನಿನ್ನೆ ತನಕ ನಾವು ಭಗವಂತ ಸಮ ಹೇಗೆ ಅನ್ನೋದನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಪರಮಾತ್ಮ ವಿಷಮನಲ್ಲ. ಭಗವಂತ ತನ್ನೊಳಗೆ ತಾನು ಸಮತ್ವ ಇಟ್ಟುಕೊಂಡಿದ್ದಾನೆ. ಅರ್ಹತೆಗೆ ಅನುಗುಣವಾಗಿ ಅವರವರಿಗೆ ಕೊಡಬೇಕಾದ ಫಲವನ್ನು ಕೊಡ್ತಿದ್ದಾನೆ. ಅದಕ್ಕೆ ಉದಾಹರಣೆಗಳನ್ನು ಕೂಡ ನೀನು ನೋಡಿದ್ವಿ. ಇದಕ್ಕೆ ವಿವರಣೆ ಇನ್ನೂ ಹೆಚ್ಚು ಕೊಟ್ಟಿದ್ದಾರೆ. ಹಾಗಾದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಾಗ ಭಗವಂತ ಹೇಗೆ ಮಾಡ್ತಾನೆ ಅದಕ್ಕೆ ವಿವರಣೆ ಕೊಡ್ತಾ ಭಾಗವತ ಸಾತ್ವಿಕ ರಾಜಸ ತಾಮಸ ಅಂತ 3 ಗುಣಗಳನ್ನು ಭಗವಂತ ಸೃಷ್ಟಿ ಮಾಡುವಾಗ ಉಪಯೋಗಿಸ್ತಾನೆ. ಕೆಲವೊಮ್ಮೆ ಸೃಷ್ಟಿ ನಡೆಸ್ತಾನೆ, ಆವಾಗ ಭಗವಂತ ರಜೋಗುಣವನ್ನು, ಸ್ಥಿತಿಗಾಗಿ ಸತ್ವಗುಣವನ್ನು, ಸಂಹಾರಕ್ಕಾಗಿ ಅಂತ ತಮೋಗುಣಗಳನ್ನು ಭಗವಂತ ಪ್ರೇರಣೆ ಮಾಡ್ತಾನೆ. ದೇವತೆಗಳಲ್ಲಾಗುವಾಗ ಅಸುರರಲ್ಲಾಗುವಾಗ ಇದೇ ಗುಣಗಳನ್ನು ಸತ್ವರಜಸ್ತಮೋ ಗುಣಗಳನ್ನೇ ಪ್ರೇರಣೆ ಮಾಡಿ ದೇವತೆಗಳಲ್ಲಿಯೂ ತಾನಿದ್ದು ಅಸುರರಲ್ಲಿಯೂ ತಾನಿದ್ದರೂ ಕೂಡ ಒಬ್ಬರಿಗೆ ಸೋಲು ಒಬ್ಬರಿಗೆ ಗೆಲುವು ಅನ್ನೋ ವ್ಯವಸ್ಥೆಯನ್ನು ಮಾಡಿರ್ತಾನಂತೆ. ಅದಕ್ಕೆ ಬಾಧ್ಯ ಬಾಧಕತಾಂ ಗತಃ ಅಂತ ಭಾಗವತ ಹೇಳ್ತದೆ. ಅಸುರರಲ್ಲಿದ್ದು ಭಗವಂತ ದೇವತೆಗಳಿಂದ ಸೋಲು, ಅಸುರರಿಗೆ ಸೋಲು ಬಂದಾಗ ದೇವತೆಗಳೊಳಗೆ ಭಗವಂತ ಬಾಧಕ ಅಂತ ಅನ್ನಿಸ್ಕೊಳ್ತಾನಂತ. ದೇವತೆಗಳೆಲ್ಲ ಗೆಲುವು ಸಾಧಿಸ್ತಾರೆ, ಎಲ್ಲ ಅಸುರರನ್ನು ದಮನ ಮಾಡ್ತಾನೆ. ಆವಾಗ ದೇವತೆಗಳಿಗೆ ಗೆಲುವು ಬಂತು, ಜಯ ಬಂತು.
ಅಸುರರಿಗೆಲ್ಲ ಸೋಲು ಬಂತು. ಸೋಲು ಅನುಭವಿಸಿದ ಅಸುರರು, ಗೆಲುವು ಅನುಭವಿಸಿದ ದೇವತೆಗಳು, ಇವರಿಬ್ಬರೊಳಗೆ ಭಗವಂತ ಏನಾಗಿರ್ತಾನೆ ಅಂದರೆ ಒಬ್ಬನೊಳಗೆ ಬಾಧಕನಾಗಿರ್ತಾನೆ, ಇನ್ನೊಬ್ಬನೊಳಗೆ ಬಾಧ್ಯನಾಗಿರ್ತಾನೆ ಅಂತ ಹೇಳ್ತಾರೆ. ಆದರೆ ಒಂದನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅಸುರರೊಳಗೂ ಭಗವಂತನಿರ್ತಾನೆ ಅನ್ನೋ ವಿಷಯದಲ್ಲಿ ಬಾಧ್ಯತೆ ಅನ್ನೋದು ಭಗವಂತನಿಗಿದೆನಾ ಅಥವಾ ಅಸುರರಿಗಿದೆನಾ? ಅಸುರರಿಗೆ ಮಾತ್ರ ಸೋಲು, ಭಗವಂತನಿಗೆ ಸೋಲಲ್ಲ. ಆದರೆ ಅಸುರರಿಗೆ ಸೋಲು ಬಾಧ್ಯತೆ ತಂದುಕೊಟ್ಟದ್ದಕ್ಕೆ ಭಗವಂತನನ್ನು ಬಾಧ್ಯ ಅಂತಂದದ್ದಂತೆ. ಯಾವುದು ಯಾರಿಂದ ತಂದುಕೊಡ್ಲಾಗ್ತದೋ ಅವರಿಗೆ ಆ ಹೆಸರಿನಿಂದ ಕರೆಯೋದು ಲೋಕದಲ್ಲಿ ಇದೆ ಅಂತೆ. ರಸ್ತೆಯಲ್ಲಿ ತರಕಾರಿ ಮಾರ್ಕೊಂಡು ಹೊರಟಿರ್ತಾನೆ, ಆತನ ಹೆಸರು ನಮಗೇನು ಗೊತ್ತಿಲ್ಲ. ಅವನನ್ನು ಕೂಗುವಾಗ ಏ ತರಕಾರಿ ಬಾರೋ ಇಲ್ಲಿ ಅಂತ ಕರೀತಾರೆ. ಅವನು ತರಕಾರಿನ? ಅವನಲ್ಲ ಅಂತ ಗೊತ್ತಿದೆ, ಆದರೆ ಶಬ್ದ ಅವನಲ್ಲಿ ಆಡ್ತೀವಿ. ಯಾಕೆ? ನಮಗವನು ತರಕಾರಿ ತಂದು ಕೊಡ್ತಾನಾದ್ರಿಂದ ತರಕಾರಿ ಅಂತ ಕೂಗಿದ್ದಷ್ಟೇ. ಏ ಮೊಸರು ಬಾರೋ ಇಲ್ಲಿ, ಏ ಹಾಲು ಬಾರೋ ಇಲ್ಲಿ ಅಂತಾರೆ. ಅವನೇ ಹಾಲಲ್ಲ, ಅವನೇ ಮೊಸರಲ್ಲ, ತಂದು ಕೊಡ್ತಾನೆ, ಅವನ ಅಧೀನ ಅದಿದೆ ಅನ್ನೋ ಕಾರಣಕ್ಕೆ ಅವನಿಗೆ ಆ ಹೆಸರನ್ನು ಕರೀತಾರೆ. ಹಾಗೆ ಭಗವಂತ ಅಸುರರಲ್ಲಿ ಸೋಲು ತಂದು ಕೊಟ್ಟ, ಬಾಧ್ಯರಾಗುವ ಹಾಗೆ ಮಾಡಿದ. ಅದಕ್ಕೆ ಭಗವಂತನನ್ನು ಬಾಧ್ಯ ಅಂತ ಕರೆದ್ರಂತೆ. ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಕರಿತಾವೆ ಅನ್ನೋ ಸಮನ್ವಯವನ್ನು ಹೇಳುವ ಬ್ರಹ್ಮಸೂತ್ರಗಳು ಈ ವಿಷಯಗಳನ್ನು ನಮಗೆ ಪರಿಚಯ ಮಾಡಿಸಿಕೊಡ್ತದೆ. ದುಃಖಿ, ಬದ್ಧ, ಅವರ ಈ ಶಬ್ದಗಳೆಲ್ಲ ಭಗವಂತನನ್ನೇ ಕರಿತಾವಂತೆ. ಆದರೆ ದುಃಖ ಇದೇ ಆದ ಕಾರಣ ದುಃಖಿ ಅಂತಲ್ಲ, ನಮಗೆ ದುಃಖ ಕೊಡುವ ಶಕ್ತಿ ಅವನಲ್ಲಿದೆ. ಆದ್ದರಿಂದ ಆ ದುಃಖ ಸ್ವಾಮಿ ಭಗವಂತ ಅನ್ನೋ ಅರ್ಥದಲ್ಲಿ ದುಃಖಿ. ಹೀಗೆ ಬಾಧ್ಯ ಬಾಧಕತಾಂ ಗತಃ ಅಂದಾಗ ಭಗವಂತನಲ್ಲಿ ನಾವು ಅದನ್ನು ಅನುಸಂಧಾನ ಮಾಡಲಿ ಎನ್ನುವುದನ್ನು ವಿವರಣೆ ಮಾಡ್ತಾರೆ. ಇನ್ನು ಹಿರಣ್ಯಕಶ್ಯಪು ಸಾವಿರಾರು ವರ್ಷಗಳ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಒಂಟಿ ಕಾಲ ಮೇಲೆ ನಿಂತಿದ್ದ. ಅವನ ತಪಸ್ಸಿಗೆ ಅವನ ನೆತ್ತಿಯಿಂದ ಒಂದು ಬೆಂಕಿಯ ಜ್ವಾಲೆ ಬಂತಂತೆ. ಆ ಬರ್ತಿದ್ದಂಥ ಜ್ವಾಲೆ ದೇವಲೋಕಕ್ಕೆ ತಾಕ್ತಿತ್ತಂತೆ. ಅದರ ಪ್ರಭಾವ ಅಷ್ಟಿತ್ತು. ದೇವತೆಗಳಿಗೆ ಸಾಕಾಗಿ ಇವನು ತಪಸ್ಸಿಗೆ ಕೂತಿದ್ದಾನೆ, ವರ ಕೊಡ್ತಿಲ್ಲ ಬ್ರಹ್ಮದೇವರು ಅಂತ ಈ ದೇವತೆಗಳೇ ಬ್ರಹ್ಮದೇವರನ್ನು ಕೇಳ್ಕೊಂಡ್ರಂತೆ. ಹಿರಣ್ಯಕಶಿಪುವಿಗೆ ವರ ಕೊಟ್ಬಿಡಿ ಬೇಗ, ಅವ ಅಂಥ ತಪಸ್ಸು ಮಾಡ್ತಿದ್ದಾನೆ, ಬಹಳ ಕ್ರೂರವಾದ ತಪಸ್ಸು ಅಂತ ಹೇಳಿದರು. ಆವಾಗ ಬ್ರಹ್ಮದೇವರೇ ಬಂದು ಹಿರಣ್ಯಕಶಿಪುವಿಗೆ ಪ್ರಕಟರಾಗಿ ಏನು ವರ ಬೇಕು ನಿನಗೆ ಅಂತ ಕೇಳಿದ್ರಂತೆ. ಹಿರಣ್ಯಕಶಿಪು ಮೊದಲೇ ಯೋಚನೆ ಮಾಡಿದ್ದ, ನಾಂತರ್ ಬಹಿರ್ದಿವಾನಕ್ತಂ, ನಾನು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಮನೆ ಒಳಗೆ ಸಾಯಬಾರ್ದು, ಮನೆ ಹೊರಗೆ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಆಯುಧಗಳಿಂದ ಸಾಯಬಾರ್ದು, ಪ್ರಾಣಿಗಳಿಂದ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು. ವರದ್ದೇ ಒಂದು ದೊಡ್ಡ ಪಟ್ಟಿನೇ ಹೇಳ್ತದೆ ಭಾಗವತ. ಅಷ್ಟು ಪಟ್ಟಿ ಮಾಡೇ ಇಟ್ಕೊಂಡಿದ್ದಂತೆ, ಇಂಥಿಂಥವುಗಳಿಂದ ನನಗೆ ಸಾವು ಬರಬಾರ್ದು ಅಂತ. ಬ್ರಹ್ಮದೇವರಂತಾರೆ, ಅಲ್ಲೋ ಇದೇನು ದೊಡ್ಡ ಪಟ್ಟಿನೇ ಇಟ್ಕೊಂಡು ಬಂದಿದ್ದೀಯಲ್ಲ, ಇಂಥ ವರ ನಾ ಯಾರಿಗೂ ಕೊಟ್ಟಿಲ್ಲ ಅಂತಾರೆ. ದುರ್ಲಭ ಪುಂಸಾಂ ಯಾನ್ ವೃಣೀಶ್ವೇ ವರಾನ್ ಮಮ, ನೀನು ಕೇಳ್ತಿರುವ ವರಗಳು ದುರ್ಲಭವಾಗಿವೆ, ಅದನ್ನು ಕೊಡೋದು ಹೇಗಪ್ಪ? ಇಲ್ಲ ಇಲ್ಲ, ನೀವು ಪ್ರೀತರಾಗಿದ್ದೀರಿ ನನ್ನ ಮೇಲೆ ಅಂದರೆ ಅದೇ ವರ ಕೊಡಬೇಕು ಅಂತ ಹಠ ಹಿಡ್ದ. ತಥಾಪಿ ವಿತರಾಮ್ಯಂಗ, ಇದು ದುರ್ಲಭವಾದರೂ ನಿನಗೆ ಕೊಡ್ತೇನೆ ಅಂತಂದ್ರಂತೆ. ಆಯಿತು, ನಿನಗೋಸ್ಕರ ಅಂತ ಇಂಥ ವರ ಕೇಳ್ತಿದ್ದಿ, ನಿನಗೋಸ್ಕರ ಕೊಟ್ಬಿಡ್ತೀನಿ. ತಥಾಪಿ ವಿತರಾಮ್ಯಂಗ, ಆದರೂ ವರ ಕೊಟ್ಬಿಟ್ರು. ವರ ಕೊಟ್ಟದ್ದೇ ತಡ, ಮದೋನ್ಮತ್ತನಾಗಿ ಬೆಳೆದ. ದೇವಲೋಕಕ್ಕೆ ಲಗ್ಗೆ ಇಟ್ಟ, ಕೆಳಗಿರುವ ಲೋಕಗಳಿಗೆಲ್ಲ ಲಗ್ಗೆ ಇಟ್ಟ. ದಿಗ್ವಿಜಯದ ಹೆಸರಿನಲ್ಲಿ
ಅವರನ್ನು ತನ್ನ ವಶ ಮಾಡಿಕೊಳ್ಬೇಕು, ತನಗೆ ಕಪ್ಪ ಒಪ್ಪಿಸ್ಬೇಕು. ದೇವರು ಅಂತ ಪ್ರತ್ಯೇಕ ಇನ್ಯಾರನ್ನೋ ಯಾರೂ ಕೂಡ ಹೇಳಬಾರ್ದು. ಆಳ್ವಿಕೆ ನಡೆಸ್ತಿರೋ ನಾನಾದ ಮೇಲೆ ನಾನೇ ದೇವರು, ನನಗಿಂತ ಮಿಗಿಲಾದ ದೇವರು ಅಂತ ಯಾರಿಲ್ಲ. ಇದು ಹಿರಣ್ಯಕಶಿಪುವಿನ ಧೋರಣೆ. ಯಾರಾದರೂ ಮಿಗಿಲಾದವನಿದ್ದಾನೆ ಅಂದರೆ ನನ್ನ ಎದುರುಗಡೆಗೆ ಬರಬೇಕು, ಅವನು ಯುದ್ಧ ಮಾಡಬೇಕು. ನನಗಂತೂ ಬ್ರಹ್ಮ ವರ ಕೊಟ್ಟದ್ರಿಂದ ಸಾವಿಲ್ಲ. ನಾನು ಸಾವು ಗೆದ್ದಾಗಿದೆ ಆದ ಕಾರಣ ನನ್ನೊಟ್ಟಿಗೆ ಯಾರೇ ಯುದ್ಧ ಮಾಡಿದರೂ ಅವರನ್ನು ಇಲ್ಲ ಅಂತ ಅನ್ನಿಸ್ತೇನೆ. ಯಾಕಂದರೆ ಅವರೇನು ವರ ಪಡೆದಿರಲ್ಲ, ನಾನೊಬ್ಬ ವರ ಪಡೆದಿದ್ದೇನೆ. ಹಾಗಾಗಿ ಇಡೀ ಜಗತ್ತಿನ ಎಲ್ಲ ದೇವತೆಗಳ ಮಾನವರ ನಿಯಂತ್ರಣ ಮಾಡುವ ದೇವ ಅನ್ನೋ ಸ್ಥಾನ ನಂದು ಅಂತ ಅವನು ವಾದ ಮಾಡ್ತಾ ಇದ್ದಂತೆ. ಅವನಿಗೆ ಗೊತ್ತಿತ್ತು ತನ್ನ ಸಹೋದರ ಹಿರಣ್ಯಾಕ್ಷನನ್ನು ಕೊಂದದ್ದು ವಿಷ್ಣು ಅಂತ. ಅವನು ಯುದ್ಧಕ್ಕೆ ಬರ್ಬೋದು ಅಂತ ಅಂದಾಜು ಮಾಡಿದ್ದ. ಮೊದಲೇ ಯುದ್ಧ ಮಾಡಿದರೆ ವರ ಕೇಳೋಕ್ಕಿಂತ ಮೊದಲೇ ಯುದ್ಧ ಮಾಡಿಬಿಟ್ರೆ ನನ್ನ ಸಹೋದರನ ಸ್ಥಿತಿ ನನಗೂ ಬಂದುಬಿಡ್ತದೆ. ಹಿರಣ್ಯಾಕ್ಷನನ್ನು ಕೊಂದ ಹಾಗೆ ನನ್ನೂ ಕೊಂದುಬಿಡ್ತಾನೆ. ಅದಕ್ಕೆ ತಪಸ್ಸು ಮಾಡಿ ವರ ಪಡೆದು ಹಿರಣ್ಯಾಕ್ಷನಿಗೆ ಬಂದಂತೆ ನನಗೆ ಸಾವು ಬರಬಾರ್ದು. ವಿಷ್ಣು ಬರುವಾಗ ವರಾಹ ರೂಪದಿಂದ ಬಂದ ಹಿರಣ್ಯಾಕ್ಷನನ್ನು ಕೊಲ್ಲುವಾಗ. ಅದಕ್ಕೆ ಈತ ಏನು ಮಾಡಿದ್ದ, ವರಾಹ ಅಂದರೆ ಮೃಗ, ವರ ಕೇಳುವಾಗ ಮೃಗವನ್ನು ಪಟ್ಟಿಯಲ್ಲಿ ಸೇರಿಸಿದ್ದ. ಇನ್ನು ಕೆಲವರು ಸಂಹಾರ ಮಾಡಿದ್ದ ಕಥೆ ಕೇಳಿದ್ದ. ಮಧು ಮತ್ತು ಕೈಟಭ ಅವರನ್ನೆಲ್ಲ ಸಂಹಾರ ಮಾಡುವಾಗ ಯುದ್ಧ ಮಾಡಿ ಆಯುಧಗಳಿಂದೆಲ್ಲ ಥಳಿಸಿದ್ದ ಕಥೆ ಕೇಳಿದ್ದ. ಹಾಗಾಗಿ ಆಯುಧದಿಂದಲೂ ಸಾವು ಬರಬಾರ್ದು ಅಂತ ವರದ ಪಟ್ಟಿಯೊಳಗೆ ಆಯುಧ ಸೇರಿಸಿದ್ದಂತೆ. ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಆಯುಧಗಳಿಂದ ಸಾಯಬಾರ್ದು, ನರರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು. ಈ ಪಟ್ಟಿಯೆಲ್ಲ ಸೇರಿಸ್ಲಿಕ್ಕೆ ಏನು ಕಾರಣ ಅಂದರೆ ಸಾವು ಬರ್ಬೋದಾದದ್ದು ಇವುಗಳಿಂದ ಅಂತ ಅವನಿಗೆ ಒಂದು ಹಂತದ ತೀರ್ಮಾನ ಆಗಿತ್ತು. ಅದಕ್ಕೆ ಅದನ್ನೆಲ್ಲ ಪಟ್ಟಿಯಲ್ಲಿ ಸೇರಿಸಿದೆ. ಈಗ ವಿಷ್ಣು ಯುದ್ಧಕ್ಕೆ ಬಂದರೂ ನನಗೆ ಸಾವಿಲ್ಲ. ಹಾಗಾಗಿ ಎಲ್ಲ ಲೋಕಗಳಿಗೆ ದಿಗ್ವಿಜಯ ಮಾಡಿ ಅವರನ್ನು ತನ್ನ ವಶಕ್ಕೆ ತಗೊಂಡು ಇನ್ಯಾರೂ ನನ್ನನ್ನು ಕೊಲ್ಲೋರಿಲ್ಲ ಅಂತ ಮದೋನ್ಮತ್ತನಾಗಿ ಹಿರಣ್ಯಕಶಿಪು ತನ್ನ ಆಡಳಿತ ನಡೆಸ್ತಾ ಇದ್ದಾನೆ. ಇದು ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಸಾತ್ವಿಕರಿಗೆ, ಸಜ್ಜನರಿಗೆ ಹಿಂಸೆ ಆಗಲಿಕ್ಕೆ ಶುರು ಆಯಿತು. ಎಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟ ಹಿರಣ್ಯಕಶಿಪು ಅಂದರೆ ತನ್ನ ಆಡಳಿತದೊಳಗೆ ಯಾರೆಲ್ಲ ತನ್ನ ಕೈ ಕೆಳಗಿದ್ದ ಅಸುರರಿದ್ದರೂ ಅವರಿಗೆ ಆದೇಶ ಮಾಡಿಬಿಟ್ನಂತೆ. ಅಪ್ಪಿ ತಪ್ಪಿಯೂ ವಿಷ್ಣುವಿಗೆ ಹೋಮ ಮಾಡಲಿಕ್ಕೆ ಅವಕಾಶ ಇಲ್ಲ. ವಿಷ್ಣುವಿಗೆ ಆಹುತಿ ಕೊಟ್ಟರೆ, ದೇವತೆಗಳಿಗೆ ಆಹುತಿ ಕೊಟ್ಟರೆ ಶಿಕ್ಷೆ ಹಾಕ್ತೇನೆ ಅಂತನ್ನಂತೆ. ಮತ್ತು ಯಾರಿಗೆ ಕೊಡಬೇಕು ಅಂತ ಕೇಳಿದರು. ನನಗೆ ಕೊಡಬೇಕು ಅನ್ನಂತ. ಹೋಮ ಹವನ ದೊಡ್ಡ ದೊಡ್ಡ ಮಂದಿರಗಳ ನಿರ್ಮಾಣ ಮಾಡಿದರೆ ವಿಷ್ಣುವಿನ ಪ್ರತಿಮೆ ಇಡೋ ಹಾಗಿಲ್ಲ. ಹಿರಣ್ಯಕಶಿಪು ಪ್ರತಿಮೆ ಎಲ್ಲಿ ಪ್ರತಿಷ್ಠೆ ಮಾಡಬೇಕು. ಈಗೆಲ್ಲ ಸರ್ಕಲ್ನಲ್ಲಿ ಮಾಡ್ತಿರ್ತಾರಲ್ಲ ಅಲ್ಲಲ್ಲಿ, ಇದೆಲ್ಲ ಮೊದಲಿನ ಅವನ ಕಾಲದ ಪದ್ಧತಿ. ಇದು ದೊಡ್ಡ ಪ್ರತಿಮೆ ಮಾಡಿ ಅಲ್ಲಲ್ಲೇ ಸರ್ಕಲ್ಗಳಲ್ಲೆಲ್ಲ ಅದನ್ನೇ ನಿಲ್ಲಿಸಬೇಕು. ವರ್ಷಕ್ಕೊಂದು ಸಲ ಅದರ ಮೇಲೆ ಪಾರಿವಾಳ ಕೂತು ಏನು ಮಾಡಬಾರ್ದೋ ಎಲ್ಲ ಮಾಡ್ತಿರ್ತದೆ. ವರ್ಷಕ್ಕೊಂದು ಸಲ ಮಾಲೆ ಹಾಕಿ ಫೋಟೋ ತೆಗಿಸಿಬಿಟ್ರೆ ಮುಗಿದೋಯ್ತು. ದೊಡ್ಡ ಜಯಂತಿ ಆಚರಣೆ ಅದು. ಇದೆಲ್ಲ ಹಿರಣ್ಯಕಶಿಪುವಿನ ಕಾಲದ ವ್ಯವಸ್ಥೆಯಲ್ಲಿ ಸೇರಿಕೊಳ್ತದೆ. ಅಂತೂ ಎಲ್ಲ ಕಡೆಯಲ್ಲೂ ಹಿರಣ್ಯಕಶಿಪುವಿಗೆ ಪೂಜೆ, ಅವನಿಗೆ ಅಭಿಷೇಕ, ಅವನಿಗೆ ಮಾಲೆ ಹಾಕೋದು, ಅವನಿಗೆ ನಮಸ್ಕಾರ ಮಾಡಬೇಕು. ಏನು ಮಾಡಿದರೂ ಹಿರಣ್ಯಕಶಿಪುವಿಗೆ ಮಾಡಿ, ವಿಷ್ಣುವಿಗೆ ಮಾಡೋ ಹಾಗಿಲ್ಲ. ಗೋವುಗಳಿದ್ದ ಜಾಗಗಳನ್ನು ಥಳಿಸಿ ಗೋಶಾಲೆಗಳನ್ನೆಲ್ಲ ಹೊಡೆದು ಓಡಿಸ್ಬಿಟ್ರಿ. ಯಜ್ಞಶಾಲೆಗಳನ್ನೆಲ್ಲ ನಾಶ ಮಾಡಿರಿ. ಅದನ್ನು ಆ ಕಡೆ ಯಜ್ಞಶಾಲೆಗಳನ್ನು ನಾಶ ಮಾಡಿರಿ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಯತ್ರ ಗಾವಃ ಯತ್ರ ಯಜ್ಞಾಃ ಯತ್ರ ವಿಪ್ರಾಹ, ಎಲ್ಲಿ ಗೋವುಗಳಿರ್ತಾವೆ, ಎಲ್ಲಿ ವಿಪ್ರರಿರ್ತಾರೆ, ಎಲ್ಲಿ ಯಜ್ಞಗಳು ನಡೀತಾವೆ, ಅಲ್ಲಿ ವಿಷ್ಣು ಇರ್ತಾನೆ ಅಂತ ಗೊತ್ತಿತ್ತು ಅವನಿಗೆ.
ಅದು ವಿಷ್ಣುವಿನ ಮೂಲಕ್ಕೆ ನೀವು ಛೇದ ಮಾಡಲಿಕ್ಕೆ ಶುರು ಮಾಡಿದರೆ ವಿಷ್ಣು ಬಂದೇ ಬರ್ತಾನೆ ಯುದ್ಧಕ್ಕೆ. ಬಂದಾಗ ಇಲ್ಲ ಅಂತ ಅವನನ್ನು ಅನಿಸ್ಬಿಟ್ರೆ ಮುಂದಿನ ದೇವರು ನಾನಾಗಿಬಿಡ್ತೇನೆ ಅಂತ ಅವನ ಯೋಚನೆ. ತನ್ನನ್ನು ತಾನು ದೇವರನ್ನು ಮಾಡಿಕೊಳ್ಳಿಕ್ಕೆ ಅಡೆತಡೆಗಳು ಏನೆಲ್ಲ ಇದ್ದಾವೋ ಅವುಗಳನ್ನು ಪರಿಹರಿಸ್ಕೊಂಡು ನಾನು ದೇವರು ಅಂತ ಆಗಬೇಕು. ಈ ಧೋರಣೆಯಲ್ಲಿ ಹಿರಣ್ಯಕಶಿಪು ಇದ್ದ. ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಇವನ ಉಪಟಳ ತಳಿಲಿಕ್ಕಾಗದೆ. ಭಗವಂತ ಬ್ರಹ್ಮದೇವರು ವರ ಕೊಟ್ಟಾಗಿಂದ ಹಿರಣ್ಯಕಶಿಪುವಿನ ಉಪಟಳ ಜಾಸ್ತಿಯಾಗಿದೆ, ನೀನೇನಾದರೂ ಮಾಡಿ ಅದನ್ನು ಪರಿಹಾರ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಪರಮಾತ್ಮ ಅಂದ, ಅವನನ್ನು ಕೊಲ್ಲಬೇಕಾದದ್ದು ಯಾವಾಗ ಅಂತ ನಾನು ಯೋಚನೆ ಮಾಡಿದ್ದೇನೆ, ಅವನನ್ನು ಕೊಲ್ಲುವ ಸಮಯ ನಾನು ಯೋಚನೆ ಮಾಡಿದ್ದೇನೆ ಅಂತಂದ. ಸಂಕಲ್ಪ ಮಾಡಿದ್ದಾನೆ ಭಗವಂತ. ಆದರೆ ಕಾಲಸ್ತಾವತ್ ಪ್ರತೀಕ್ಷತಾಂ, ಈ ಕೂಡಲೇ ಅವನನ್ನು ಕೊಲ್ಲೋದು ಅಂತಲ್ಲ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ, ನಿರ್ವೈರನಾದ ಪ್ರಶಾಂತನಾದ ನನ್ನ ಭಕ್ತನಾದ ಪ್ರಹ್ಲಾದ ಅಂದರೆ ಅವನ ಮಗನಾಗಿ ಜನಿಸ್ತಾನೆ. ಅವನನ್ನು ಯಾವಾಗ ಹಿರಣ್ಯಕಶಿಪು ದ್ರೋಹ ಮಾಡ್ತಾನೋ ಆಗ ಹಿರಣ್ಯಕಶಿಪುನನ್ನು ಇಲ್ಲ ಅನ್ನಿಸ್ತೇನೆ ಅಂತ ಕಾಲಸ್ತಾವತ್ ಪ್ರತೀಕ್ಷತಾಂ. ಅದನ್ನು ಆ ಕಡೆ ಇಡಿ. ಕಾಲಸ್ತಾವತ್ ಪ್ರತೀಕ್ಷತಾಂ ಅಂತಾರೆ. ಆ ಕಾರಣಕ್ಕಾಗಿಯೇ ಅಷ್ಟು ಕಾಲದವರೆಗೂ ಪ್ರತೀಕ್ಷೆ ಮಾಡ್ತಕ್ಕದ್ದು ಅಂತ ಹೇಳಿಬಿಟ್ಟೆ. ಆ ರೀತಿ ದೇವತೆಗಳಿಗೆ ಭಗವಂತ ಹೇಳಿದ ಮೇಲೆ ದೇವತೆಗಳು ಕೂಡ ಏನೂ ಮಾಡಲಿಲ್ಲ, ಕಾಲ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪುವಿಗೆ ಕಯಾದು ಅಂತ ಹೆಂಡತಿ ಇದ್ಲು, ತುಂಬು ಗರ್ಭಿಣಿ. ಆ ಗರ್ಭದಲ್ಲಿ ಹುಟ್ಟಿ ಬಂದವನೇ ಮಹಾನುಭಾವನಾದ ಪ್ರಹ್ಲಾದ ಅಂತ ಭಾಗವತ ಹೇಳ್ತದೆ. ಆ ಕಯಾದುವಿನ ಗರ್ಭಾಂಬುದಿಯಿಂದ ಜನಿಸಿ ಬಂದ. ಎಷ್ಟು ಗುಣಶಾಲಿಯಾಗಿದ್ದ ಅಂತ ನಾರದರು ಪ್ರಹ್ಲಾದನ ಗುಣಗಾನವನ್ನು ಮಾಡುತ್ತಾರೆ. ಅತ್ಯಂತ ಗುಣಶಾಲಿ ಪ್ರಹ್ಲಾದ, ಸಾಧಾರಣನಲ್ಲ. ಎಂದೂ ಕೂಡ ಯಾವ ಕಾರಣಕ್ಕೂ ಸಿಟ್ಟಾದದ್ದು ಅಂತಿಲ್ಲ, ಯಾವ ಗುರು ಹಿರಿಯರನ್ನು ನಿಂದಿಸಿದ್ದು ಅಂತಿಲ್ಲ, ನಿತ್ಯ ತಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಬಿಟ್ಟದ್ದು ಅಂತಿಲ್ಲ. ದೈವದ ಬಗ್ಗೆ ಶ್ರದ್ಧೆ ಅವನ ಒಳಗಡೆಯಲ್ಲಿ ಉಸುರುಸುರಾಗಿ ಸೇರಿಕೊಂಡಿತ್ತಂತೆ. ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದ. ದಾಂತೇಂದ್ರಿಯ ಪ್ರಾಣ ಶರೀರಧೀ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರ. ಹುಟ್ಟಿದ್ದು ಅಸುರನ ಮನೆಯೊಳಗಾದರೂ ಸ್ವಲ್ಪವೂ ಅಸುರನಲ್ಲಿ ಇರಬೇಕಾದ ದೋಷಗಳು ಅವನಲ್ಲಿ ಬಂದಿರಲಿಲ್ಲ ಅಂತ. ಇದು ಎಂಥ ಅದ್ಭುತ ನೋಡ್ರಿ. ನಾವು ಅಂದ್ಕೊಂಡಿದ್ದೇವೆ ಅವ್ರ ಮನೆಯಲ್ಲಿ ಹುಟ್ಟಿದಾನೆ ಅವನೇ ಹಿಂಗಿದ್ದಾನೆ ಅಂದ್ರೆ ಇವ ಎಷ್ಟು ದುಷ್ಟ ಇರಬೇಡ ಅಂತ. ಹಾಗಿಲ್ಲ ಅಂತದೆ ಸೃಷ್ಟಿ. ತಂದೆ ಇಷ್ಟು ದುಷ್ಟನಿರ್ಬೋದು, ಮಗನೂ ದುಷ್ಟನಾಗಬೇಕು ಅಂತಿಲ್ಲ ಅಂತದೆ ಸೃಷ್ಟಿ. ಅಷ್ಟು ಶಾಂತ. ಪ್ರಶಾಂತ ಕಾಮೋ ರಹಿತಾಸುರೋಸುರ ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ. ಯಾವತ್ತೂ ಉದ್ವೇಗಕ್ಕೊಳಗಾಗಲಿಲ್ಲ ಪ್ರಹ್ಲಾದ. ಮನೆ ಒಳಗೆ ಒಂದು ಸಣ್ಣ ಕಥೆ, ಒಂದು ಸಣ್ಣ ಕಥೆಯಲ್ಲಿ ಇನ್ಸಿಡೆನ್ಸ್ ನಡೆದ್ರೆ ಅದು ಇವನಿಗೆ ಬೇಡವಾದದ್ದು ನಡೆದು ಬಿಟ್ಟರೆ ಮನೆಯವರ ಮೇಲೆಲ್ಲ ರೇಗಾಡ್ತಿರ್ತಾನೆ. ಅದು ಬೆಳಗ್ಗೆಯಿಂದ ಅದು ಮರೆಯೋವರೆಗೂ. ಅಲ್ರಿ, ನಿಮಗೇನೋ ಸಮಸ್ಯೆ ಆಗಿದೆ, ನಮ್ಮ ಮೇಲೆ ಯಾಕ್ರಿ ರೇಗ್ತೀರಿ ಅಂತಿರ್ತಾರೆ. ಪ್ರಹ್ಲಾದನಿಗೆ ಅಂಥ ಉದ್ವೇಗದ ಸ್ಥಿತಿ ಬರಲೇ ಇಲ್ಲ. ನೋದ್ವಿಗ್ನ ಚಿತ್ತ ನಿಸ್ಪೃಹ. ಇಂಥದ್ದು ಬೇಕೇ ಬೇಕು ಅಂತ ಲೌಕಿಕವಾದ ವಸ್ತುಗಳ ಬಗ್ಗೆ ಆಸೆನೇ ಇರ್ತಿರ್ಲಿಲ್ಲ ಅಂತವನಿಗೆ. ನೋಡಿ, ಅದು ತಯಾರಾದಾಗಲೇ ಹಾಗೆ ತಯಾರಾಗಿಬಿಟ್ಟಿದೆ ಪ್ರಾಡಕ್ಟು. ವ್ಯಸನೇಶು ನಿಸ್ಪೃಹ. ಅಷ್ಟು ನಿಸ್ಪೃಹನಾಗಿದ್ದಂತೆ ಪ್ರಹ್ಲಾದ. ಅಂಥ ಘನ ವ್ಯಕ್ತಿತ್ವ ಅವಂದು ಅಂತ ನಾರದರು ಪ್ರಹ್ಲಾದ ಹೀಗಿದ್ದ ನೋಡು ಅಂತ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಈ ಮಾತನ್ನು ಹೇಳ್ತಾರೆ. ಇವನು ಗರ್ಭದೊಳಗಿರುವಾಗಲೇ ಅತ್ಯಂತ ಸಾತ್ವಿಕವಾದ ರೀತಿಯಲ್ಲಿ ಏನು ಬೇಕೋ ಆ ಉಪದೇಶಗಳನ್ನೆಲ್ಲ ನಾರದರು ಮಾಡಿದ್ರಂತೆ.
ನೋಡಿ, ಗರ್ಭ ಅಂದರೆ ಕೈಯಾದು ಗರ್ಭಿಣಿಯಾದಾಗಲೇ ನಾರದರು ಉಪದೇಶ ಪಡೆದದ್ರಿಂದ ಹೊರಬಂದ ಮೇಲೂ ಕೂಡ ಅಷ್ಟೇ ಶಾಂತನಾಗಿದ್ದ ಅಂತದೆ ಭಾಗವತ. ಪ್ರಹ್ಲಾದನಿಗೆ ಗುರುಕುಲಕ್ಕೆ ಸೇರಿಸಬೇಕು ಅಂತ ಹಿರಣ್ಯಕಶಿಪು ಗುರುಕುಲಕ್ಕೆ ಸೇರಿಸಿದ. ಎಷ್ಟೇ ಆಗಲಿ ನನ್ನ ಮಗ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಇವನಿಗೆ, ಈಗಿಂದಲೇ ಅಪ್ಪಿ ತಪ್ಪಿ ರಾಮಃ ರಾಮೋ ರಾಮಃ ಅಂತ ರಾಮ ಶಬ್ದ ಬರಬಾರ್ದು, ABCD, A ಆ್ಯಪಲ್ಲು, B ಬಾಲ್ ಇಂಥ ಇದೆ ಅಲ್ವೇ, ಈಗೆಲ್ಲ ಕೊಡಬೇಕಾದದ್ದು ಅದೇ. ಅದು ಗರ್ಭದೊಳಗಿದ್ದಾಗಲೇ ಕೊಡ್ತಿರ್ತಾರೆ. ಅಂದರೆ ಅನೇಕ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಮಾರ್ಪಾಡು ಮಾಡಿ ಯಾವ ವಯಸ್ಸಿನಲ್ಲಿ ಎಷ್ಟು ಸುಲಭವಾಗಿ ಕಲಿಬಹುದಾದಂತಹ ಇವತ್ತಿನ ಈ ವ್ಯವಸ್ಥೆಯನ್ನು ಮೊದಲೇ ಕೊಡಬೇಕು ಅಂತ ಆತ್ಮೋದ್ಧಾರದ ಶಿಕ್ಷಣವನ್ನು ದೂರ ಮಾಡಿಕೊಳ್ತೀವಿ. ಅದು ಭಾರತೀಯರಾಗಿ ಹುಟ್ಟಿ ಭಾರತೀಯ ತಪಸ್ಸಿನ ತಾಣ, ಎಷ್ಟು ದೊಡ್ಡ ಕರ್ಮಭೂಮಿಯಲ್ಲಿ ನಾವು ಹುಟ್ಟಿಯೂ ಕೂಡ ನಾವು ಯಾವುದನ್ನೋ ಪಡಿಲಿಕ್ಕೆ ಶುರು ಮಾಡಿದ್ದೀವಿ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಇರಲಿ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಅಂಥ ಶಿಕ್ಷಣ ಕೊಡಿಸ್ಲಿಕ್ಕೆ ಶುರು ಮಾಡಿದ. ಅವನದೇ ಗುರುಕುಲ, ಆಡಳಿತನೂ ಅವನದೇ, ಅಧ್ಯಾಪಕರು ಅವನಿಗೆ ಬೇಕಾದವರೇ. ಷಂಡ ಮರ್ಕ ಅಂತ ಇಬ್ಬರಿದ್ರಂತೆ, ಹೆಸರು ಹಂಗೆ ಇಟ್ಟಿದ್ರು ಅವರಿಗೆ. ಶುಕ್ರಾಚಾರ್ಯರ ಮಕ್ಕಳು ಅಂತ ಕೆಲವು ಕಡೆ ಹೇಳ್ತಾರೆ, ಶುಕ್ರಾಚಾರ್ಯ ಶಿಷ್ಯರು ಅಂತ ಕೆಲವು ಕಡೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಇರಲಿ, ಅವರಿಬ್ಬರನ್ನು ಅಧ್ಯಾಪಕರನ್ನಾಗಿ ನೇಮಕ ಮಾಡಿದ್ದ. ಹಿರಣ್ಯಕಶಿಪುವಿನ ಗುರುಕುಲದ ಶಿಕ್ಷಣದ ಪಠ್ಯಪುಸ್ತಕಗಳೇನು ಅಂತ, ಈಗೆಲ್ಲ ಪಠ್ಯಪುಸ್ತಕದ ರಾದ್ಧಾಂತ ಎಷ್ಟು ದೊಡ್ಡದಾಗಿದೆ ನೋಡಿದ್ದೇವಲ್ಲ ನಾವೆಲ್ಲ. ಪಠ್ಯದ ವಿಷಯ ಏನಿರಬೇಕು? ತ್ರಿವರ್ಗ ವಿದ್ಯೆ. ಅವರಿಗೆ ಧರ್ಮದ ಬಗ್ಗೆ ಬೋಧನೆ ಮಾಡಿರಿ, ಅರ್ಥದ ಬಗ್ಗೆ ಬೋಧನೆ ಮಾಡಿರಿ, ಕಾಮದ ಬಗ್ಗೆ ಬೋಧನೆ ಮಾಡಿರಿ, ಮೋಕ್ಷದ ಬಗ್ಗೆ ಹೇಳಬೇಡ್ರಿ ಅಂತ ಹೇಳಿದ್ದಂತೆ. ಅದು ತ್ರಿವರ್ಗ ವ್ಯವಸ್ಥೆ, ಮೂರೇ ಹೇಳಬೇಕು. ಧರ್ಮ, ಬೆಳಗ್ಗೆ ಏಳೋದು, ಏನು ಮಾಡಬೇಕೋ ಅದನ್ನು ಮಾಡೋದು, ಇಂಥವೆಲ್ಲ ಚೆನ್ನಾಗಿ ಇವಾಗೆಲ್ಲ ಹೇಳ್ತಾರೆ. ಈಗ ಧರ್ಮ ಅಂತ ಹೆಸರಲ್ಲೇ ಹೇಳಲ್ಲ ಯಾವುದನ್ನು, ಇವಾಗ ಅದನ್ನು ಬೇರೆ ಹೆಸರು ಕೊಟ್ಟಿದ್ದೇವೆ. ಇವಾಗ ಹೇಗೆ ಮಾಡ್ತೇವೆ? ಈಗ ಜೀವನದ ಕಲೆ ಅಂತ ಹೇಳ್ತೀವಿ. ಅದು ಭಾರಿ ಜಗತ್ತೆಲ್ಲ ಅದಕ್ಕೆ ಮುಗಿ ಬೀಳ್ಬೇಕೀಗ. ಸೂರ್ಯೋದಯಕ್ಕೆ ಹೇಳ್ರಿ, ಅದು ಧರ್ಮ. ಧರ್ಮ ಅಂದರೆ ಒಂದು ರೀತಿ ಕಿವಿ ಒಳಗೆ ಎರಕ ಹುಯ್ದಾಗ ಆಗ್ತದೆ ಕೆಲವರಿಗೆ. ಅದನ್ನು ಹೆಸರು ಚೇಂಜ್ ಮಾಡಿ ಜೀವನದ ಕಲೆ ಅಂತ ಕೊಟ್ಟು ಕೈ ಎತ್ತಿ ಕಾಲೆತ್ತಿ ಸೂರ್ಯನಿಗೆ ನಮಸ್ಕಾರ ಅಂದರೆ ಮತ್ತೆ ಕೆಲವರಿಗೆ ಸಿಟ್ಟು ಬರ್ತದೆ, ನಾವು ಸೂರ್ಯನಿಗಿಂತ ಕಡಿಮೆನಾ ಅಂತ. ಅದಕ್ಕೆ ಸಿಂಪಲ್ ಎಕ್ಸಸೈಸ್ ಅಂತ ಹೆಸರು ಕೊಟ್ಟುಬಿಟ್ರೆ ಎಲ್ಲರೂ ಅದಕ್ಕೆ ಮುಗಿ ಬೀಳ್ತೀವಿ. ಕುರಿ ಮಂದೆಗಳಲ್ಲಿ ಒಂದು ಕುರಿ ಮ್ಯಾ ಅಂದರೆ ಉಳಿದವು ಹಂಗಾಗಿದ್ದೀವಿ. ಭಾರತೀಯ ಪ್ರಜೆಗಳಾಗಿ ಹುಟ್ಟಿ ಇಷ್ಟ ಕುರಿಗಳಾಗೋದು. ಅದೇ ಒಂದು ದೈಹಿಕ ಎಕ್ಸಸೈಸನ್ನು ಜಗತ್ತಿನ ತುಂಬ ಎಲ್ಲ ಹರಡುವ, ವ್ಯಾಪಾರ ಮಾಡುವ, ಬಿಸ್ನೆಸ್ ಮಾಡಿಕೊಳ್ಳಿಕ್ಕೆ, ಧರ್ಮದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಇವೆಲ್ಲ ಮಾಸದಲ್ಲಿ ನಾವು ಮಾಡ್ತಾ ಇರುವ ವಿಚಿತ್ರ ವ್ಯವಸ್ಥೆಗಳು. ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತದೆ ಬಹುಸಂಖ್ಯೆಯ ಜನ. ಮುಂದಿನ ಪೀಳಿಗೆಗೆ ಧರ್ಮಕ್ಕಿಂತ ಇದೇ ಹೆಚ್ಚಾಗಿ ಮೂಲ ಸಂಸ್ಕೃತಿಗೆ ದೊಡ್ಡ ಕೊಡ್ಲಿ ಏಟು ಹಾಕ್ತದೆ. ಅಂದರೆ ಮಾಡಿದ್ರ ಹೊಣೆ ಯಾರು ಯೋಚಿಸಬೇಕಾಗಿದೆ ಗಂಭೀರವಾಗಿ ನಾವೆಲ್ಲ ಇವತ್ತು. ಈ ಥರದ ಶೈಕ್ಷಣಿಕವಾಗಿ ಇದನ್ನು ಕ್ರಾಂತಿ ಅನ್ನೋದೇ ದಾಳಿ ಎನ್ನುವ ಹೆಸರಿನಲ್ಲಿ ಅಂದು ಹಿರಣ್ಯಕಶಿಪು ಮಾಡ್ತಿದ್ದದ್ದು ಇದೇ ಥರದ್ದೇ ವ್ಯವಸ್ಥೆ. ಎಲ್ಲೂ ಅಪ್ಪಿ ತಪ್ಪಿ ನಿಮಗೆ ಧರ್ಮ ಅಂತ ಹೆಸರಿಡಿ. ಬಹುಸಂಖ್ಯಾತರು ಧರ್ಮವನ್ನು ಒಪ್ಪಿಕೊಂಡಿದ್ದಾರಾದ ಕಾರಣ ಧರ್ಮ ಅಂತ ಹೆಸರಿಡಿ. ಆದರೆ ಅಲ್ಲಿ ಪರಮೇಶ್ವರ ಪ್ರೀತಿ, ಪರಮಾತ್ಮನ ಪ್ರೀತಿ ಅನ್ನೋ ಹೆಸರನ್ನು ಮಾತ್ರ ಹಾಕಬೇಡಿ ಅಂತಂದಿದ್ದಂತೆ. ಮತ್ತು ಯಾರಿಗೆ ಅಂತ ಕೇಳಿದರು, ಯಾರಿಗೋಸ್ಕರ ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ? ಹಿರಣ್ಯಕಶಿಪುವಿನ ಪ್ರೀತಿಗೆ ಅಂತ ಮಾಡ್ರಿ ಅಂತಂದಿದ್ದಂತೆ. ಆಡಳಿತದಲ್ಲಿ ತರುವ ಬದಲಾವಣೆಗಳು ಹೀಗಿರ್ತವೆ. ಅಧಿಕಾರ ಯಾರು ಬರ್ತದೋ ಅವ್ರ ತಕ್ಕಂತೆ. ಹಾಸ್ಯಕ್ಕೆ ಒಬ್ಬರು ಹಿರಿಯರು ಒಂದು ವಿಷಯ ಹೇಳ್ತಾರೆ, ಇಲ್ಲೇನು ಬಂದಿಲ್ಲ ಅದು. ಯಾರೋ ಒಬ್ಬರು ತೀರ್ಥ ಶ್ರಾದ್ದ ಮಾಡ್ತಿದ್ರಂತೆ. ತೀರ್ಥ ಶ್ರಾದ್ದ ಅಂತ ಮಾಡ್ತಾರೆ ಕ್ಷೇತ್ರ ತೀರ್ಥಗಳಿಗೆ ಹೋದಾಗ. ಹಿರಣ್ಯಕಶಿಪುವಿನ ಭೃತ್ಯರಿದ್ರಂತೆ. ಅವನ ಭೃತ್ಯರು ನಮುಚಿ, ಇಲ್ವಲ, ಹಯಗ್ರೀವಾಸುರ, ಇಂಥವರೆಲ್ಲ ಅವನ ಭೃತ್ಯರು. ಅವರು ತೀರ್ಥ ಶ್ರಾದ್ದ ಮಾಡ್ತಿದ್ದಾಗ ನೋಡಿದ್ರಂತೆ. ಏನು ಮಾಡ್ತಿದ್ದೀರಿ ನೀವು ಅಂತ ಕೇಳಿದ್ರು.
ಇಲ್ಲ, ಇದು ನಮ್ಮ ಹಿರಿಯರಿಗೆ ನಾವು ತೀರ್ಥ ಶ್ರಾದ್ದ ಮಾಡ್ತಿದ್ದೇವೆ ಅಂತ ಅವ್ರ ಹಿರಿಯರ ಹೆಸರು ಹೇಳಿದ್ರಂತವು. ಇವಕ್ಕೇನು ಗೊತ್ತು ನೋಡ್ರಿ, ಅಂಧ ಕಾನೂನು. ಹಿರಣ್ಯಕಶಿಪು ಹೇಳಿದಾನೆ ಅವನಿಗೆ ಶ್ರಾದ್ದ ಮಾಡಬೇಕು ನೀವು ಅಂತಂದು, ನಡಿ ಅಂತಂದು. ಹಿರಣ್ಯಕಶಿಪು ಬದುಕಿದಾಗಲೇ ಹಿರಣ್ಯಕಶಿಪುವಿಗೆ ಶ್ರಾದ್ದ, ಬದುಕಿದಾಗಲೇ ಹಿರಣ್ಯಕಶಿಪುವಿಗೆ ಪಿಂಡ ಪ್ರದಾನ. ಯಾಕೆ ಬೇರೆಯವ್ರಿಗೆ ಮಾಡಬಾರ್ದು ಅಂತ ಹೇಳಿದಾನೆ? ಹೀಗೆಲ್ಲ ಹಿರಣ್ಯಕಶಿಪು ಲೋಕವ್ಯಾಪಿಯಾಗಿ ಮಾಡಬೇಕಾದ ಆಚಾರ ವಿಚಾರ ಧರ್ಮ ಕರ್ಮಗಳಲ್ಲೆಲ್ಲ ತನ್ನ ಸ್ವಾರ್ಥಕ್ಕೆ ಎಲ್ಲ ಕಸರು ಮೊಸರು ಮಾಡಿಟ್ಬಿಟ್ಟಂತೆ. ಇಂಥ ವಿಚಿತ್ರ ಆಡಳಿತ. ಇವನಿಗೆ ಭಗವಂತ ಯೋಚನೆ ಮಾಡಿ ಅವರ ಮನೆಯಲ್ಲೇ ಅವನ ಭಕ್ತನಾದ ಮಗನನ್ನು ಹುಟ್ಟಿಸಿದ್ನಂತ. ಅದಕ್ಕೇನೆ ನೀನು ದೇವರಾಗೋದಿರಲಿ, ನೀನು ದೇವರನ್ನು ಇಲ್ಲ ಅಂತ ಅನಿಸೋದಿರಲಿ, ದೇವರಿದ್ದಾನೆ ಅಂತ ನಂಬಿದ ನಿನ್ನ ಮಗನಿಲ್ಲ ಅನ್ನಿಸ್ತು, ಆಮೇಲೆ ನಾನು ಬರ್ತೇನೆ ಅಂತನ್ನಂತೆ ಭಗವಂತ. ನೋಡಿ, ಅವನಿಗೆ ಸರಿಯಾಗಿ ಭಗವಂತ ಮಗನಾಗಿ ಭಕ್ತನನ್ನ ಮಗನನ್ನಾಗಿ ಕೊಟ್ಬಿಟ್ಟ. ಆ ಪ್ರಹ್ಲಾದನನ್ನು ಗುರುಕುಲಕ್ಕೆ ಸೇರಿಸ್ಬೇಕಾಯ್ತಲ್ಲ, ಶಿಕ್ಷಣ ಕೊಡಿಸ್ಬೇಕು ಅಂತ. ಕೆಲವು ದಿನಗಳ ಕಾಲ ಚಂಡಾಮರ್ಕರು ಪಾಠ ತಗೊಳ್ತಾ ಇದ್ರು. ಯಾವಾಗೋ ಒಮ್ಮೆ ರಜೆ ಕೊಟ್ಟಿದ್ರು ಶಾಲೆಗೆ, ಪಾಠಶಾಲೆಗೆ ರಜೆ ಅಂತ ಪ್ರಹ್ಲಾದ ಮನೆಗೆ ಬಂದ. ಮನೆಗೆ ಬಂದಾಗ ಹಿರಣ್ಯಕಶಿಪು ತುಂಬಿದ ಸಭೆ ಒಳಗೆ, ಯಾವ ತಂದೆಗಿರಲ್ಲ, ಸಣ್ಣ ವಯಸ್ಸಿನಲ್ಲಿ ಮಗ 4 ಮಾತನಾಡಿದರೆ ಕೇಳೋರೆಲ್ಲ ಚಪ್ಪಾಳೆ ತಟ್ಟಿ ಹಿರಣ್ಯಕಶಿಪು ನಿನ್ನ ಮಗ ಎಷ್ಟು ಬುದ್ಧಿವಂತನಿದ್ದಾನೆ ಅಂತ ಹೊಗಳಿ ಹೋಗ್ತಾರೆ, ಅದನ್ನು ಕೇಳಿ ಆನಂದ ಪಡಬೇಕು ಅಂತ ಯಾವ ತಂದೆಗಿರಲ್ಲ. ಹಾಗಾಗಿ ಹಿರಣ್ಯಕಶಿಪು ಮಗ ಶಾಲೆಯಿಂದ ಬಂದಿದ್ದಾನೆ ರಜೆಗೆ ಅಂತ ಸಭೆಯಲ್ಲಿ ಬಹಳ ದೊಡ್ಡ ದೊಡ್ಡ ಜನರು ಸೇರಿದ್ರಂತೆ. ಅವ್ರ ಮುಂದೆ ಎಲ್ಲ ಹೇಳ್ತಾನೆ, ಪ್ರಹ್ಲಾದ, ಇಷ್ಟು ದಿನ ಗುರುಕುಲದಲ್ಲಿ ಓದಿ ಬಂದಿಯಲ್ಲಪ್ಪ, ಎಷ್ಟು ಒಳ್ಳೆಯ ಪಾಠ ನಿನಗೆ ಹೇಳ್ಕೊಡ್ತಿದ್ದಾರೆ. ನೀನು ಕಲಿತಾ ಇರುವ ಪಾಠಗಳಲ್ಲಿ ಒಳ್ಳೆಯದು ಅಂತ ಯಾವುದಾದ್ರೂ ಒಂದು ವಿಷಯವನ್ನು, ಒಳ್ಳೆಯದನ್ನು ಹೇಳು, ಒಳ್ಳೆಯದು ಯಾವುದು ಅಂತ ಒಂದು ಹೇಳು ಅಂತ ಅಂದ್ಬಿಟ್ನಂತ. ಇದು ಅಂದೇ ಚರ್ಚೆ, ಒಳ್ಳೆಯದು ಯಾವುದು ಅನ್ನೋ ಚರ್ಚೆ ಆವಾಗಲಿಂದಲೂ ಶುರು ಆಗಿದೆ. ನೀನು ಕಲ್ತದ್ರಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಹೇಳು ಅಂತಂದ. ಒಳ್ಳೆಯದು ಯಾವುದು? ವಿಷಯನೂ ಅಲ್ಲ, ಒಳ್ಳೆಯದು ಅಂತ ಯಾವುದನ್ನು ತಿಳಿದಿದ್ದೀಯ ಅದನ್ನು ಹೇಳು ಅಂತಂದ. ಇಷ್ಟು ಹೇಳಿದ್ದೇ ತಡ, ಪ್ರಹ್ಲಾದನಿಗೆ ಕಾನ್ಫಿಡೆನ್ಸ್ ಎಷ್ಟಿತ್ತು ನೋಡ್ರಿ. ಗರ್ಭದಿಂದಲೇ ಟ್ರೈನಿಂಗ್ ಆದದ್ದಕ್ಕೆ ಈ ಕಾನ್ಫಿಡೆನ್ಸ್. ಕೆಲವರಿಗೆ ಸ್ಟೇಜ್ ಫಿಯರ್ ಇರ್ತದೆ. ಸ್ಟೇಜ್ ಫಿಯರ್ ಅಂದರೆ ಬಹಳ ಜನ ಸೇರಿದಾಗ ಮೈಕ್ ಇಟ್ಕೊಂಡು ಒಂದು ಅರ್ಧ ಗಂಟೆ ಮಾತನಾಡು ಅಂದರೆ ಅವರಿಗೆ ಮೈಕು, ಕೈ, ಕಾಲು ಎಲ್ಲ ಬೆವ್ತು ನಡಿಗಿ. ಅಷ್ಟೇನು ಸುಲಭ ಅಲ್ಲ. 4-6 ಜನರ ಮುಂದೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅಷ್ಟು ಸುಲಭದ ಸಾಧನೆ ಏನಲ್ಲ ಅದು. ಅದು ಒಂದು ಹಿಂದೆ ದೊಡ್ಡ ಬೇಕದಕ್ಕೆ ಎಫರ್ಟು. ಪ್ರಹ್ಲಾದ ಆ ಸಣ್ಣ ವಯಸ್ಸಿನೊಳಗೇನೆ ಅಷ್ಟು ಜನಗಳ ಮುಂದೆ ನಿರ್ಭಯನಾಗಿ ಒಳ್ಳೆಯದು ಅಂತ ಯಾವುದು ಕೇಳ್ತಿದ್ದಾನೆ ನಮ್ಮಪ್ಪ ಅಂತ ಒಳ್ಳೆಯದ್ರ ಬಗ್ಗೆ ವಿವರಣೆ ಕೊಟ್ಟನಂತೆ. ಒಳ್ಳೆಯದ್ರ ಬಗ್ಗೆ ವಿವರಣೆ ಏನು ಕೊಟ್ಟ ಅವತ್ತು ಪ್ರಹ್ಲಾದ ಅಂದರೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಎಂಥ ಅದ್ಭುತ ಭಾಗವತ. ತತ್ಸಾಧು ಮನ್ಯೇ, ಹೇ ಅಸುರವರ್ಯ, ಅಪ್ಪ ಒಳ್ಳೆಯದು ಯಾವುದು ಅಂತ ಕೇಳ್ತಿದ್ದಿ ನನ್ನನ್ನು. ಒಳ್ಳೆಯದು ಅಂದರೆ ನಾನು ತಿಳಿದದ್ದು ಇದನ್ನೇ ಅಂದ ಪ್ರಹ್ಲಾದ. ಹಿತ್ವಾತ್ಮಪಾತಂ ಗೃಹಮಂಧಕೂಪಂ. ಆತ್ಮಪಾತಂ ಗೃಹಮಂಧಕೂಪಂ. ಹರಿಸ್ಮರಣೆ ಇಲ್ಲ, ಹರಿ ನಿರ್ಮಾಲ್ಯದ ಸೇವನೆ ಇಲ್ಲ, ಹರಿ ನೈವೇದ್ಯ ಇಲ್ಲ, ಹರಿ ಭಜನೆ ಇಲ್ಲ, ಹರಿಕೀರ್ತನೆ ಇಲ್ಲದ ಈ ಮನೆ ಇದು ಮನೆ ಅಲ್ಲ, ಅಂಧಕೂಪ ಅಂತಂದ. ಅಂಧಕೂಪ. ಈ ಅಂಧಕಾರದಂತಿರುವ ಇಲ್ಲಿ ಇಷ್ಟು ದೇವರ ಸ್ಮರಣೆಗೆ ಅವಕಾಶ ಇಲ್ಲದ ಇಲ್ಲಿ ಸ್ಮಶಾನದಂತಾಗಿದೆ. ನಾನು ತಿಳಿದದ್ದು ಒಳ್ಳೆಯದು ಅಂತ ಅದನ್ನೇ, ಯಾವುದನ್ನು? ಆ ಕಾಡಿಗೆ ಹೋಗಬೇಕು. ಆ ಕಾಡಿನಲ್ಲಿ 4-6 ಜನ ಸಜ್ಜನರು ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಯಾವಾಗಲೂ ಅವನ ಧ್ಯಾನ ಮಾಡ್ತಾ ಇರ್ತಾರಲ್ಲ,
ಅವರೊಟ್ಟಿಗೆ ನಾವು ಕಲಿಬೇಕು, ಅದೇ ನಾನು ಕಲಿತ ಒಳ್ಳೆಯ ಪಾಠ ಅಂತಂದಂತೆ, ಒಳ್ಳೆಯದು ಅಂತಂದ್ಬಿಟ್ಟು. ತತ್ ಸಾಧು ಮನ್ನೆ. ನೋಡಿ, ಅಂದೇ ಪ್ರಹ್ಲಾದ ನಿರ್ಭಯನಾಗಿ ಎಲ್ಲ ಜನರು ಸೇರಿದಾಗ, ಅದು ಅಸುರರೇ ಹೆಚ್ಚು ಸಂಖ್ಯೆಯಲ್ಲಿರುವ ಸಭೆ ಒಳಗೆ, ಅಸುರರು ಅಂದರೆ ಇವತ್ತಿನ ಭಾಷೆಯಲ್ಲಿ ಲೆಫ್ಟಿಸ್ಟ್ ಅನ್ಬೇಕೇನೋ ಅಥವಾ ಕಮ್ಯುನಿಸ್ಟ್ ಅನ್ಬೇಕನ್ನಿಸ್ತದೆ ಬಹುಶಃ. ಅಂತೂ ಏನೋ ಒಂದು ಹೆಸರು ಕೊಡಬೇಕಲ್ಲ ಅದಕ್ಕೆ, ಯಾಕಂದರೆ ಇತ್ತೀಚೆಗೆ ಹೆಸರುಗಳು ಬದಲಾದರೆ ಬೇಗ ಅರ್ಥ ಆಗಲಿಕ್ಕೆ ಶುರುವಾಗಿದೆ. ಅವತ್ತಿನ ಸಭೆ ಒಳಗೆ ನಾಸ್ತಿಕರು ಸೇರಿಕೊಂಡು ದೈವದ್ವೇಷಿಗಳಿರುವ ಸಭೆ ಒಳಗೆ ಯಾವ ಭಯ ಇಲ್ಲದೇನೆ ಆ ವಯಸ್ಸಿನಲ್ಲಿ ಹೇಳ್ತಾನೆ, ವನಂಗತೋ ಯದ್ ಹರಿಮಾಶ್ರಯೇತ, ಹರಿಂ ಆಶ್ರಯೇತ ತತ್ ಸಾಧು ಮನ್ನೆ ಅನ್ವಯ ಮಾಡಿಕೊಳ್ಬೇಕು. ಅಷ್ಟು ಜನ ಹರಿಭಜನೆ ಮಾಡುವವರ ಸತ್ಸನ, ವನ ಅಂದರೆ ಶಬ್ದಕ್ಕೆ ಸಾಧುಗಳ ಸಮಾಗಮ ನಡೆದ ಸಜ್ಜನರ ಗುಂಪು ಎಲ್ಲಿರ್ತದೋ ಅದಕ್ಕೆ ವನ ಅಂತ ಹೆಸರಿದೆ ಅಂತ. ಸಜ್ಜನರ ಸಮೂಹ ಅಲ್ಲಿ ಯಾವಾಗಲೂ ಹರಿಭಜನೆ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ರೆ ಭಗವಂತನನ್ನು ಆಶ್ರಯಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಹರಿಯನ್ನು ಆಶ್ರಯಿಸೋದಕ್ಕಿಂತ, ಹರಿಭಕ್ತರನ್ನು ಆಶ್ರಯಿಸೋದಕ್ಕಿಂತ ಒಳ್ಳೆಯದು ಮತ್ತೊಂದು ಲೋಕದಲ್ಲಿ ಇಲ್ಲ. ಅದನ್ನೇ ನಾನು ಒಳ್ಳೆಯದು ಅಂತ ತಿಳಿದಿದ್ದೇನೆ ಅಂತಂದ. ಎಷ್ಟು ಸಿಟ್ಟು ಬರಬೇಡ್ರಿ ಹಿರಣ್ಯಕಶಿಪುವಿಗೆ. ಹರಿ ಶಬ್ದ ಬಂತಲ್ಲ ಬಾಯಲ್ಲಿ, ಹರಿಮಾಶ್ರಯೇತ ಅಂತಂದಿದ್ದಾನೆ. ಆ ಹರಿ ಅನ್ನೋ ಶಬ್ದ ಬಾಯಲ್ಲಿ ಬಂದದ್ದಕ್ಕೇನೆ ಸಿಟ್ಟು ಬಂತಂತೆ. ನಖಶಿಖಾಂತ ಸಿಟ್ಟು ಬಂದಿದೆ ಹಿರಣ್ಯಕಶಿಪುವಿಗೆ. ಕಣ್ಣು ಕೆಂಪು ಮಾಡಿದ, ಹಲ್ಲು ಕಟ್ಟದ, ಬೆರಳುಗಳನ್ನು ಒಸಕಿದ. ಮಗ ಏನು ಮಾಡೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಬೇರೆ ಇನ್ಯಾರಾದರೂ ಆಗಿದ್ದರೆ ಆ ಕೂಡಲೇ ಅವನನ್ನು ಎಲ್ಲಾದರೂ ಶೂಲಕ್ಕೆ ಏರಿಸ್ರಿ, ಖೈದಿಯನ್ನು ಮಾಡ್ರಿ ಅಂತ ಅನ್ಬೋದಿತ್ತೇನೋ. ಮಗ ಅರೆ ಎಂಥ ಮಾತು ಬಂತಲ್ಲ ಇವನ ಬಾಯಲ್ಲಿ ಅಂತ ಸಿಟ್ಟಾಗಿ ಚಂಡಾಮರ್ಕರನ್ನು ಗದರಿಸಿ ಬೆದರಿಸಿ, ಇನ್ನೊಂದು ಸಲ ಇಂಥ ಶಬ್ದ ನನ್ನ ಮಗನ ಬಾಯಲ್ಲಿ ಬಂದರೆ ನೋಡ್ರಿ ಅಂತ ಅವರನ್ನು ಬೈದು ಮತ್ತೆ ಗುರುಕುಲಕ್ಕೆ ಕಳಿಸಿಬಿಟ್ಟೆ. ಮೊದಲನೇ ಬಾರಿ ಆದದ್ದು ಘಟನೆ ಇಷ್ಟು. ಎರಡನೇ ಬಾರಿ ಪುನಃ ಹೀಗೆ ರಜೆ ಕೊಟ್ಟಿದ್ದರು. ಶಾಲೆಗೆ ರಜೆ ಕೊಟ್ಟಾಗ, ಪಾಠಶಾಲೆಗೆ ರಜೆ ಕೊಟ್ಟಿದ್ದಾರೆ ಅಂತ ಮನೆಗೆ ಬಂದರೆ, ಆ ಸಮಯದಲ್ಲಿ ಹಿರಣ್ಯಕಶಿಪು ಸಭೆಯೊಳಗೆ ಪ್ರಹ್ಲಾದನನ್ನು ಕೂಡಿಸ್ಕೊಂಡು ಕೇಳ್ತಾನೆ, ಪ್ರಹ್ಲಾದ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಕೇಳಲೇ ಇಲ್ಲ ಈ ಸಲ. ಇವನೇನೋ ಹರಿಯನ್ನು ಆಶ್ರಯಿಸಬೇಕು ಅಂತಾನೆ, ಹರಿಭಕ್ತರಿದ್ದ ಕಡೆ ಹೋಗ್ಬೇಕು ಅಂತಾನೆ, ಅದು ಬೇಡ ಅಂತಂತ. ಬೇರೆ ಕೇಳ್ತೀನಿ, ಇಷ್ಟು ದಿನ ಗುರುಗಳು ನಿನಗೇನು ಪಾಠ ಮಾಡಿದ್ರಲ್ಲ, ನಿನ್ನ ಗುರುಗಳು ಮಾಡಿದ ಪಾಠದೊಳಗೆ ಯಾವುದಾದ್ರೂ ಒಂದು ಪಾಠ ಹೇಳು ಅಂತ ಕೇಳಿದ್ನಂತೆ. ಅವನಿಗೆ ಪ್ರಹ್ಲಾದನಿಗೆ ಗುರುಗಳು ಅಂದರೆ ನಾರದರೇ ಅಂತದೆ ಭಾಗವತ. ಹಿರಣ್ಯಕಶಿಪುವಿನ ಪ್ರಕಾರ ಪ್ರಹ್ಲಾದನಿಗೆ ಪಾಠ ಮಾಡಿದವರೆಲ್ಲ ಅಧ್ಯಾಪಕರು ಚಂಡಾಮರ್ಕರು. ನೋಡಿ, ಈ ಗುರು ಅನ್ನೋ ಶಬ್ದ ಆಡಿದ ಕೂಡಲೇ ನಾರದರ ನೆನಪಾಗ್ತಾ ಇದ್ರು ಪ್ರಹ್ಲಾದನಿಗೆ. ಇವನಿಗೆ ಚಂಡಾಮರ್ಕರ ಕಡೆ ನಾನು ಪಾಠ ಮಾಡಿಸಿದ್ದೇನೆ, ಹಾಗಾಗಿ ಅವರೇ ಅಧ್ಯಾಪಕರು, ಅವರು ಹೇಳ್ಕೊಟ್ಟು ಪಾಠ ಹೇಳ್ತಾನೆ ನನ್ನ ಮಗ ಇವತ್ತು ಅಂತ ಕಲ್ಪನೆ. ಅವನು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಹ್ಲಾದನಿಗೆ ಗುರು ಅವರು ಹೇಳಿದ ಪಾಠ ಹೇಳು ಅಂದದ್ದಕ್ಕೆ ನಾರದರು ನೆನಪಾದರು. ಅವ್ರು ಹೇಳ್ಕೊಟ್ಟು ಪಾಠ ತಾನೇ 9 ಪಾಠ ಹೇಳಿದ್ದಾರೆ ನನ್ನ ಗುರುಗಳು ಅಂತಂದ. ಅಡ್ಡಿ ಇಲ್ಲ ಅಂದ ಹಿರಣ್ಯಕಶಿಪು. 9 ಹೇಳಿದಾರಾ? ಸರಿ, ಹಾಗಾದರೆ 9 ಹೇಳಿಬಿಡು ಅಂತಂದ್ರು. ನಿನ್ನ ಗುರುಗಳು ಹೇಳಿದ 9 ಹೇಳು. ಪ್ರಹ್ಲಾದ ಹೇಳು ಅಂತಂದದ್ದೇ ತಡ ಶುರು ಮಾಡೇ ಬಿಟ್ನಂತೆ ಮತ್ತೆ. ಅದಕ್ಕೆ ಹೇಳಿದೆ ಅವನಿಗೆ ಭಯ ಇಲ್ಲ. ಯಾಕೆ? ಒಳಗೊಬ್ಬ ಭಗವಂತನಿದ್ದಾನೆ. ಇಲ್ಲಿ ಎದುರುಗಡೆ ಇದ್ದವರು ನಾಸ್ತಿಕರಾದ್ರೇನು? ಅವರಿಂದ ನನಗೆ ಆಗೋದಾದರೂ ಏನಿದೆ? ಲೋಕಕ್ಕೆ ಒಳಿತನ್ನು ಹೇಳಬೇಕು, ಅದು ನನ್ನ ಕರ್ತವ್ಯ. ಮೇಲಾಗಿ ಅಪ್ಪ ಒತ್ತಾಯ ಬೇರೆ ಮಾಡ್ತಿದ್ದಾನೆ, ಹೇಳು ಹೇಳು ಅಂತಿದ್ದಾನೆ. ಬಿಟ್ಟಾನ? ಹಿರಣ್ಯಕಶಿಪುವಿಗೆ 9 ಪಾಠದ ವಿವರಣೆ ಕೊಡ್ತೇನೆ ಅಂತ ಹೇಳಿ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತಾ ವೃತ್ತಿ ಭಕ್ತಿಶ್ಚೇತ್ ನವಲಕ್ಷಣ.
ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಇದು ಭಾಗವತದ ಮಾತು. 9 ಪಾಠವನ್ನು ಮಾಡಿದ್ದಾರೆ ನನ್ನ ಗುರುಗಳು. ಯಾವುದದು 9? ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. 9 ಆಯಿತು. ಬೆರಳೆಣಿಕೆಯಲ್ಲಿ ನಿಮಗೆ 9 ಸ್ಪಷ್ಟ ಗೊತ್ತಾಗ್ತದೆ. ಈ 9 ಪಾಠ ನನ್ನ ಗುರುಗಳು ನನಗೆ ಮಾಡಿದ್ದಾರೆ, ಅದನ್ನು ಅಧ್ಯಯನ ಮಾಡಿದ್ದೇನೆ. ತನ್ಮನ್ಯೇಧೀತಮುತ್ತಮಂ. ನಾನು ಮಾಡಿದ ಅತ್ಯಂತ ಉತ್ತಮವಾದ ವಿಷಯಗಳಿವು. ಏನು ಹೀಗಂದರೆ ವಿವರಣೆ ಕೊಡ್ತಾರೆ ಮಹಾನುಭಾವರು. ನಾವು ಭಗವಂತನಲ್ಲಿ 9 ವಿಧವಾದ ಭಕ್ತಿಯ ಉಪಾಯಗಳನ್ನು ಅನುಸರಿಸಬೇಕಂತ. ಇವೇ ಭಕ್ತಿಗಳಲ್ಲ, ಇದು ಭಕ್ತಿಯ ಉಪಾಯ ಅಂತ ಕರೀತಾರೆ. ಯಾವುದಕ್ಕೆ ಉಪಾಯವೋ ಅದನ್ನು ಅದೇ ಶಬ್ದದಿಂದ ಕರೆಯೋದಿದೆ ಲೋಕದಲ್ಲಿ. ಹಾಗಾಗಿ ಭಕ್ತಿ ಮನುಷ್ಯನಲ್ಲಿ ಉದ್ರೇಕ ಆಗಲಿಕ್ಕೆ ಯಾವುದು ಉಪಾಯವಾಗಿದೆ ಅದನ್ನು ಭಕ್ತಿ ಅಂತ ಕರೆದ್ರಂತೆ. ಶ್ರವಣ ಭಕ್ತಿ, ಹೆಚ್ಚೆಚ್ಚು ಭಗವಂತನ ಬಗ್ಗೆ ಶ್ರದ್ಧೆ ಇಟ್ಟು ಶ್ರವಣ ಮಾಡಿದಾಗ ಒಳಗಡೆಯಿಂದ ಭಕ್ತಿ ತಾನಾಗೆ ಉದ್ರೇಕ ಆಗ್ತದೆ. ನಾವು ಆ ಶ್ರವಣ ಭಕ್ತಿಯನ್ನು ಅಳವಡಿಸ್ಕೊಳ್ಬೇಕು. ಇದು ಮೊದಲನೇ ಪಾಠ. ಅಷ್ಟು ಸುಲಭ ಅಲ್ಲ ಶ್ರವಣದ ಅವಕಾಶ ಸಿಗೋದು ನಮಗೆ. ಎಲ್ರಿಗೆ ದೇವ್ರ ಬಗ್ಗೆ ಶ್ರವಣ ಮಾಡಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ ನಾವು. ತಪ್ಪದು. ಎಲ್ರಿಗಾಗಲ್ಲ. ಅದು ಯಾವುದೋ ಲೌಕಿಕ ಗ್ರಾಮ್ಯ ಗೀತೆಗಳನ್ನು ಕೇಳ್ಬೋದು. ಬೇಕಂದರೆ ಭಗವಂತನ ಬಗ್ಗೆ ಕೇಳಬೇಕು ಅಂತಂದರೆ ಮನಸ್ಸು ಬರಲ್ಲ. ಮನಸ್ಸು ಬಂದಾಗ ಸಮಯ ಕೂಡಿ ಬರಲ್ಲ, ಕಾಲ ಕೂಡಿ ಬರಲ್ಲ. ಕಾಲ ಕೂಡಿ ಬರ್ತದೆ, ಮನಸ್ಸು ಬರ್ತದೆ ಅಂದರೆ ಹೇಳೋರು ಇರಲ್ಲ. ಹೇಳೋರು ಇದ್ದು ಮನಸ್ಸೂ ಬಂದು ಎರಡೂ ಸೇರಿದೆ ಅಂದರೆ ಇನ್ಯಾರೋ ಗಲಾಟೆ ಮಾಡ್ತಿರ್ತಾರೆ. ಅವ್ರ ಪ್ರತಿಬಂಧಕ ತಪ್ಪಲ್ಲ. ಅವರೂ ಇಲ್ಲ ಪ್ರತಿಬಂಧಕ, ನನಗೂ ಮನಸ್ಸಿದೆ, ಹೇಳೋರು ಇದ್ದಾರೆ, ಇನ್ನೇನು ಮಾಡಿಬಿಡೋಣ ಅಂದಾಗ ಏನೋ ದೇಹದೊಳಗೆ ಆಲಸ್ಯ ಕಾಡ್ಲಿಕ್ಕೆ ಶುರುವಾಗ್ತದೆ, ರೋಗ ಬರ್ತದೆ, ಇನ್ನೇನೋ ಆಗ್ತದೆ. ಒಟ್ಟು ಭಗವಂತನ ಬಗ್ಗೆ ಶ್ರವಣ ಅಂದರೆ ಹಾಗೀಗಲ್ಲ. ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದನ್ನೇ ನಾವು ಪಡ್ಕೊಂಡು ಬರಬೇಕು ಅಂತಾರೆ ಎಷ್ಟೋ ಜನ್ಮಗಳ ಪುಣ್ಯದಿಂದ. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದ ಕೀಕಿದನಿ ಚಣಿಕೆಂದು ಭಾವಜ್ಞರು ಪೇಳ್ವರೋ. ವೇದ ಭಾವಜ್ಞರು ಪೇಳ್ವರೋ. ವೇದ ಭಾವಜ್ಞರು. ಭಾವಜ್ಞರು ಅಂದರೆ ಭಕ್ತಿಯನ್ನು ಹೇಗೆ ಮಾಡಬೇಕು ಅಂತ ತಿಳಿದ ಭಗವಂತನ ಭಕ್ತರು. ಭಗವಂತನ ಪದವಿಗೆ ವೈಕುಂಠಕ್ಕೆ ನಾವು ತೆರಳಬೇಕಾದ್ರೆ ನಿಚ್ಚಣಿಕೆ ಯಾವುದು ಅಂತ ಹೇಳಿದ್ದಾರೆ. ಅದೇ ಶ್ರವಣ ಮನನ ನಿಧಿಧ್ಯಾಸನ ಅಂತ. ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾ ಪ್ರಸಾದಂಗಳು ಕೈವಲ್ಯ ಪದ ಕೀಕಿದನಿ ಚಣಿಕೆಂದು ಭಾವಜ್ಞರು ಪೇಳ್ವರೋ. ನಾರಾಯಣ ನೆನೆನೆ ಮನವೇ ನಾರಾಯಣ ನೆನೆನೆ. ಇದು ದಾಸರು ರಾಜರು ಮಾಡಿಕೊಟ್ಟ ಹಾಡು, ವಾದಿರಾಜರು ಹೇಳುವ ಮಾತು. ಹಾಗಾಗಿ ಶ್ರವಣ ಭಕ್ತಿ ಅದು ಭಗವಂತನನ್ನು ವೈಕುಂಠವನ್ನು ಪಡೀಲಿಕ್ಕಿರುವ ನಿಚ್ಚಣಿಕೆ. ಆ ನಿಚ್ಚಣಿಕೆ ಏರಲಿಕ್ಕೆ ಇಲ್ಲ ಅಂದರೆ ವೈಕುಂಠ ಹೇಗೆ ಪಡೆದೇವಿ? ಶ್ರವಣ ಭಕ್ತಿ ಬಹಳ ದೊಡ್ಡದು. ಅದು ಮೊದಲನೇದ್ದು ಅಂತ ಹೇಳಿದೆ. ಎರಡನೇದ್ದು ಶ್ರವಣಂ ಕೀರ್ತನಂ. ಆ ಭಗವಂತನನ್ನು ಬಾಯಿ ತುಂಬ ಕೀರ್ತನ ಮಾಡೋದು. ಬಹಳ ಹೊತ್ತು ಶ್ರವಣ ಮಾಡಿದ್ದೇವೆ ಇವತ್ತು ಅಂತ ಅನಿಸಿದರೆ ಸರಿ, ಶ್ರವಣ ಸಾಕಾಯ್ತಾ? ಹಾಗಾದರೆ ನೀನೇ ಬಾಯಲ್ಲಿ ಭಗವಂತನನ್ನು ಕೀರ್ತನ ಮಾಡು. ಅದೊಂದು ನಿಚ್ಚಣಿಕೆ, ಕೀರ್ತನ ಅನ್ನೋದು. ಕೀರ್ತನ ಶಬ್ದದ ಅಭಿಪ್ರಾಯ ಬಾಯಿ ತುಂಬ ಭಗವಂತನ ಪದ ಪದ್ಯ ನಾವು ಬಾಯಲ್ಲಿ ಹೇಳೋದಿದೆಯಲ್ಲ, ಅದಕ್ಕೆ ಕೀರ್ತನ ಅಂತ ಕರೀತಾರೆ. ದೇವರ ಕೀರ್ತಿಯನ್ನು ಕೀರ್ತನ ಮಾಡೋದು, ಅವನ ಯಶಸ್ಸು, ಅವನ ಮಹಿಮೆ, ಅವನ ಚರಿತ್ರೆ, ಅವನ ಕಥೆ, ಅವನ ನಾಮ ಎಲ್ಲ ಬಾಯಲ್ಲಿ ಹೇಳಬೇಕಂತ.
ಇನ್ನೊಬ್ರಿಗೋಸ್ಕರ ಅಲ್ಲ, ನಮಗೋಸ್ಕರನೇ ಹೇಳಬೇಕಂತ. ಅಂದರೆ ನಮ್ಮೊಳಗೆ ಭಕ್ತಿ ಉದ್ರೇಕ ಆಗ್ತದೆ. ಹಿಂದೆಲ್ಲ ಭಗವಂತನ ಬಗ್ಗೆ ಹೇಳಬೇಕಾದಾಗ ಇನ್ನೊಬ್ರು ಇದ್ದಾರೆ, ಅವ್ರು ಕೇಳ್ತಾರೆ ಅಂತೇಳಿ ಹೇಳ್ತಿರ್ಬೇಕು ಅಂತೇನಿಲ್ಲ. ದೇವರ ಮುಂದೆ ಕೂತ್ಕೊಂಡು ಅವರೇ ಹೇಳ್ತಿದ್ರಂತೆ. ದೇವರ ಮನೆಯಲ್ಲಿ ದೇವ್ರ ಮುಂದೆ ಕೂಡಬೇಕು, ದೇವರೇ ನಿನ್ನ ಕಥೆ ಹೇಳ್ತೀನಿ ಕೇಳಪ್ಪ ಅಂತ ಅವನಿಗೆ ಹೇಳಬೇಕಂತ. ನಮಗೀಗ ಆ ಅಭ್ಯಾಸ ತಪ್ಪೋಗಿದೆ, ಅದು ತಪ್ಪು. ಯಾರು ಕೇಳ್ತಾರೆ ಕೇಳಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ನೀನು ನಿನ್ನಷ್ಟಕ್ಕೆ ಕೂಡು, ದೇವರು ನೀನು ಏನು ಹೇಳಿದ್ರೂ ಕೇಳ್ತಾನೆ. ಆ ಭಗವಂತನ ಕಥೆಯನ್ನು ಹೇಳುವ ಪ್ರಯತ್ನ ಮಾಡು. ಅದರ ಲಾಭ ಮುಂದೆ ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗ್ತದಂತೆ. ಹಾಗಾಗಿ ಕೀರ್ತನ ಭಕ್ತಿ ಅದು ದೊಡ್ಡ ಭಕ್ತಿ ಅಂತ ಉದಾಹರಿಸ್ತಾನೆ. ಸ್ಮರಣಂ, ಬಾಯಿಯಿಂದ ಕೀರ್ತನ ಮಾಡಿ ಬಹಳ ಹೊತ್ತು ಮಾಡ್ತಾ ಇದ್ದೆ, ಸಾಕು ಅಂತ ಅನಿಸಿದರೆ ಭಗವಂತನನ್ನು ಬಾಯಲ್ಲಿಯೂ ಹೇಳಬೇಡ, ಕಿವಿಯಿಂದ ಕೇಳೋದೂ ಬೇಡ, ಮನಸ್ಸಿನಲ್ಲಿ ಅವನನ್ನು ಸ್ಮರಣೆ ಮಾಡು ಅಂತಂತಾರೆ. ಸ್ಮರಣ ಭಕ್ತಿ ಯಾವುದು ಖರ್ಚಿಲ್ಲ. ದೇವರಲ್ಲಿ ಭಕ್ತಿ ಮಾಡಲಿಕ್ಕೆ ಹಣ ಖರ್ಚಿಲ್ಲ. ಭಗವಂತನ ಬಗ್ಗೆ ಶ್ರವಣಕ್ಕೆ ಹಣ ಖರ್ಚು ಮಾಡಬೇಕೆ? ಭಗವಂತನ ಬಗ್ಗೆ ಕೀರ್ತನ ಮಾಡಲಿಕ್ಕೆ ಹಣ ಖರ್ಚು ಮಾಡಬೇಕೆ? ವಿತ್ತ ಖರ್ಚು ಮಾಡಬೇಕೆ? ಏನು ಮಾಡಬೇಕೆ? ಸ್ಮರಣ ಮಾಡು. ಒಂದು ಕಡೆ ಕೂಡು, ಒಳ್ಳೆ ಆಸನದಲ್ಲಿ ಕೂಡು. ನಿನಗೆ ಯಾವ ಆಸನ ಬೇಕೋ ಆಸನದಲ್ಲಿ, ಸ್ವಸ್ತಿಕನಾದರೂ ಸರಿ, ಪದ್ಮಾಸನನಾದರೂ ಸರಿ. ನಮಗೆ ಆಸನ ಗೆಲ್ಲಿಕ್ಕಾಗ್ತಾ ಇಲ್ಲ ಈಗ. ನಮ್ಮ ಸ್ಥಿತಿ ಹೇಗಾಗಿ ಆಗ್ತಾ ಇದೆ ನೋಡಿ, ಬರ್ತಾ ಬರ್ತಾ ಒಂದು ಅರ್ಧ ಗಂಟೆ ಒಂದು ಆಸನದಲ್ಲಿ ಕೂಡ್ಲಿಕ್ಕೆ ಬರ್ತಾ ಇಲ್ಲ ಈಗ. ಹೀಗೆ ಹೊಳ್ಳಿ ಛೇ 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 ಛೇ. ಒಂದು ಕಡೆ ಒತ್ತಟ್ಟಿಗೆ ದೇಹವನ್ನು ಸ್ವಲ್ಪವೂ ಅಳಗಾಡಿಸಿದಂತೆ ಸ್ಥಿರವಾಗಿ ಕೂಡಿಸು ನೋಡೋಣ. ದೇಹನೇ ಸ್ಥಿರ ಕೂತಿಲ್ಲ ಅಂದರೆ ಮನಸ್ಸೇನು ಸ್ಥಿರ ಕೂಡ್ತದ? ಇದು ನಮ್ಮ ಸ್ಥಿತಿ. ಸ್ಮರಣ ಮಾಡು ಅಂದರೆ ಹಾಗರ್ಥ. ಒಂದು ಕಡೆಯಲ್ಲಿ ಕೂಡು, ಸ್ವಸ್ತಿಕನೋ ವಜ್ರನೋ ಪದ್ಮನೋ ಯಾವುದಾದ್ರೂ ಆಸನ, ಆ ಆಸನದಲ್ಲಿ ಕುಳಿತು ಭಗವಂತನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ. ಒಂದು ಅರ್ಧ ಗಂಟೆ ಮಾಡಿ, ಅರ್ಧ ಗಂಟೆ ಬೇಡ, 15 ನಿಮಿಷ ಮಾಡಿ, 15 ಮಿನಿಟ್ಸ್ ದೇವರನ್ನು ಸ್ಮರಣೆ ಮಾಡಿ. ಅವನು ಮಾಡಿದ ಉಪಕಾರ, ಅವನು ಕೊಟ್ಟ ಭಾಗ್ಯ, ಅವ ನಮಗಾಗಿ ಅಂತ ನಮ್ಮ ಹಿಂದೆ ರಕ್ಷಣೆ ಯಾವ್ಯಾವ ಕಾಲಕ್ಕೆ ಹೇಗೆ ಮಾಡ್ತಿದ್ದಾನೆ ಅನ್ನೋದ್ರದ್ದು ಒಂದು ಚಿತ್ರಣ ಕೊಡು ನೋಡೋಣ. ನಿನ್ನ ಮನಸ್ಸಿನಲ್ಲಿ ನೀನೇ ಕೊಟ್ಕೋ. ಆ ಸ್ಮರಣೆ ಇದೆಯಲ್ಲ, ಅದು ಅಪಾರವಾದ ಫಲ ಕೊಡ್ತದೆ, ಭಾಳ ಬದಲಾವಣೆ ತರ್ತದೆ ನಮ್ಮ ಜೀವನದಲ್ಲಿ. ಸ್ಮರಣ ಭಕ್ತಿ ಎಂದಾದರೂ ಮಾಡಿದ್ವ್ಯಾ? ಸ್ಮರಣೆ ಮಾಡಿದರೆ ಏನೆಲ್ಲ ಖುಷಿ ಕೊಡ್ತದೆ. ಅದು ಒಂದು. ಮೂರನೆಯದ್ದು ವಿಷ್ಣು ಸ್ಮರಣಂ ಪಾದ ಸೇವನಂ. ಮತ್ತೊಂದನ್ನು ಹೇಳ್ದ, ಭಗವಂತನ ಪಾದಗಳನ್ನು ಚೆನ್ನಾಗಿ ಸೇವೆ ಮಾಡಬೇಕಂತ. ಅಪ್ರಾಕೃತವಾದ ಚಿನ್ಮಯವಾದ ಪಾದಗಳು ನಮ್ಮ ಕೈಗೆ ಸಿಗಲ್ಲ, ಅಷ್ಟು ಅರ್ಹತೆ ಪಡ್ಕೊಂಡಿರಲ್ಲ ನಾವು ಈಗಲೇ. ದೇವರ ಪಾದ ಸ್ಪರ್ಶ ಮಾಡಲಿಕ್ಕಾಗ್ತದ? ಇಲ್ಲಿ ಪಾದ ಸೇವನ, ಪಾದ ದರ್ಶನಕ್ಕೆ ಎಷ್ಟು ಕಷ್ಟ ಇದೆ ಅಂತ ನೋಡಿದಿರುತ್ತಾನೆ. ಪಾದ ದರ್ಶನ ಅಂತ ಒಂದು ಸೇವೆನೇ ಇದೆ. ಶ್ರೀಪಾದ ದರ್ಶನಕ್ಕೆ ಇಲ್ಲಿ ಇಷ್ಟು ಕಷ್ಟ ಇದೆ. ಇನ್ನು ಅಪ್ರಾಕೃತ ಚಿನ್ಮಯನಾದ ಭಗವಂತನ ಪಾದ ಸ್ಪರ್ಶ ಮಾಡಿ ಸೇವೆ ಮಾಡುವ ಅರ್ಹತೆ ಲಕ್ಷ್ಮಿಗಿದೆ. ಅಷ್ಟು ಸುಲಭ ನಮಗೆ ಸಾಧ್ಯ ಅಲ್ಲ ತಾನೆ. ಆದರೆ ಹೇಳ್ತದೆ ಅದು ಭಕ್ತಿ ಉದ್ರೇಕ ಮಾಡ್ತದೆ, ಭಕ್ತಿಯ ಉಪಾಯವಾಗಿದೆ, ಪಾದ ಸೇವನೆ ಮಾಡು ಅಂತ ಹೇಳ್ತದೆ. ಅದು ಒಂದು ಭಕ್ತಿ ಅಂತ ಹೇಳ್ತದೆ. ಹಾಗಾದರೆ ಪಾದ ಅಂದರೆ ಯಾವುದು? ಭಾಗವತ, ಮಹಾಭಾರತ, ವೇದ, ಉಪನಿಷತ್ತುಗಳು, ಅಲ್ಲೆಲ್ಲ ಪಾದ ಅಂತಿದೆ ಅಂತ. ಪಾದ ಅಂತ ಯಾವುದನ್ನು ಕರೀತಾರೆ? 14 ಅಂಶ, ಅದಕ್ಕೆ ಪಾದ ಅಂತ ಕರೆದಿದ್ದಾರೆ. ನೋಡಿ, ಒಂದು ಶ್ಲೋಕ ಇದೆ, ಶ್ಲೋಕದಲ್ಲಿ 4 ಪಾದಗಳಿರ್ತವೆ. ಒಂದೊಂದು ಪಾದವನ್ನು ಸೇವನೆ ಮಾಡಿದರೂ ವಿಷ್ಣು ಪಾದ ಸೇವನ ಅಂತ ಅರ್ಥ ಅಂತ. ದಿನ ಒಂದು ಪಾದ ಸೇವನೆ ಮಾಡಿ. ಇಡೀ ಶ್ಲೋಕ ನಿನಗೆ ಸೇವನೆ ಮಾಡಲಿಕ್ಕಾಗಲ್ಲ, ಅರ್ಥ ಮಾಡಿಕೊಡ್ತೇವೆ ಅಂದರೆ ಆಗಲ್ಲ, ಸಮಯ ಇಲ್ಲ ಅಂತಂದರೆ ಒಂದು ಪಾದ ಸೇವನೆ ಆದರೂ ಮಾಡೋ, ಅದು ವಿಷ್ಣು ಪಾದ ಅಂತ ಅಭಿಪ್ರಾಯ ಅಂತ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಭಗವಂತನ ಪಾದ ಸೇವನ ಅಂದರೆ ಪುರುಷ ಸೂಕ್ತದಲ್ಲಿ ಪಾದ ಅಂತ ಕರೆದದ್ದು ಈ ಪ್ರಪಂಚವನ್ನು. ಪಾದೋಸ್ಯ ಭೂತ ವಿಶ್ವಾನಿ
ತ್ರಿಪಾದಸ್ಯಾಮೃತಂ ದಿವಿ. ಇದು ಪುರುಷ ಸೂಕ್ತದಲ್ಲಿ ಬರುವ ಮಾತು. ಈ ಸಮಗ್ರ ಪ್ರಪಂಚದ ಸೃಷ್ಟಿ ಭಗವಂತನ ಶಕ್ತಿಯ 14 ಅಂಶ ಅಂತಿದೆ, ಒಂದು ಪಾದ ಅಂತಷ್ಟೇ. ದೇವರ ಎಷ್ಟು ಅಪಾರವಾದ ಶಕ್ತಿ ಅಂತ ನಾವು ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಇಡೀ ಪ್ರಪಂಚದಲ್ಲಿ ಆಗ್ತಾ ಇರುವ ಏನೆಲ್ಲ ಇದೆ ಆಗುಹೋಗುಗಳು, ಇದೆಲ್ಲ ಭಗವಂತನ ಶಕ್ತಿಯ 14 ಅಂಶ ಅಂತ ಹೇಳಿದ್ದು ಇದೆ. ಅದಕ್ಕೆ ಇದನ್ನು ಪಾದ ಅಂತ ಕರೀತಾರಂತೆ. ಈ ಪ್ರಪಂಚವನ್ನು ವಿಷ್ಣುವಿನ ಅದ್ಭುತ ಶಕ್ತಿ ಅಂತ ಭಾವಿಸೋದಿದೆಯಲ್ಲ, ತಿಳಿಯೋದಿದೆಯಲ್ಲ, ತಿಳಿದದನ್ನು ಸೇವಿಸೋದಿದೆಯಲ್ಲ, ಅದು ಪಾದ ಸೇವನ ಅಂತ ಅರ್ಥ. ದಿನ ನಾವು ಮಾಡ್ತಾ ಇರುವ ಉಪಯೋಗಿಸುವ ಏನೆಲ್ಲ ನೀರಿದೆ, ಗಾಳಿ ಇದೆ, ಆಕಾಶ ಇದೆ, ಬೆಂಕಿ ಇದೆ, ಅದೆಲ್ಲ ಭಗವಂತನ ಪಾದ ಅಂತ. ಸೇವಿಸ್ತಾ ಇದ್ದೇವಲ್ಲ, ನೀರು ಕುಡಿಯದೇ ಇದ್ದೇವಾ, ಬೆಂಕಿಯಿಂದ ಬೇಯಿಸದೇ ಇದ್ದೇವಾ, ನೆಲದ ಮೇಲೆ ಕೂಡದೇ ಇದ್ದೇವಾ, ಎಲ್ಲ ಸೇವನೆ ಮಾಡ್ತಾ ಇದ್ದೇವೆ. ಹಾಗಾದರೆ ನಾವೆಲ್ಲ ಮಾಡ್ತಾ ಇರುವ ಈ ಏನು ಸೇವನೆ ಇದೆ, ಇದು ಆ ವಿಷ್ಣುವಿನ 14 ಅಂಶ ಅಂತ ಅನಿಸಿದ ಆ ವಿಷ್ಣು ಪಾದದ ಸೇವನ ಅಂತ ಅರ್ಥ. ಇದನ್ನು ವಿಷ್ಣು ಪಾದ ಸೇವನ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಶ್ರವಣ, ಸ್ಮರಣ, ಕೀರ್ತನ, ಪಾದ ಸೇವನ. ಮತ್ತೆ ಹೇಳ್ತಾನೆ, ಅರ್ಚನಂ, ವಂದನಂ, ದಾಸ್ಯಂ. ಅರ್ಚನ ಭಕ್ತಿ, ದೇವರಿಗೆ ಅರ್ಚನೆ ಮಾಡು. ಅರ್ಚನೆ ಮಾಡಬೇಕಾದ್ರೆ ಮನೆ ಒಳಗೆ ಒಳ್ಳೆ ಹೂವು ಚೆನ್ನಾಗಿ ಬೆಳವಣಿಗೆ ಆಗೋ ಹಾಗೆ ಮಾಡಬೇಕು. ಇವಾಗ ಮನೆಯಲ್ಲಿ ಹೂ ಬೆಳೆಸೋದು ಕಡಿಮೆ ಮಾಡ್ತಿದ್ದೇವೆ. ಇದು ಒಂದು ವಿಪರ್ಯಾಸ. ಕೆಲವರು ಚೆನ್ನಾಗಿ ಮಾಡ್ತಿದ್ದಾರೆ ಆ ಕೆಲಸವನ್ನು. ಆ ಕಾರಣಕ್ಕಾದರೂ ಆಕ್ಸಿಜನ್ ಬರ್ತದ? ಮನೆ ಒಳಗಿಂದಿಷ್ಟು ಗಿಡ ಮರ ನೆಟ್ಟರೆ. ಮೊನ್ನೆ ಬಂದು ಹೋಯ್ತಲ್ಲ ಒಂದು ರೋಗ, ಏನು ರೋಗ ಅದು. ಆಮೇಲೆ ಮನೆ ತುಂಬ ಗಿಡ ನೆಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ. ಅಲ್ಲ, ಕಿತ್ತಿದ್ದು ಯಾಕೆ, ಈಗ ನೆಡೋ ಸ್ಥಿತಿ ಬರೋದು ಯಾಕೆ? ಯೋಚನೆ ಮಾಡಿರಿ. ಭಗವಂತನಿಗೆ ದಿನ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ, ಆ ಪೂಜೆಗೆ ಬೇಕಾದ ಹೂಗಳನ್ನು ನಾನೇ ನನ್ನ ಮನೆಯಲ್ಲಿ ಬೆಳೆಸ್ತೇನೆ ಅಂತ ಸಂಕಲ್ಪ ಮಾಡಿ, ಆ ಬೆಳೆದ ಹೂಗಳನ್ನು ದೇವರ ಪಾದಕ್ಕೆ ಅರ್ಪಿಸಿ, ಅದೇ ಅರ್ಚನ ಭಕ್ತಿ ಅಂತ ಅರ್ಥ. ಆ ಅರ್ಚನ ಭಕ್ತಿಯಿಂದ ದೇವರು ಬೇಗ ಪ್ರೀತನಾಗ್ತಾನಂತ. ಬಹಳ ಫಲ ಇದೆ ಭಗವಂತನಿಗೆ ದಿನಾ ಪುಷ್ಪಾರ್ಚನೆ ಮಾಡಿದರೆ. ಎಷ್ಟೆಷ್ಟು ಹೂಗಳಿದ್ದಾವೆ. ಪಾರಿಜಾತ, ಮಲ್ಲಿಗೆ, ಮಲ್ಲಿಗೆಯಲ್ಲಿ ಎಷ್ಟು ವಿಧವಾಗಿವೆ, ಕಮಲ, ಸಂಪಿಗೆ, ಎಲ್ಲ ಸುಗಂಧ ಸುರಸೋಪೇತವಾದ ಹೂರಾಶಿ. ಗಿಡ ಮರಗಳಲ್ಲಿ ಯಾಕೆ ಬಿಡ್ತಾವೆ ಅಂದರೆ ಅವು ಆಸೆ ಪಡ್ತಿರ್ತಾವೆ, ಯಾರಾದರೂ ಒಬ್ಬರು ನನ್ನನ್ನು ಕಿತ್ತಿ ದೇವರ ಪಾದಕ್ಕೆ ಇಡ್ತಾನ ಅಂತ ಆಸೆ ಪಡ್ತಿರ್ತಾವಂತ. ಅದಕ್ಕೆ ಅವು ಬಿಟ್ಟು ಅಷ್ಟು ಚೆನ್ನಾಗಿ ಬೆಳಗುತ್ತಾವೆ, ಸುಗಂಧ ಬೀರ್ತಾವೆ. ನಾವು ನೋಡಿದರೆ ಅದರ ಕಡೆಗೆ ಹೋಗಲ್ಲ, ಎಲ್ಲ ವಿಕೃತ ಗಂಧವನ್ನು ಸೇವಿಸ್ತೀವಿ. ಇವತ್ತು ಪರಿಣತವಾದ ಗಂಧ, ಸಹಜ ಗಂಧ ಬೇಡವಾಗಿದೆ ಮನುಷ್ಯನಿಗೆ. ಅದು ಸುಗಂಧ, ಅದು ಪ್ರಕೃತಿಯಲ್ಲಿ ಬಿಟ್ಟ ಸುಗಂಧ, ಅದನ್ನು ಸೇವಿಸ್ಬೋದಲ್ವ. ಆ ಸಂಪಿಗೆ, ಆ ಕೇದಗಿ, ಆ ಮಲ್ಲಿಗೆ, ಆ ಪಾರಿಜಾತ, ಎಷ್ಟು ಸುಗಂಧ ಇದೆ. ದೇವರು ಎಷ್ಟು ಸುಗಂಧ ಇಟ್ಟಿದ್ದಾನೆ. ದೇವರಿಗೆ ಅರ್ಪಿಸಿ ಅದನ್ನು ಸೇವಿಸ್ಲಿಕ್ಕೆ ಅವಕಾಶ ಇದೆ. ಆದರೆ ಅರ್ಚನೆ ಮಾಡುವ ಮನಸ್ಥಿತಿ ಕಳ್ಕೊಂಡು ಬಿಡ್ತೀವಿ. ಅದು ತಪ್ಪು. ಭಗವಂತನಿಗೆ ದಿನೇ ದಿನೇ ಹೂವನ್ನು ಅರ್ಚಿಸುವ ಭಾವ ನಮ್ಮಲ್ಲಿ ಬಂತು ಅಂದರೆ ನಮ್ಮಲ್ಲಿ ಎಲ್ಲ ಥರದಿಂದ ಬದಲಾವಣೆಯನ್ನು ಭಗವಂತ ಮಾಡಿಸ್ತಾನೆ. ಇದೊಂದು ಅರ್ಚನ ಭಕ್ತಿ. ಇನ್ನೊಂದು ಹೇಳ್ತಾರೆ, ಅರ್ಚನ ಭಕ್ತಿ ಅಂದರೆ ಬರೀ ಹೊರಗಿನ ಹೂಗಳನ್ನು ಅರ್ಪಿಸೋದಷ್ಟೇ ಅಲ್ಲ, ನಮ್ಮ ಮನೋಭೂಮಿಕೆಯಲ್ಲಿ ಬೆಳೆಯೋ ಹೂಗಳಿದ್ದಾವಂತ, ಅದನ್ನು ದೇವರಿಗೆ ಅರ್ಚನೆ ಮಾಡಬೇಕು. ಮನಸ್ಸು ಅನ್ನೋದೊಂದು ಭೂಮಿ ಇದ್ದ ಹಾಗೆ. ಆ ಭೂಮಿಯಲ್ಲಿ ಬೆಳೆಯುವ ಹೂಗಳು ಯಾವುದು? ಅಹಿಂಸಾ, ಸತ್ಯ, ದಾನ, ತಪಸ್ಸು, ಇದೆಲ್ಲ ಮನೋಭೂಮಿಯಲ್ಲಿ ಬೆಳೆಯುವಂಥ ಹೂಗಳಂತ. ಮನೋಭೂಮಿಕೆಯಲ್ಲಿ ಹೂ ಬೆಳೆದಾಗ ಅದನ್ನು ಭಗವಂತನಿಗೆ ನಾವು ಅರ್ಪಣೆ ಮಾಡುವ ಪ್ರಯತ್ನ ಮಾಡಬೇಕು. ಅಹಿಂಸಾ ಪ್ರಥಮಂ ಪುಷ್ಪಂ, ಸತ್ಯಂ ದ್ವಿತೀಯಂ, ಎರಡನೇದು ಸತ್ಯ ಅನ್ನೋ ಪುಷ್ಪ, ಮೂರನೇದು ದಮಃ, ಇಂದ್ರಿಯಗಳ ನಿಗ್ರಹ ಅನ್ನೋ ಪುಷ್ಪ. ಅದೆಲ್ಲ ಹೂ. ಯಾರೊಬ್ಬರಿಗೂ ಹಿಂಸೆ ಮಾಡಲ್ಲ,
ಮನಸ್ಸಿನಿಂದಲೂ ಹಿಂಸೆಯನ್ನು ಬಯಸಲ್ಲ. ಮಾಡಿದ್ದೇವ ಇದನ್ನು? ನೋಡಿ, ಇದು ದೇವರಿಗೆ ಬಹಳ ಪ್ರಿಯಕರವಾದ ಹೂವು. ಇನ್ನೊಬ್ಬರಿಗೆ ನನ್ನಿಂದ ಹಿಂಸೆ ಆಗದಂತೆ ನೋಡ್ಕೊಳ್ಳೋದಿಲ್ಲ. ಆಗಬಾರ್ದು, ಮಾತಿನಿಂದ ಆಗಬಾರ್ದು. ಚುಚ್ಚು ಮಾತನಾಡಲ್ಲ, ಮಾತಿನಿಂದ ಹಿಂಸೆ ಮಾಡಲ್ಲ, ಮನಸ್ಸಿನಿಂದ ಹಿಂಸೆ ಕೊಡಲ್ಲ, ದೇಹದಿಂದ ಹಿಂಸೆ ಕೊಡಲ್ಲ. ಈ ಅಹಿಂಸೆನೇ ದೇವರಿಗೆ ನಾವು ಅರ್ಪಿಸುವ ಒಂದು ಹೂವಂತೆ. ಎಲ್ಲ ಹೂಗಳ ರಾಶಿಗಳನ್ನೇ ಅರ್ಪಣೆ ಮಾಡ್ತಾನೆ ದೇವರಿಗೆ. ಲಕ್ಷ ಪುಷ್ಪಾರ್ಚನೆ ಅಂತ, ಲಕ್ಷ ಪುಷ್ಪಾರ್ಚನೆ ಮಾಡಿ ನೋಡಿದರೆ ಮನೆ ಒಳಗೆ ಎಲ್ಲರಿಗೆ ಹಿಂಸೆ ಕೊಡ್ತಿರ್ತಾರೆ. ಅವರನ್ನು ನಂಬಿದವರಿಗೆಲ್ಲ ಹಿಂಸೆ ಕೊಡ್ತಾನೆ. ಬಾಯಿಂದ ಬೈತಾನೆ, ಕೈಯಿಂದ ಥಳಿಸ್ತಾನೆ, ಎಲ್ಲ ರೀತಿಯಿಂದ ಹಿಂಸೆ ಕೊಟ್ಟು ದೇವರಿಗೆ ಮಾತ್ರ ಲಕ್ಷ ಪುಷ್ಪಾರ್ಚನೆ ಮಾಡಿದೆ ಅಂತಂತಾನೆ. ಆ ಪುಷ್ಪಾರ್ಚನೆಗೆ ಏನು ಬೆಲೆ? ಮನಸ್ಸಿನಿಂದ ಅಹಿಂಸಾ ಭಾವ ತಾಳೋದೆ ದೇವರಿಗೆ ಅರ್ಪಿಸುವ ಒಂದು ದೊಡ್ಡ ಪುಷ್ಪ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಹೇಳಿಕೊಟ್ಟ ಭಕ್ತಿಯ ಪಾಠ. ಇದು ಎಂಥ ಅದ್ಭುತವಾದ ಪುಷ್ಪ. ಅಹಿಂಸಾ ಪರಮೋ ಧರ್ಮ ಅಂತ ಶಾಸ್ತ್ರಗಳು ಸಾರ್ತಾರೆ. ಇದು ಒಂದು ತುಣುಕನ್ನು ಒಬ್ಬರು ತಗೊಂಡ್ರು. ನಮ್ಮ ಭಾರತದಲ್ಲೇ ಹುಟ್ಟಿರೋ ಒಬ್ಬ ವ್ಯಕ್ತಿ ಇದೊಂದು ತುಣುಕು ತಗೊಂಡ್ರು, ಉಳಿದೆಲ್ಲ ಬಿಟ್ಬಿಟ್ರು ಅವರು. ಇದೊಂದು ತುಣುಕು ತಗೊಂಡು ಇಡೀ ಪ್ರಪಂಚವನ್ನು ಆಳ್ತೇನೆ ಅಂತ ಹೊರಟರು. ಎಲ್ಲರಿಗೆ ಅಹಿಂಸೆಯ ಬೋಧನೆಯನ್ನು ಮಾಡ್ತೀನಿ ಅಂತ ಹೇಳಿ, ಆ ಅಹಿಂಸೆಯ ಬೋಧನೆ ಮಾಡೋದಲ್ದೇನೆ ಅದಕ್ಕೊಂದು ಧರ್ಮ ಅಂತ ಹೆಸರಿಟ್ಟು, ಮತ ಅಂತ ಹೆಸರಿಟ್ಟು ಇಡೀ ವಿಶ್ವವನ್ನೇ ಒಂದರ್ಥದಲ್ಲಿ ಆಳ್ವಿಕೆ ತಗೊಳ್ಳಿಕ್ಕೆ ಹೊರಟಿದ್ರಂತೆ. ಎಷ್ಟು ಪ್ರಚಾರ ಪಡಿತು ಅದು. ನಮ್ಮಲ್ಲಿ ಅನೇಕ ದೇವರಲ್ಲಿ ಮಾಡುವ ಭಕ್ತಿಯ ಒಂದು ಸಣ್ಣ ಅಂಶವಾಗಿ ನಾವು ಹೇಳಿಕೊಟ್ವಿ. ಯಾವುದು ದೊಡ್ಡದು ಹೇಳ್ರಿ ನೋಡೋಣ. ಅಹಿಂಸೆ ಎಷ್ಟು ದೊಡ್ಡ ಪುಷ್ಪ ಅಂತ ಬೋಧಿಸಿದ್ದು ನಮ್ಮ ಶಾಸ್ತ್ರ. ಸತ್ಯ, ಪ್ರಾಮಾಣಿಕತೆಗೆ ಸತ್ಯ ಅಂತ ಹೆಸರಿದೆ. ಯಾವ ಕಾರಣಕ್ಕೂ ಪ್ರಾಮಾಣಿಕತೆಯನ್ನು ಬಿಟ್ಟು ಹೋಗಬೇಡ. ಉಸಿರಿರೋವರೆಗೂ ಪ್ರಾಮಾಣಿಕತೆಯನ್ನು ರಕ್ಷಣೆ ಮಾಡ್ಕೊ. ಯಾಕೆ? ನಾನು ದೇವರಿಗೆ ಮಾಡ್ತಾ ಇರೋ ಹೂವು ಇದು ಅಂತ ಅನ್ಬೇಕಂತ. 100 ಲೀಟ್ರ್ ಹಾಲು ಹಾಕ್ತಾನೆ. 100 ಏನು, ಇತ್ತೀಚೆಗೆ 1000 ಶುರುವಾಗಿದೆ. 1000 ಲೀಟ್ರ್ ಹಾಲು ಹಾಕ್ತಾನೆ. ಹಾಲು ಹಾಕುವಾಗ ಮನಸ್ಸಿನಲ್ಲಿ ಎಷ್ಟು ಖರ್ಚಾಯಿತು ಅಂತ ಯೋಚನೆ ಮಾಡ್ತಿರ್ತಾನೆ. ಅಂದರೆ ಪ್ರಾಮಾಣಿಕವಾಗಿ ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡಿದ್ದೋ ಅಥವಾ ಇವನು ಸ್ವಾರ್ಥಕ್ಕೆ ಮಾಡಿದ್ದೋ? ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಇದ್ದರೆ 100 ಅಲ್ಲ, 1000 ಅಲ್ಲ, ಲಕ್ಷ ಹಾಲು ಸುರಿದ್ರು, ಲಕ್ಷ ಲೀಟ್ರ್ ಹಾಲು ಸುರಿದ್ರು ಏನು ಲಾಭ? ಯೋಚನೆ ಮಾಡಬೇಕು. ಸತ್ಯ ಅನ್ನೋದು ಪುಷ್ಪ, ಇಂದ್ರಿಯ ನಿಗ್ರಹ. ಇದಕ್ಕೆ ದಮ ಪುಷ್ಪಂ, ದಮ ಅನ್ನೋದೊಂದು ಪುಷ್ಪ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಇಟ್ಟುಕೊಳ್ಳೋದು. ದಾನ ಪುಷ್ಪ, ದಿನಾ ನಾವೊಂದು ಸಂಕಲ್ಪ ಮಾಡಿಕೊಳ್ಬೇಕು. ಏನೇ ಆಗಲಿ, ಏನಾದರೂ ಒಂದು ಎತ್ತಿ ಒಬ್ಬನಿಗೆ ದಾನ ಕೊಡ್ತೇನೆ ಅಂತ ಬಿಡಲ್ಲ. ಯಾಕೆ? ದೇವರಿಗೆ ನಾನು ಏರಿಸುವ ಪುಷ್ಪ ಇದು ಅಂತ. ದಾನ ಪುಷ್ಪ. ತಪಸ್ಸು, ಒಂದು ಯಾವುದಾದ್ರೂ ವ್ರತವನ್ನು ನಾನು ಆಚರಣೆ ಮಾಡ್ತೇನೆ. ಇಷ್ಟು ಮಾಸಕ್ಕೆ ಸಂಬಂಧಪಟ್ಟಂತೆ ವ್ರತಗಳನ್ನೆಲ್ಲ ಮಾಸದ ಮಹಾತ್ಮೆಯಲ್ಲಿ ವಿವರಣೆ ಕೊಡ್ತಾರೆ, ಬೇರೆ ಬೇರೆ ಪುರಾಣಗಳಲ್ಲಿ ಕೊಡ್ತಾರೆ. ಯಾವುದಾದ್ರೂ ಒಂದನ್ನು ಮಾಡು, ಅದು ದೊಡ್ಡ ಪುಷ್ಪ ದೇವರಿಗೆ ನಾನು ಅರ್ಪಿಸೋದು. ಅದು ಅವನ ಪ್ರೀತಿಗಾಗಿ ಮಾಡ್ತೀನಿ. ಅದು ಇನ್ಯಾರ್ದು ಉಪಕಾರಕ್ಕೆ ಮಾಡೋದಲ್ಲ, ಮತ್ತೆ ಪ್ರಸಿದ್ಧಿಗೂ ಅಲ್ಲ, ಅದು ದೇವರ ಪ್ರೀತಿಗಾಗಿ. ತಪಸ್ಸು ಪುಷ್ಪ, ದಾನ ಪುಷ್ಪ, ಅಹಿಂಸೆ ಪುಷ್ಪ, ಸತ್ಯ ಪುಷ್ಪ, ದಮ ಪುಷ್ಪ. ದಮ ಪುಷ್ಪ ಅಂದರೆ ಇಂದ್ರಿಯ ನಿಗ್ರಹ ಅನ್ನೋ ಪುಷ್ಪ. ಇಂಥ ಪುಷ್ಪಗಳನ್ನು ಭಗವಂತ ಅಪೇಕ್ಷೆ ಪಡ್ತಾನೆ ನಮ್ಮಿಂದ. ಇದನ್ನು ಅರ್ಚನಾ ಅಂತ ಕರೆದದ್ದಂತೆ, ಅರ್ಚನ ಭಕ್ತಿ. ಅರ್ಚನಂ ವಂದನಂ ದಾಸ್ಯಂ. ವಂದನ ಭಕ್ತಿ. ವಂದನ ಅಂದರೆ ಏನು? ಭಗವಂತನಿಗೆ 8 ಅಂಗಗಳಿಂದ ನಾವು ದಿನಾ ಮಾಡಬೇಕಾದ ನಮಸ್ಕಾರಕ್ಕೆ ವಂದನ ಅಂತ ಕರೀತಾರೆ. ವದಿ ಅಭಿವಾದನ ಅಥವಾ ಸ್ತುತಿ, ಸ್ತುತ್ಯೋಹೋ ಅಂತ ಹೇಳು ಇದೆ. ಅಭಿವಾದನ ಸ್ತುತ್ಯೋಹೋ ಎರಡೂ ಮಾಡಬೇಕು. ಭಗವಂತನಿಗೆ 8 ಅಂಗಗಳಿಂದ ಪುರುಷರು ನಮಸ್ಕರಿಸಬೇಕು, 5 ಅಂಗಗಳಿಂದ ಸ್ತ್ರೀಯರು ನಮಸ್ಕಾರ ಮಾಡಬೇಕು. ಇದು ಕಡ್ಡಾಯವಾಗಿ ಹೇಳಿದೆ ಶಾಸ್ತ್ರಗಳು. ಒಂದು ಮಾಡು, ಒಂದು ವಂದನ ಮಾಡು ಸಾಕು. ಒಂದೇ ವಂದನವನ್ನು ಭಗವಂತನಿಗೆ ಮಾಡಿದರೂ ಫಲ ಬಹಳ ಇದೆ.
ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀ ನ ಪುನರ್ಭವಾಯ. 10 ಅಶ್ವಮೇಧ ಯಾಗ ಮಾಡಿದರೆ ಬರಬೇಕಾದ ಪುಣ್ಯ ಒಂದು ದೇವರಿಗೆ ವಿಹಿತವಾದ ರೀತಿಯಲ್ಲಿ ನಮಸ್ಕಾರ ಮಾಡಿದರೆ ಬರ್ತದಂತೆ. ಒಂದೇ ಒಂದು ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮಃ. ಆದರೆ ನಮಸ್ಕಾರ ಮಾಡುವಾಗ ಅದರಲ್ಲಿ ಹೇಳಿದಂತೆ ಮಾಡಬೇಕು. 8 ಅಂಗಗಳನ್ನು ಸರಿಯಾಗಿ ವಿನಿಯೋಗಿಸಿ ಮಾಡಬೇಕು. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತ ಪದ್ಧತಿ. ಶಬ್ದ ಆಡುವಾಗ ದೇವರು ಕೊಟ್ಟ 8 ಅಂಗಗಳನ್ನು ಸ್ವಲ್ಪವೂ ವಿಚಲಿತಗೊಳಿಸದೆ ನೇರವಾಗಿ ಭಗವಂತನಿಗೆ ಶರಣಾಗಿರಬೇಕು. ತಲೆ ಬಾಗಬೇಕು, ಕಣ್ಣು ಚೆನ್ನಾಗಿ ನಾವು ನೋಡಬೇಕು, ಮನಸ್ಸು ಅವನಲ್ಲಿ ಇರಿಸಿರಬೇಕು, ಎದೆ ಭೂಮಿಗೆ ತಾಗಿಸ್ಬೇಕು, 2 ಕಾಲುಗಳನ್ನು ಮಂಡಿಯನ್ನು ಭೂಮಿಗೆ ತಾಗಿಸ್ಬೇಕು, ಇನ್ಯಾವುದು ತಾಗಬಾರ್ದು. ಹೀಗೊಂದು 8 ಅಂಗಗಳಿಂದ ಶಿರಸ ಉರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಸ್ತ್ರೀಯರಿಗೆ 2 ಅಂಗ ಕಡಿಮೆ, ಅಂದರೆ ಪಂಚಾಂಗ ನಮಸ್ಕಾರ. ಅಂತೂ ಅದನ್ನು ವಂದನ ಅಂತ ಕರೆದಿದ್ದಾರೆ. ನಾವು ಮಾಡ್ತೇವ ಇದನ್ನು? ನಿಯಮೇನ ಮಾಡ್ತೇವ? 10 ದಿನ ಮಾಡಲಿ, 10 ದಿನ ಮಾಡಲಿ ನೋಡಬೇಕಂದ್ರೆ ಎಷ್ಟು ಬದಲಾವಣೆ ಆಗ್ತದೆ ನಮ್ಮಲ್ಲಿ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ. ದಿನಾ ನಮಸ್ಕಾರ ಮಾಡೋನು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿರ್ತದೆ. ದಿನಾ ಭಗವಂತನಿಗೆ ಸ್ತೋತ್ರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಅದು ಅಭಿವಾದನ ಸ್ತುತ್ಯೋ, ಸ್ತುತಿ. ನಿನ್ನೆ ಹೇಳಿದ ಸ್ತೋತ್ರ ಒಂದು ರೀತಿ ಅರ್ಥಾನುಸಂಧಾನದಿಂದ ದೇವರಿಗೆ ಅರ್ಪಣೆ ಮಾಡಿದೆ. ಇವತ್ತೊಂದು ಹೊಸ ಸ್ತೋತ್ರ ಹೇಳ್ತೇನೆ ಅನ್ಬೇಕು. ಮತ್ತೆ ನಿನ್ನೆ ಭಾಗವತದಲ್ಲಿ ಬಂದದ್ದು, ಆ ಅಧ್ಯಾಯದಲ್ಲಿ ಇದ್ದದ್ದು ಸ್ತೋತ್ರ ನೋಡಿದ್ವಿ. ಇವತ್ತು ಅದೇ ಭಾಗವತದಲ್ಲಿ ಮತ್ತೊಂದು ಅಧ್ಯಾಯದಲ್ಲಿ ಮತ್ತೊಂದು ಸ್ತೋತ್ರ ಬಂದಿದೆ, ಮತ್ತೊಂದು ನೋಡಬೇಕಂತ ಅವಕಾಶ ಇದೆ ನಮಗೆ. ದಿನ ಒಂದನ್ನೇ ನೋಡೋ ಹಾಗಿಲ್ಲ. ಬೇರೆ 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 ಜ್ಞಾನಿಗಳು ಪುರಾಣಗಳಲ್ಲಿ ಏನೆಲ್ಲ ಸ್ತೋತ್ರಗಳನ್ನು ಮಾಡಿರ್ತಾರೆ, ಒಂದೊಂದನ್ನಾದರೂ ಅಳವಡಿಸ್ಕೊಳ್ಬೇಕಲ್ಲ. ಅದನ್ನು ಮಾಡಿದರೂ ಭಗವಂತನಿಗೆ ನಾವು ಮಾಡೋ ಭಕ್ತಿ ಅಂತ, ವಂದನ ಭಕ್ತಿ. ನಮಗೆ ಸ್ವಂತ ಶಕ್ತಿ ದೇವರನ್ನು ಸ್ತುತಿಸಲಿಕ್ಕೆ ಕೊಟ್ಟಿದ್ದಾನೆ ಅಂದರೆ ಅದನ್ನೂ ಮಾಡ್ಬೋದು. ಇಲ್ಲ, ನಮಗೆ ಸ್ತೋತ್ರ ಮಾಡುವ ಕಾವ್ಯ ಸಾಹಿತ್ಯ ಜ್ಞಾನ ಕಡಿಮೆ ಇದೆ, ಯಾರಾದರೂ ಮಾಡಿದ್ದನ್ನು ಹೇಳ್ತೇವೆ ಅಂದರೆ ಮಾಡಿದ್ದನ್ನಾದರೂ ಹೇಳಬೇಕು. ಆದರೆ ನಿಯಮವೇನ ಹೇಳಬೇಕು. ನಾವೇನು ಮಾಡ್ತೇವೆ? ಬಿಟ್ಟು ಮಾಡಿಬಿಡ್ತೀವಿ, ಹೇಳಲ್ಲ, ನಿಯಮ ಹಾಕ್ಕೊಡೋದಿಲ್ಲ. ಆದರೆ ವಂದನ ಭಕ್ತಿ ವಿಶೇಷ ಅಂತ ಹೇಳ್ತದೆ ಭಾಗವತ. ಸ್ತೋತ್ರ ಮಾಡು, ಭಗವಂತ ಸ್ತೋತ್ರಕ್ಕೆ ಬೇಗ ಪ್ರೀತನಾಗ್ತಾನೆ. ಅದಕ್ಕಾಗಿ ವಂದನ ಭಕ್ತಿಯನ್ನು ವಿವರಣೆ ಕೊಡ್ತು. ದಾಸ್ಯಂ, ಮತ್ತೊಂದು ದಾಸ್ಯ ಅಂದರೆ ಏನರ್ಥ? ಅವನು ನನಗೆ ಈಶ, ನಾನವನು ಎಂದಿದ್ರೂ ದಾಸ. ಈ ದಾಸ್ಯ ಭಾವ ಮನಸ್ಸಿನಲ್ಲಿ ಬರಬೇಕು. ಅದು ಹೋಗಬಾರ್ದು, ಅದು ಮರಿಬಾರ್ದು. ಆ ದಾಸ್ಯ ಭಕ್ತಿ ನಮ್ಮನ್ನು ಕಾಪಾಡ್ತದೆ. ನೀನೇ ಈಶ, ನಾನಿನ್ನ ದಾಸ, ನಾನಿನ್ನ ದಾಸ. ದಾಸೋಹಂ ಕೌಸಲೇಂದ್ರಸ್ಯ ಅಂತ ಆಂಜನೇಯ ರಾವಣನ ಮುಂದೆ ನಿಂತುಕೊಂಡಾಗ ಹೇಳಿದ್ನಂತೆ. ಈಗ ಎಲ್ಲರೂ ನಮ್ಮವರೇ ಇರ್ತಾರೆ. ಯಾರೋ ಒಬ್ರು ಬಂದು ನೀವ್ಯಾರು ಅಂತ ಕೇಳಿದ್ರೆ ನಾವಿವರು ಅಂದರೆ ಯಾರಿದ್ದೂ ಸಮಸ್ಯೆ ಆಗಲ್ಲ. ಸೇರಿದ್ದೆಲ್ಲ ರಾಕ್ಷಸರು. ಸುತ್ತಲೂ ಎದುರುಗಡೆಯಲ್ಲಿ ಸಿಂಹಾಸನದಲ್ಲಿ ಕೂತವನು ರಾವಣ. ಯಾರೋ ನೀನು, ಯಾಕೋ ಬಂದು ಅಶೋಕವನ ಎಲ್ಲ ಯಾಕೆ ನಾಶ ಮಾಡಿದಿ, ನೋಡಿ ನನಗೆ ಎಂಥ ಶಿಕ್ಷೆ ಆಗ್ತೀನಿ ಈಗ ಅಂತ 10 ತಲೆ ರಾವಣ ಕೇಳಿದರೆ, ಆಗ ಆಂಜನೇಯ ಏನು ಹೇಳ್ತಾನೆ? ದಾಸೋಹಂ ಕೌಸಲೇಂದ್ರಸ್ಯ ಅಂತಂತ. ನೀ ನನ್ನನ್ನು ಕೊಲ್ತೀಯೋ, ಬೆಂಕಿ ಹಚ್ತೀಯೋ, ಶಿಕ್ಷೆ ಕೊಡ್ತೀಯೋ, ಅದು ನನಗೆ ಬೇಕಾಗಿಲ್ಲ. ನಾನು ಯಾರು ಅಂತ ಕೇಳಿದ್ದೆಲ್ಲ, ನಾ ರಾಮನ ದೂತ ಅಂತಂದಂತೆ. ಅಂದರೆ ಆ ದಾಸ್ಯ ನಮ್ಮಲ್ಲಿ ಬರಬೇಕು. ರೋಗವೋ ರುಜಿನವೋ ಕಷ್ಟವೋ ಸುಖವೋ ದುಃಖವೋ ಅದು ಮುಖ್ಯ ಅಲ್ಲ. ನೀನು ಯಾರು ಅಂದಾಗೆಲ್ಲ ನಾ ದೇವರ ಭಕ್ತ, ನಾ ದೇವರ ದಾಸ. ಅದು ಎಲ್ಲೇ ಕೇಳಲಿ, ಆಫೀಸ್ನಲ್ಲಿ ಕೇಳಲಿ, ಹೊರಗಡೆ ಇದ್ದ ಜನಗಳು ಕೇಳಲಿ, ನಮ್ಮ ಉತ್ತರ ಹೇಗಿರಬೇಕು? ನಮ್ಮ ಮನಸ್ಸಿನಲ್ಲಿ ಏನಿರ್ತದೋ ಅದೇ ಉತ್ತರವಾಗಿ ಬರ್ತದೆ. ಯಾವಾಗಲೂ ಏನೋ ಯೋಚನೆ ಮಾಡ್ತಿರ್ತಾರೆ, ಕೂಡಲೇ ಹೋಗಿ ನೀವು ಕೇಳಿಬೇಕಂದ್ರೆ ಅವರನ್ನು, ನೀವು ಯಾರು?
ನಾನಾ MBBS ಅಂತ ತಕ್ಷಣಕ್ಕೆ. ಅಂದರೆ ಅವನ ಒಳಗಡೆ ಅಷ್ಟು ಅದನ್ನು ಬೇರೂರುವ ಹಾಗೆ ಮಾಡ್ಕೊಂಡಿದ್ದೇವೆ ನಾವು. ನೀನು ಯಾರು? ನಾನು ಆಚಾರ. ಯಾವತ್ತಾದರೂ ನಮ್ಮ ಮನಸ್ಸಿನೊಳಗೆ ಒಬ್ಬ ವ್ಯಕ್ತಿ ಸಡನ್ಲಿ ಬಂದು ನೀನು ಯಾರು ಅಂತ ಕೇಳಿದ ಕೂಡಲೇ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಾನೊಬ್ಬ ದೇವರ ಭಕ್ತ ಅಂತ ಬರ್ತದ? ಯಾಕೆ ಬರ್ತಿಲ್ಲ? ಹಾಗಾದರೆ ಒಳಗಿಲ್ಲ, ಬರಲ್ಲ. ಒಳಗಿಲ್ಲ. ಅಪ್ಪಿತಪ್ಪಿ ಅದು ಬರೋ ಹಾಗೆ ಆಗ್ತದೆ ಅಂತಾದರೆ ಅದಕ್ಕಿಂತ ದೊಡ್ಡ ಸಿದ್ಧಿ ಇನ್ನೊಂದಿಲ್ಲ. ಎಲ್ಲೇ ಇರಲಿ, ಎಲ್ಲೇ ಕೂಡಲಿ, ಎಲ್ಲೇ ಹೋಗಲಿ, ಆ ಕಾನ್ಷಿಯಸ್ ನಮಗೆ ಯಾವಾಗಲೂ ಇರಬೇಕು. ಏನು? ನಾನು ದೇವರ ದಾಸ, ನಾನು ಕೃಷ್ಣ ದಾಸ, ನಾನು ರಾಮದಾಸ, ನಾನು ವಿಠಲನ ದಾಸ, ನಾನು ನರಸಿಂಹನ ದಾಸ, ನಾನು ಶ್ರೀನಿವಾಸನ ದಾಸ. ಅದಕ್ಕೆ ಪದೇ ಪದೇ ಹೇಳ್ತಾರೆ, ನಾನು ನಿನ್ನ ದಾಸ. ಬಡಿಯೋ ಬೆನ್ನಲಿ ಶ್ರೀನಿವಾಸ, ಬಡಿಯೋ ಬೆನ್ನಲಿ ಶ್ರೀನಿವಾಸ. ಯಾಕೆ ಹೇಳ್ತಾರೆ ಮತ್ತೆ ಈ ಮಾತನ್ನೆಲ್ಲ ದಾಸರು? ನೀನು ಬಡಿಯಪ್ಪ ಬೆನ್ನಲ್ಲಿ, ನಾ ಮಾತ್ರ ನಿನ್ನ ದಾಸ ಅಂತಂತಾರೆ ಅವರು. ನಿನ್ನೊಡಲ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ನಿನ್ನ ಬಿಡಲ್ಲ. ನೀನು ಬಡಿಸ್ತೀಯ, ಬಡಿಸು. ನಡೆಸ್ತೀಯ, ನಡೆಸು. ಕೂಡಿಸ್ತೀಯ, ಕೂಡಿಸು. ಹಸಿವೆಯಿಂದ ಬಳಲಿಸ್ತೀಯ, ಬಳಲಿಸು. ಊಟಕ್ಕೆ ಹಾಕಿಸ್ತೀಯ, ಹಾಕ್ಸು. ಆದರೆ ನಾ ಮಾತ್ರ ನಿನ್ನ ದಾಸ. ಈ ದಾಸ್ಯ ಮನುಷ್ಯನನ್ನು ಅತ್ಯದ್ಭುತವಾಗಿ ಬದಲಾವಣೆ ಮಾಡಿಸ್ತದೆ. ಅದು ದಾಸ್ಯ ಅನ್ನೋದೊಂದು ಭಕ್ತಿ ಅಂತ ಹೇಳೋದು. ದಾಸ್ಯಂ ಎಷ್ಟು ದೊಡ್ಡ ಭಕ್ತಿ ಅದು. ವಂದನಂ ಅರ್ಚನಂ ವಂದನಂ ದಾಸ್ಯಂ. ಸಖ್ಯ ಅಂತ ಸಖ್ಯ ಭಕ್ತಿ. ಸಖ್ಯ ಅಂದರೆ ಏನು? ನಾನು ಯಾವತ್ತಿದ್ರೂ ಭಗವಂತನೇ ನನಗೆ ಸಖ ಅನ್ನೋ ಭಾವ ಮಾಡಿಕೊಳ್ಬೇಕು. ನನ್ನನ್ನು ಆ ಪರಮಾತ್ಮ ತನ್ನ ಸ್ನೇಹಿತನನ್ನಾಗಿ, ದೇವರೇ ನನಗೆ ಯಾವತ್ತಿದ್ರೂ ಸ್ನೇಹಿತನಾಗಿದ್ದಾನೆ ಅನ್ನೋ ಭಾವ ಬರಬೇಕಂತ. ಅರ್ಜುನನಲ್ಲಿ ಕಾಣಲಿಲ್ವೇ? ಅರ್ಜುನ, ಶ್ರೀಕೃಷ್ಣ ಇಬ್ಬರೂ ಕೂಡ ಎಷ್ಟು ದೊಡ್ಡ ಸಖ್ಯವನ್ನು ಜಗತ್ತಿಗೆ ತೋರಿಸಿದರು. ಕ್ಷಣ ಕ್ಷಣಕ್ಕೆ ಕೃಷ್ಣ ಅರ್ಜುನನೊಟ್ಟಿಗೆ ಇರ್ತಿದ್ದ. ಯುದ್ಧದ ದೊಡ್ಡ ಪ್ರಸಂಗ, ಯುದ್ಧದಲ್ಲಿ ಬಹಳ ದೊಡ್ಡ ಪ್ರಸಂಗ ಕೇಳಿರ್ತೇವೆ. ಕೃಷ್ಣ ಬಿಟ್ಕೊಡ್ಲಿಲ್ಲ ಅರ್ಜುನನನ್ನು. ಯಾಕೆ? ನನ್ನನ್ನು ಸ್ನೇಹಿತ ಅಂತ ಮಾಡಿಕೊಂಡಿದ್ದಾನೆ ಅಂತಂದು. ಸಾರಥ್ಯ ಬೇರೆ, ಸಖ್ಯ ಬೇರೆ. ಬರೀ ಸಾರಥಿಯಾಗಿ ಕೃಷ್ಣ ಇರಲಿಲ್ಲ, ಅರ್ಜುನನಿಗೆ ಸಖನಾಗಿದ್ದ ಅಂತ ಹೇಳ್ತಾನೆ. ಅದನ್ನು ಅರ್ಜುನನೇ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ವಿಶ್ವರೂಪ ಎಲ್ಲ ತೋರಿದ ಮೇಲೆ ಆ ವಿಶ್ವರೂಪ ನೋಡಿದ ಅರ್ಜುನ ಕೊನೆಗೊಳಿಸು ಸ್ವಾಮಿ, ಇದನ್ನು, ಈ ರೂಪ ನನ್ನ ಕೈಯಲ್ಲಿ ತಡಿಲಿಕ್ಕಾಗ್ತಿಲ್ಲ, ಭಯಪಡ್ತೇನೆ ನಾನು ಅಂತಂದಿದ್ದಾನೆ. ನೀನು ಅದೇ ಹಿಂದೆ ನನಗೆ ಯಾವಾಗಲೂ ತೋರ್ತಿದ್ದ ಆ 4 ಕೈಗಳು, ಶಂಖ ಚಕ್ರ, ನಿನ್ನ 4 ಕೈಗಳ ಆ ರೂಪ ನನ್ನ ಕಣ್ಣಿಗೆ ಕಾಣ್ತಾ ಇತ್ತಲ್ಲ ಕೃಷ್ಣ, ಅದನ್ನೇ ತೋರಿಸು, ನೀನು ಆ ಅಂತರ್ಭಾವನಾಗು ಅಂತ ಬೇಡ್ಕೊಳ್ಳುವಾಗ ಒಂದು ಮಾತು ಹೇಳ್ತಾನೆ. ಏನು ಹೇಳ್ದ? ವಿಶ್ವರೂಪವನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದ ಅರ್ಜುನ ಹೇಳ್ತಾನೆ, ಹೇ ಗೋವಿಂದ, ಹೇ ಮಾಧವ, ಹೇ ಕೃಷ್ಣ, ಹೇ ಸಖ ಅಂತ ನಿನ್ನನ್ನು ನಾನು ಕರೆದದ್ದಿದೆ ಅಲ್ಲ, ಆ ತಪ್ಪನ್ನು ಮನ್ನಿಸು ಅಂತ ಕೇಳಿದ್ದಂತೆ. ಆಗಾಗ ಕೃಷ್ಣನನ್ನು ಬಾರೋ ಗೋವಿಂದ ಅಂತಿದ್ದಂತೆ ಅರ್ಜುನ. ಕುದುರೆ ಕಟ್ಟ, ಹೋಗೋಣ, ರಥ ತಗೊಂಡು ಹೋಗೋಣ, ಹೀಗೆ ಏಕವಚನದಲ್ಲಿ ಮಾತನಾಡಿದ್ದ. ಬಾರೋ ಹೋಗೋ ಅಂತಂದಿದ್ದ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಮಾತನಾಡುವಂತೆ ಸಖ ಅಂತ ಕೂಗಿದ್ದ. ಈ ಶಬ್ದಗಳನ್ನೆಲ್ಲ ನಾನು ಆಡಿದ್ದಿದೆಯಲ್ಲ, ಅದರಿಂದ ಏನು ತಪ್ಪಾಗಿದೆಯೋ ಏನೋ, ಈಗ ನಿನ್ನ ವಿಶ್ವರೂಪ ನೋಡಿ ಜ್ಞಾನೋದಯ ಆಯಿತು, ನನ್ನನ್ನು ಕ್ಷಮಿಸು ಅಂತ ಕೇಳಿದ್ನಂತೆ. ಹಾಗಾದರೆ ಸಖ್ಯ ಭಕ್ತಿ ಎಷ್ಟಿತ್ತು ಅರ್ಜುನನಲ್ಲಿ ಅನ್ನೋದು ಆ ಕ್ಷಮಿಸು ಅಂತ ಕೇಳುವಾಗ, ಹೇ ಸಖ ಅಂತ ಕರೆದಿದ್ದೇನೆ, ಕ್ಷಮಿಸು ಅಂತ ಕರೀತಾನಂತೆ. ಇದು ಯೋಚನೆ ಮಾಡಬೇಕು. ಭಗವಂತನಲ್ಲಿ ಸಖ್ಯ ಭಕ್ತಿ ಇರಬೇಕು. ಸಖ್ಯ ಅಂತ ಯಾರನ್ನು ಕರೀತಾರೆ? ಯಾವ ಪ್ರಯೋಜನ ಇಲ್ಲದಿದ್ದರೂ ಯಾರು ನಮಗೆ ಉಪಕಾರ ಮಾಡ್ತಾರೋ ಅವರೇ ನಮಗೆ ಸಖ. ಆಪತ್ತು ಬಂದಾಗ ನಮ್ಮ ಪರವಾಗಿ ನಮಗೆ ಆಪತ್ತಿನ ರಕ್ಷಣೆಗೆ ಉಪಾಯ ಯಾರು ಹೇಳ್ತಾರಲ್ಲ, ಅಥವಾ ಅವರೇ ನಮ್ಮ ಆಪತ್ತನ್ನು ಪರಿಹರಿಸಿಯೂ ಕೊಡ್ತಾರಲ್ಲ, ಅವರನ್ನೇ ಸಖ ಅಂತ ಕರೀತಾರೆ. ಆಪದ್ಗತಂಚ ನಜಹಾತಿ,
ದದಾತಿ ಕಾಲೆ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ಅಂತಾರೆ. ನಮ್ಮ ಗುಟ್ಟನ್ನು ಇನ್ನೊಬ್ಬರಿಗೆ ಯಾರು ಹೇಳಲ್ಲ, ಅವರು ಅದನ್ನು ಹಾಗೇ ಗುಪ್ತವಾಗಿ ಇಟ್ಕೊಳ್ತಾರೆ. ಅವರು ನಮ್ಮ ಸ್ನೇಹಿತರಂತೆ, ಎಲ್ಲರ ಮುಂದೆ ಹೇಳ್ಕೊಂಡು ಬರ್ತಿರ್ತಾರೆ ಕೆಲವರು, ಅವನು ಹಾಗೆ ಅಂತ. ಹಾಗೆ ನಮ್ಮ ತಪ್ಪನ್ನು, ನಮ್ಮ ಗುಟ್ಟನ್ನು ಯಾವತ್ತೂ ಇನ್ನೊಬ್ಬರ ಮುಂದೆ ಅವರು ಹಂಚಿಕೊಳ್ಳೋದಿಲ್ಲ. ಗುಟ್ಟನ್ನು ಗುಟ್ಟಾಗೆ ಉಳಿಸ್ತಾರೆ. ಆಪತ್ತು ಬಂದಾಗ ಎಲ್ಲೋ ಇದ್ದರೂ ಕೂಡ ಅವನಿಗೆ ಆಪತ್ತು ಬಂದಿದೆ, ಅದು ನನ್ನ ಸ್ನೇಹಿತನಿಗೆ ಅಂತ ಬಂದು ಅವನ ಕೈ ಬಿಡದೆ ಅವನೊಟ್ಟಿಗೆ ಇದ್ದು ಆ ಆಪತ್ತು ಪರಿಹಾರ ಆಗೋವರೆಗೂ ಅವನಿಗೆ ಸಮಾಧಾನ ಹೇಳ್ತಿರ್ತಾರೆ. ಅವರು ನಮ್ಮ ಸ್ನೇಹಿತರು. ಬೇಕು, ಇಂಥದ್ರ ಅವಶ್ಯಕತೆ ಇದೆ, ಅದರ ಅನಿವಾರ್ಯತೆ ಇದೆ ಅಂತಂದಾಗ ಅದನ್ನು ಒದಗಿಸ್ತಾರೆ. ಯಾಕೆಂದರೆ ಅದು ಅವಶ್ಯಕತೆ ಇದೆ ಅವನಿಗೆ. ಈಗ ಇಂಥವರನ್ನ ಸನ್ಮಿತ್ರ ಅಂತ ಕರೀಬೇಕು ಅಂತಂದಿದ್ದಾರೆ. ಪರಮಾತ್ಮ ಈ ವಿಷಯದೊಳಗೆ ಎಲ್ಲ ಆಗಿದ್ದಾನೆ ನಮಗೆ. ಅದಕ್ಕೆ ಅವನು ಸಖ್ಯ ಭಕ್ತಿಯನ್ನು ಮಾಡು ಅಂತದೆ ಭಾಗವತ. ಸಖ್ಯಂ, ಕೊನೆಯದಾಗಿ 9ನೇದ್ದು ಆತ್ಮನಿವೇದನಂ. ಆತ್ಮನಿ ಅಂದರೆ ನಮ್ಮೊಳಗೆ ಯಾವ ಭಗವಂತನಿದ್ದಾನೋ ಅವನೇ ಎಲ್ಲರೊಳಗೂ ಇದ್ದಾನೆ. ಯಾರೊಳಗಿಲ್ಲ? ಎಲ್ಲರೊಳಗೂ ಅವನೇ ಇದ್ದಾನೆ. ಅದನ್ನು ದೃಢವಾಗಿ ನಾವು ನಿಶ್ಚಯಿಸಿಕೊಳ್ಬೇಕು. ನನ್ನೊಳಗೆ ಮಾತ್ರ ಇದ್ದಾನೆ ಅಂತಲ್ಲ, ಎಲ್ಲರೊಳಗೂ ಇದ್ದಾನೆ. ನನ್ನೊಳಗಿದ್ದು ನನ್ನನ್ನು ಹೇಗೆ ಪ್ರೇರಣೆ ಮಾಡ್ತಾ ಇದ್ದಾನೋ ಎಲ್ಲರೊಳಗೆ ಅದೇ ಪೂರ್ಣನಾದ ಶ್ರೀಹರಿನೇ ಇದ್ದು ಎಲ್ಲರನ್ನೂ ಪ್ರೇರಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಈ ತಿಳುವಳಿಕೆಗೆ ಆತ್ಮನಿವೇದನ ಅಂತ ಹೆಸರಂತೆ. ಆತ್ಮನನ್ನು ದೇವರಿಗೆ ನಿವೇದನ ಮಾಡೋದು ಅಂದರೆ ಸಮರ್ಪಿಸೋದು ಅನ್ನೋ ಅರ್ಥ ಕೆಲವರು ಮಾಡ್ತಾರೆ. ದಾಸ್ಯ ಅನ್ನೋ ಶಬ್ದದಿಂದ ಅದನ್ನು ವಿವರಣೆ ಕೊಟ್ಟಾಯ್ತಲ್ಲ. ನಮ್ಮನ್ನು ಭಗವಂತನಿಗೆ ಅರ್ಪಿಸ್ಕೊಳ್ಳೋದನ್ನೇ ದಾಸ್ಯ ಅಂತ ಕರೀತಾರೆ. ಆತ್ಮ ನಿವೇದನ ಅನ್ನೋ ಪದಕ್ಕೂ ಅದೇ ಅರ್ಥ ಮಾಡಿದರೆ ಪುನರುಕ್ತಿ ಆಗ್ತದೆ. ಅದಕ್ಕೆ ಆತ್ಮ ನಿವೇದನ ಅನ್ನೋ ಪದಕ್ಕೆ ಅರ್ಥ ಬೇರೆ ಮಾಡಿದರು. ಎಲ್ಲರೊಳಗೆ ಅಂತಸ್ಥನಾದ ಶ್ರೀಹರಿ ಮಮಾಂತಸ್ಥ, ನನ್ನೊಳಗೂ ಇರುವವನು ಅವನೇ. ಇತಿ ವೇದನಂ, ಹೀಗೆ ಚೆನ್ನಾಗಿ ನಿತರಾಂ ವೇದನಂ, ಇದು ಚೆನ್ನಾಗಿ ತಿಳಿದ್ರೆ ಅದನ್ನು ಆತ್ಮನಿವೇದನ ಅಂತ ಕರೀತಾರೆ. ಅದು ನಮ್ಗೆ ಯಾವಾಗಲೂ ಇರಬೇಕು. ಎದುರುಗಡೆಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಭಗವಂತನಿದ್ದಾನೆ ಅಂತ ಆ ತಿಳುವಳಿಕೆ ಬರ್ತಿರಬೇಕು. ಅವನೇ ನನ್ನೊಳಗೂ ಇದ್ದಾನೆ ಅಂತ ತಿಳುವಳಿಕೆ ಬರ್ತಿರ್ಬೇಕು. ಜಾಗೃತ ಆಗಬೇಕು. ಈ ಕಾನ್ಸಿಯಸ್ ಜಾಗೃತ ಆದರೆ ಯಾರ ಜೊತೆಗೆ ಜಗಳನೇ ಇರಲ್ಲಂತೆ, ಕಲಹನೇ ಇರಲ್ಲ. ಯಾಕೆಂದರೆ ಅವನೊಳಗಿದ್ದವನು ನನ್ನೊಳಗೂ ಇದ್ದಾನೆ ಅಂತನ್ನೋದು ಜಾಗೃತ ಆಯಿತು. ತಾನಾಗಿ ಅವನ ಬಾಯಲ್ಲಿ ಏನು ಮಾತಾಡಿಸ್ಬೇಕೋ ಒಳ್ಳೆಯದನ್ನೇ ಮಾತಾಡಿಸಿ ಕಳಿಸಿಬಿಡ್ತಾನೆ ಭಗವಂತ. ಈ ರೀತಿ ವಿಶೇಷತೆಗಳಿವೆ ಭಕ್ತಿಯಲ್ಲಿ. ಈ ಭಕ್ತಿಯ ಪಾಠವನ್ನು ತುಂಬಿದ ಅಸುರರ ಸಭೆ ಒಳಗೆ ಪ್ರಹ್ಲಾದ ನನ್ನ ಗುರುಗಳು ಹೇಳಿದ್ದೆ ಇದನ್ನು ಅಂತಂದಾಗ ಹಿರಣ್ಯಕಶಿಪು ಪ್ರಹ್ಲಾದನ ಎರಡೂ ರಟ್ಟೆ ಹಿಡಿದು ಕೆಳಗೆ ಕುಕ್ಕಿದ್ನಂತೆ. ಮತ್ತು ಹರಿಭಕ್ತಿಯ ಪಾಠ ಮಾಡ್ತದಲ್ಲ ಈ ಪ್ರಹ್ಲಾದ ಅಂತ. ಏನು ಮಾಡಬೇಕು ಇವನನ್ನು? ಚಂಡಾಮರ್ಕರನ್ನು ಕರೆಸಿ ಮತ್ತೆ ಬೈಲಿಕ್ಕೆ ಹೋದ. ಬೈದ, ಏನು ಪಾಠ ಮಾಡ್ತಿದ್ದೀರಿ, ಯಾರು ಬರ್ತಿದ್ದಾರೆ ನನ್ನ ಮಗನಿಗೆ ಬುದ್ಧಿ ಕೆಡಿಸ್ಲಿಕ್ಕೆ ಅಂತ. ಆವಾಗಲೇ CC ಕ್ಯಾಮ್ರಾ ಹಾಕಿಸಿದ್ದತ್ತೆ. ಕಾಂಪೌಂಡ್ ಹಾರಿ ಆದರೂ ನನ್ನ ಮಗನ ಬುದ್ಧಿ ಕೆಡಿಸ್ತಾರೋ ಏನೋ ಅಂತ. ಅವಾಗ ಹೇಳಿದ ಚಂಡಾಮರ್ಕರು, ಹಿರಣ್ಯಕಶಿಪು, ನೀ ಮೊದಲನೇ ಬಾರಿ ಬೈದಾಗಲೇ ನಾವು ನಿನ್ನ ಮಗನ ಬಗ್ಗೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ವಿ ಅಂದ್ರಂತೆ. ಇವಾಗೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ವ್ಯವಸ್ಥೆ ಭಾಳ. ಪಾಲಕರು ಯಾರೂ ನೋಡ್ಕೊಳ್ಳೋದಿಲ್ಲ. ಇಬ್ಬರು ವರ್ಕಿಂಗ್ ಪೇರೆಂಟ್ಸ್ ಅಂತ ಅವ್ರಿಗೆ ಕರೀತಿದ್ದಾರೆ ಈಗ. ಬೋತ್ ಆರ್ ವರ್ಕಿಂಗ್ ಪೇರೆಂಟ್ಸ್. ನಮ್ಮ ಮಗನ್ನ ನಿಮ್ಮ ಸ್ಕೂಲಿಗೆ ಹಾಕಿದ್ದೇವೆ ಅಲ್ಲ, ಸೇರಿಸಿದ್ದೇವೆ ಅಲ್ಲ, ಮಾರಿದ್ದೇವೆ ಅಂತ ಹೇಳ್ತಾರೆ ಈಗ. ಅಲ್ಲಿ ಸ್ಥಿತಿ ಬಂದೋಯ್ತು. ನೀವೇ ನೋಡ್ಕೋಬೇಕು, ನೀವೇ ಊಟ ಮಾಡಿಸ್ಬೇಕು, ನೀವೇ ತಿನ್ನಿಸ್ಬೇಕು, ರೆಡಿಯಾಗಿ ನಮ್ಮನೆ ಕೊಡಬೇಕು. ಹಿಂಗಂದ್ರೆ ಏನು ಹೇಳೋಣ? ನಡೀತಾ ಇದೆ ಇವತ್ತು. ಯಾರನ್ನೂ ದೂರೋ ಹಾಗಿಲ್ಲ. ಇವ್ರನ್ನ ನೀವು ಕೆಲಸಕ್ಕೆ ಹೋಗಬೇಡ್ರಿ ಅಂದರೆ ಸ್ಕೂಲಿಗೆ ಫೀಸ್ ಕಟ್ಟೋರು ಯಾರು? ಸರಿ, ಸ್ಕೂಲಿಗೆ ಕಳಿಸೋಣ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ 3-3.5 ಗಂಟೆ ಬಸ್ನಲ್ಲಿ ಮಲಗಬೇಕು.
ಸ್ಕೂಲ್ ಬಸ್ಸಲ್ಲಿ ಒಂದು 5 ಗಂಟೆ ಸ್ಕೂಲ್ನಲ್ಲಿ ಮಲಗಬೇಕು. ಆಮೇಲೆ ಅಂಕ ಮಾತ್ರ 100 ಮೇಲೆ ತೆಗೆದಿರಬೇಕು. ಈ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಪರಸ್ಪರ ಯಾರಲ್ಲಿಯೂ ಕೂಡ ಸರಿಯಾದ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಗೌರವ ಇಲ್ಲ ಅಂತಲ್ಲ, ಅನಿವಾರ್ಯತೆಗಳನ್ನು ಎದುರಿಸ್ಲಿಕ್ಕಾಗ್ತಾ ಇಲ್ಲ. ಚಾಯ್ಸ್ ಇಲ್ಲ. ಈ ಸ್ಥಿತಿ ತಲುಪಿದ್ದೇವೆ ಮನುಷ್ಯರಾಗಿ ನಾವು. ಯಾರನ್ನು ಹೊಣೆ ಮಾಡಬೇಕು ಅಂತ ಹೇಳೋ ಅರ್ಥ ಆಗ್ತಾ ಇಲ್ಲ. ಸರಿ, ಮನೆಗೆ ಕರ್ಕೊಂಡು ಬಂದರೆ ಪಾಠ ಹೇಳೋರು ಯಾರು? ಇದೆಲ್ಲ ನಡೀತಾ ಇದೆ ದುರಂತ. ಇಂಥ ಸ್ಥಿತಿಗೆ ಹೋದ್ವಿ ಅಂತಂದರೆ ಎಷ್ಟು ಗಂಭೀರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಆದರೂ ನಾವು ಮುಂದುವರೆದಿದ್ದೇವೆ ಅಂತ ಮತ್ತೆ ಸಮಾನತೆ ಅಂತೇವಿ, ಹಣ ದುಡಿದಿದ್ದೇವೆ, ಮನೆ ಗಳಿಸಿದ್ದೇವೆ, ಕಾರ್ ಗಳಿಸಿದ್ದೇವೆ, ಮಗನ್ನು ಓದಿಸಿದ್ದೇವೆ, ದೇಶ ವಿದೇಶಗಳಲ್ಲೆಲ್ಲ ವಿಮಾನದಲ್ಲಿ ಓಡಾಡ್ತಾನೆ ಇದ್ದಾನವ. ಅವ ಇಲ್ಲಿ ಬರವಲ್ಲ, ಅವನು ಓಡಾಡ್ತಿದ್ದಾನೆ, ಇವರು ಓಡಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೇವೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಚಂಡಾಮರ್ಕರ ಶಾಲೆ ಒಳಗೆ ಪ್ರಹ್ಲಾದನನ್ನು ಕಳಿಸಿದಾಗ ಆ ಶಾಲೆಯೂ ಕೂಡ ಇದೇ ಸ್ಥಿತಿ ಇತ್ತೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಪುರಾಣಗಳನ್ನು ನೋಡಿದಾಗ. ವಿಚಿತ್ರ ಶಿಕ್ಷಣದ ವ್ಯವಸ್ಥೆ. ಕೂಗಿ ಕರೆದು ಬೈಲಿಕ್ಕೆ ಅಂತ ಹಿರಣ್ಯಕಶಿಪು ಹೋದರೆ ಅವರೇ ಇವರಿಗೆ ಮಾತನಾಡಿಬಿಟ್ರಂತೆ ಚಂಡಾಮರ್ಕರು. ನೋಡು, ನೀನೆಷ್ಟೇ ಆಗಲಿ ಪೇರೆಂಟು, ಈಗೆಲ್ಲ ಪೇರೆಂಟ್ಸ್ ಮೀಟಿಂಗ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸ್ಯಾಟರ್ಡೇ ದಿವಸ ಪೇರೆಂಟ್ಸ್ ಮೀಟಿಂಗು. ಅವ್ರು ಏನು ಬೈತಾರೆ ಬೈಸ್ಕೊಳ್ಳೋದಷ್ಟೇ. ಯಾಕಂದ್ರೆ ಆಡಳಿತಕ್ಕೆ ಕೂತು ಬರಬಾರ್ದಲ್ಲ. ಈ ಥರದ ಒಳ ಒಪ್ಪಂದ. ಇವನು ದೋಷ ಹೇಳೋ ಹಾಗಿಲ್ಲ. ಮಗನಲ್ಲಿ ಹೀಗಿದೆ ಸಮಸ್ಯೆ ಅಂತಂದರೆ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂಥೇಳಿ ನಿಮಗೆ ನಾವು ಕೊಟ್ಟಿದ್ದೇವೆ ಇಲ್ಲಿ ಅಂತಾರೆ. ಮತ್ತೆ ಅದು ಮೊದಲೇ ಫ್ರಸ್ಟ್ರೇಷನ್ನಲ್ಲಿ ಇರ್ತದೆ ವ್ಯವಸ್ಥೆ ಎಲ್ಲ. ಫ್ರಸ್ಟ್ರೇಷನ್. 5 ದಿವಸಗಳ ಕಾಲ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಭಾರೀ ತಲೆ ಕೆಟ್ಟೋಗಿರ್ತದೆ. ಶನಿವಾರ ರಿಲ್ಯಾಕ್ಸೇಷನಿಗೆ ಬಂದಿರ್ತೀವಿ. ನೀವು ಪುನಃ ನೀವು ನಮ್ಮ ಮಗನ ಕಂಪ್ಲೇಂಟ್ ಹೇಳಿದ್ರು, ನಿಮ್ಮ ಮಗನ ಕಂಪ್ಲೇಂಟ್ ನೀನು ಇನ್ನೊಬ್ಬರ ಮಗನಿಗೆ ಹೇಳಲಿಕ್ಕಾಗ್ತದ? ಹೇಳೋ ಹಾಗಿಲ್ಲ. ನಿಮಗೆ ಫೀಸ್ ಕಟ್ಟಿದ್ದೇ ಅದಕ್ಕೆ. ನಿಮ್ಮ ಮಗನಲ್ಲಿ ಎಲ್ಲ ಗುಣಗಳೂ ಇದ್ದಾವೆ. ಸಕಲ ಗುಣ ಸಂಪನ್ನ ಅಂದರೆ ಅವ್ರಿಗೇನೋ ಖುಷಿ. ಅದಿಲ್ಲ, ಆದರೆ ಟೀಚರ್ ಅದನ್ನು ಹೇಳಲಿ ಅಂತ ಅಪೇಕ್ಷೆ. ದೋಷ ಹೇಳೋ ಹಾಗಿಲ್ಲ, ಗುಣ ಹೇಳಲಿ ಅಂತ ಅಪೇಕ್ಷೆ. ಹೇಳಿಬಿಟ್ರೆ ಹಬ್ಬ ಮುಂದಿನ ವಾರ ನೋಡ್ಕೋಣ ಅಂತಂತಾರೆ. ಈ ವಾರ ಅಂತೂ ನಮ್ಮ ಮಗ ಒಳ್ಳೆಯವನಾಗಿದ್ದಾನೆ, ಓದ್ತಿದ್ದಾನಾ ಅಂತ ಪ್ರಶ್ನೆ ಕೇಳೋ ಹಾಗಿಲ್ಲ. ಎಷ್ಟು ಓದ್ತಿದ್ದಾನ್ರಿ, ವೆರಿ ಟ್ಯಾಲೆಂಟೆಡ್, ಯುವರ್ ಸನ್ ಈಸ್ ಆಲ್ಸೋ ಅಂದ್ಬಿಟ್ರೆ ಹಬ್ಬ ಮುಗೀತು, ನನ್ನ ಮಗ ಬ್ರಹ್ಮನೇ. ಇಷ್ಟು ಮಾಸ್ನೊಳಗೆ ಇಂಥ ವ್ಯಾಪಾರೀಕರಣದ ಶಿಕ್ಷಣ ಕೊಟ್ಟು ನಾಳೆ ಒಳ್ಳೆ ಎಜುಕೇಟೆಡ್ ಆಗಲಿ ಅಂದರೆ ಅವನು ಏನಾಗ್ತಾನೆ? ಅವನು ಒಬ್ಬ ಚಂಡಾಮರ್ಕ ಆಗ್ತಾನಷ್ಟೆ. ಎಲ್ಲ ಗೊತ್ತಿದೆ, ಚಾಯ್ಸ್ ಇಲ್ಲ. ಇದು ನಮ್ಮ ಸ್ಥಿತಿ ನೋಡ್ರಿ ಹೇಗಿದೆ. ಈ ಚಂಡಾಮರ್ಕರಿಗೆ ಸಿಟ್ಟು ಬಂದು ಹೇಳ್ತಾರೆ, ನೋಡು ಹಿರಣ್ಯಕಶ್ಯಪು, ನಿನ್ನ ಮಗನನ್ನು ಪಾಠಕ್ಕೆ ಸೇರಿಸಿದ್ದು ನಿಜ, ಆದರೆ ಇನ್ಯಾರೂ ಕಾಂಪೌಂಡ್ ಹಾರಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಮಾಡೋರಿಲ್ಲ ಇಲ್ಲಿ. ನಾವೇ ಪಾಠ ಮಾಡಿದ್ದೀವಿ, ನಾವೇ ಚಿಂತನೆ ಕೇಳಿದ್ದೀವಿ. ಆದರೂ ನಿನ್ನ ಮಗನ ಬಾಯಲ್ಲಿ ಹರಿಭಕ್ತಿಯ ಪಾಠ ಬರ್ತಾ ಇದೆ ಅಂತಂದರೆ ಇದು ಬರ್ತೇ ಸ್ವಲ್ಪ ಏನೋ ಎಫೆಕ್ಟ್ ಆಗಿದೆ ಅಂತಂದ್ರಂಥವ್ರು. ಚಂಡಾಮರ್ಕರ ಬಾಯಲ್ಲಿ ಬಂದ ಮಾತು. ನೀನು ಕೋಪ ಮಾಡಬೇಡ. ನಿಯಚ್ಛ ಮನ್ಯುಂ ಕ್ವತದಾತ್ಮಮಾನಃ ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ನೋಡು, ಇಯಂ ಮತಿ ನೈಸರ್ಗಿಕಿ. ಚಂಡಾಮರ್ಕರು ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾರೆ ಪ್ರಹ್ಲಾದನ ಬಗ್ಗೆ. ನೋಡು, ಈ ಹುಡುಗ ನಮ್ಮ ವಿದ್ಯಾಪೀಠಕ್ಕೆ ಸೇರಿದಾಗಿಂದ ನಾವು ಅವನ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದೇವೆ. ಅವ ಎಲ್ಲರ ಜೊತೆಗೆ ಆಟಕ್ಕೆ ಕಲಿಯಲ್ಲ. ಎಲ್ಲರೂ ಆಟ ಆಡ್ತಾ ಇದ್ದರೆ ಇವನು ಒಂದು ಕಡೆಯಲ್ಲಿ ಕೂತಿರ್ತಾನೆ. ಎಲ್ಲರೂ ಕೂಗಾಡ್ತಿರ್ತಾರೆ, ಚೀರಾಡ್ತಿರ್ತಾರೆ ಕ್ಲಾಸ್ ರೂಮ್ನಲ್ಲಿ, ಇವ ಅದನ್ನು ಮಾಡಲ್ಲ. ಅಂಥೇಳಿ ಇನ್ನೊಬ್ಬರ ಜೊತೆಯಲ್ಲಿ ಯಾವಾಗಲೂ ಹರಟೆ ಹೊಡಿತಾನೆ ಅಂದರೆ ಅದನ್ನೂ ಮಾಡಲ್ಲ. ಇವನಿಗೆ ಅಂತ ಒಬ್ಬ ಸ್ನೇಹಿತನನ್ನು ಇವನು ಯಾರನ್ನೂ ಮಾಡಿಕೊಂಡಿಲ್ಲ. ನಮ್ಮ ಶಾಲೆಯಲ್ಲಿ ಬೇರೆ ಅಧ್ಯಾಪಕರು ಕ್ಲಾಸ್ನಲ್ಲಿ ಬಂದು ಪಾಠ ಮಾಡಿದ್ದು ಅಂತ ಇಲ್ಲ. ಆದರೂ ಇವನ ಬಾಯಲ್ಲಿ ಹರಿಭಕ್ತಿ ಪಾಠ ಬರ್ತಾ ಇದೆ ಅಂದರೆ ಇದು ಹುಟ್ಟಿನಿಂದ ಅವನು ಒಳಗೆ ಸೇರ್ಕೊಂಡು ಬಂದಿರೋದು, ಇದು ನಾವು ಪಾಠ ಮಾಡಿದ್ದು ಬಂದದ್ದಲ್ಲ ಅಂತಂದ್ಬಿಟ್ರಂತೆ. ಇದು ರಿಪೋರ್ಟು.
ಇವಾಗೆಲ್ಲ ಇದನ್ನೇ ತಾನೇ ರಿಪೋರ್ಟ್ ಅಂತ ಕರೆಯೋದು. ಇಷ್ಟು ರಿಪೋರ್ಟ್ ಕೊಟ್ರಂತೆ. ಈಗೆಲ್ಲ ಪ್ರೋಗ್ರೆಸ್ ಕಾರ್ಡ್ ಅಂತ ಒಂದು ಮಾಡಿರ್ತಾರೆ, ಎಲ್ಲರೂ ಗ್ರೇಡೆ, ಎ ಗ್ರೇಡೆ, ಏನೋ ಖುಷಿ, ಅದೊಂದು ಮಾರ್ಕಲ್ಲಿ ಎ ಗ್ರೇಡ್ ಬಂದಿದೆ ಅಂತ. ಎಲ್ಲಿ ಕಾರ್ಡಲ್ಲಿ ಎ ಗ್ರೇಡು, ವಸ್ತುಸ್ಥಿತಿ ಬೇರೆ ಇದೆ, ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಕಾರ್ಡಲ್ಲಿ ಕೊಟ್ಟರೆ ಸಾಕು. ಇದು ರಿಪೋರ್ಟ್ ಕಾರ್ಡು. ಅವರ ಬಾಯಲ್ಲಿ ಬಂದದ್ದನ್ನು ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ ಪ್ರಹ್ಲಾದನ ಬಗ್ಗೆ. ಚಂಡಾಮರ್ಕರಂತಾರೆ, ನಾವು ಹೇಳಿದ್ದಲ್ಲ, ಮತ್ತೊಬ್ಬರು ಹೇಳಿಕೊಟ್ಟದ್ದಲ್ಲ, ಹುಡುಗರ ಜೊತೆಯಲ್ಲಿ ಮಾತನಾಡುವಾಗ ಬಂದದ್ದು ಅಲ್ಲ. ಆದರೂ ನಿನ್ನ ಮಗನ ಬಾಯಲ್ಲಿ ಈ ಮಾತು ಬರ್ತದೆ ಅಂತಂದರೆ ನೈಸರ್ಗಿಕೀಯಂ ಮತಿರಸ್ಯ ರಾಜನ್. ಇದು ನಿಸರ್ಗ ಸಹಜವಾಗಿ ಬಂದಿದೆ. ನಿಸರ್ಗ ಅಂದರೆ ಸ್ವಭಾವ ಸಹಜವಾಗಿ ಬಂದದ್ದಿದು. ಇದನ್ನು ನಾವು ನೀವು ತಯಾರು ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀನು ನಮ್ಮ ಮೇಲೆ ಸಿಟ್ಟು ಮಾಡೋದು, ಕ್ರಮ ತಗೊಳ್ಳೋದು ಮಾಡಬೇಡ ಅಂದ್ಬಿಟ್ರಂತೆ. ಹಿರಣ್ಯಕಶಿಪಿಗೆ ತಲೆ ಕೆಟ್ಟೋಯ್ತು. ಹೀಗೆ ಮುಂದುವರೆದ್ರೆ ಪ್ರಹ್ಲಾದ ಏನು ಬೇಕಾದರೂ ಮಾಡಬಲ್ಲ. ನನ್ನ ಶತ್ರುನೇ ನನ್ನ ಮನೆಯೊಳಗೆ ಬಂದು ಕೂಡಬಲ್ಲ. ಹರಿನಾಮವೋ ವಿಷ್ಣುನಾಮವೋ ಪದೇ ಪದೇ ಹೇಳಲಿಕ್ಕೆ ಶುರು ಮಾಡಿದರೆ ನನ್ನ ಅಧಿಕಾರಕ್ಕೆ ಏನಾಗಬೇಡ, ಇವನು ಉಳಿಸ್ಬಾರ್ದು, ಈಗಲೇ ಇವನನ್ನು ಮುಗಿಸ್ರಿ ಅಂತಂದ. ಬೆಂಕಿಗೆ ಹಾಕ್ರಿ, ಬೆಟ್ಟದಿಂದ ಎಸಿರಿ, ಶೂಲ ಚುಚ್ಚಿರಿ, ಆನೆ ಕಾಲು ಕೆಳಗೆ ಹಾಕಿ ತುಳಿಸ್ರಿ, ವಿಷನಾದರೂ ಕೊಡಿ, ವಾಮಚಾರ ಆದರೂ ಮಾಡಿರಿ, ಇವನು ಬದುಕಬಾರ್ದು ಅಂತ ಶುರು ಮಾಡಿಬಿಟ್ಟು. ಇವ ನನ್ನ ಕಣ್ಣು ಮುಂದೆ ಬದುಕಬಾರ್ದು. ನಮುಚಿ, ಇಲ್ವಲ, ಹಯಗ್ರೀವ ಅಸುರರನ್ನು ಕರೆಸಿ ಇವನನ್ನು ಯಾಕೆ ವಿದ್ಯಾಪೀಠಕ್ಕೆ ಹಾಕ್ತೀರಿ, ಇನ್ನು ಇವನನ್ನು ಕೊಂದು ಬಿಡ್ರಿ ಅಂತ ಕೊಲ್ಲಿಕ್ಕೆ ಆದೇಶ ಮಾಡಿಬಿಟ್ಟ. ನೋಡಿ, ಹಿರಣ್ಯಕಶಿಪುವಿಗೆ ಅಷ್ಟು ಸಿಟ್ಟು ಬಂತಂತ. ಯಾಕೆ? ಹರಿಭಕ್ತಿ ಮಾಡ್ತಾನಲ್ಲ ಅಂತ ಸಿಟ್ಟು, ಹರಿನಾಮ ಹೇಳ್ತಾನಲ್ಲ ಅಂತ ಸಿಟ್ಟು. ಇವಾಗೆಲ್ಲ ಹಾಗೇ ಇದೆ. ಹಣೆಗೇನಾದರೂ ತಿಲಕ ಇಟ್ಕೊಂಡು ಬಂದರೆ ಶಾಲೆಗೆ ಸೇರಿಸಲ್ಲ. ದೈವಭಕ್ತಿ ಅನ್ನೋದು ಶಾಲೆಗಳಿಗೆ ಒಂದು ದೊಡ್ಡ ಕುತ್ತಾಗಿದೆ. ಅಂದರೆ ಇದು ಶಾಲೆನಾ ಅಥವಾ ಇದು ಬೇರೆ ಇನ್ನೇನಾಗಿದೆ? ಹರಿಭಕ್ತಿ, ಹರಿನಾಮ, ಹರಿಸೇವೆ, ಹರಿಸ್ಮರಣೆ ಬೇಡವಾಗ್ತಾ ಇದೆ. ಹಿರಣ್ಯಕಶಿಪುವಿಗೆ ಆದಿತ್ತು ಇದೇ ಸಮಸ್ಯೆ. ಕೊಂದು ಹಾಕ್ರಿ ಅಂತಂದ್ಬಿಟ್ಟ. ಕೊಲ್ಲಿಕ್ಕೆ ಆದೇಶ ಮಾಡಿದ್ದಕ್ಕೆ ಅವ್ರು ಯಾರೂ ದಾಕ್ಷಿಣ್ಯನೇ ಇಲ್ಲ, ನಿರ್ಭಿಡೆಯಿಂದ ಕೊಲ್ಲಿಕ್ಕೆ ಹೊರಟರು. ಎಲ್ಲೆಲ್ಲಿ ಕೊಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ ಇವನ್ನ, ಅಲ್ಲೆಲ್ಲ ಬದುಕಿ ಬರ್ತಿದ್ದಾನೆ. ಕಟ್ಟಿಗೆ ರಾಶಿ ಒಡ್ಡಿದ್ರು, ಎಣ್ಣೆ ಸುರಿದ್ರು, ಬೆಂಕಿ ಹಚ್ಚಿದ್ರು. ಇನ್ನೇನು ಪ್ರಹ್ಲಾದ ಒಳಗೆ ಸುಡ್ತಾನೆ ಅಂದ್ಕೊಂಡಿದ್ದಾರೆ. ನೋಡಿದರೆ ಬೆಂಕಿ ದಗ 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 ಉರಿತಾ ಇದೆ. ಉರಿಯುವ ಬೆಂಕಿ ಇದ್ದಕ್ಕಿದ್ದ ಹಾಗೆ ನಂದಿ ಹೋಯ್ತಂತೆ. ನಂದಿ ಹೋಯ್ತು, ಆರಿ ಹೋಯ್ತು. ಅಲ್ಲಿಂದ ಎದ್ದು ಬಂದ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪುವಿನ ಮನೆಗೆ. ಯಾಕೆ ಬಂದ್ಯೋ? ಬೆಂಕಿ ಇಡ್ಲಿಕ್ಕೆ ಹೇಳಿದ್ದೆ ನಿನಗೆ, ಸುಡ್ಲಿಲ್ವೇನು? ಬೆಂಕಿ ಸುಡಲಿಲ್ಲ. ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ಅಪ್ಪ, ಬೆಂಕಿ ಏನು ಸುಡ್ತದೆ? ನನ್ನ ಸುಡಬೇಕು ಅನ್ನೋ ಶಕ್ತಿ ಬೆಂಕಿಯಲ್ಲಿ ಇಟ್ಟವನೇ ನಾರಾಯಣ ಅಲ್ಲವೇ? ಅವನ ಸ್ಮರಣೆ ಮಾಡ್ತಿದ್ದದ್ದಕ್ಕೆ ಬೆಂಕಿ ನನ್ನನ್ನು ಸುಡಲಿಲ್ಲ ಅಂತಂದ್ಬಿಟ್ಟ. ಆನೆ ಕಾಲು ಕೆಳಗೆ ಹಾಕಿ ತುಳಿಸ್ಲಿಕ್ಕೆ ಹೋಗ್ತಾನೆ. ಆನೆ ಮಾವುತನ ಕೈಯಲ್ಲಿ ವಶವಾಗಿದ್ದದ್ದು ಪ್ರಹ್ಲಾದನನ್ನು ಸರಪಳಿ ಕಟ್ಟಿ ಕೆಳಗೆ ಬಿಸಾಡಿ ಅವನನ್ನು ತುಳಿ ಅಂತ ಎಷ್ಟು ತಿವಿತಿದ್ದಾನೆ, ಅವನನ್ನು ಮಾತ್ರ ಬಿಟ್ಟು ಮುಂದೆ ಹೋಗ್ತಾ ಇದೆ ಅಂತಾನೆ. ಯಾಕೆ? ನಾರಾಯಣಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ನಾರಾಯಣ ಅಧೋಕ್ಷಜ ಅಂತ ಸ್ಮರಣೆ ಮಾಡ್ತಾ ಇದ್ರೆ ಆನೆಗೂ ಬುದ್ಧಿ ಬರ್ತಾ ಇದೆ ಅಂತೆ, ನಾನು ಪ್ರಹ್ಲಾದನನ್ನು ತುಳಿಬಾರ್ದು ಅಂತ. ಮೃತ್ಯು ಬರ್ತಾ ಇಲ್ಲ ಪ್ರಹ್ಲಾದನಿಗೆ, ಮೃತ್ಯು ಬರ್ತಾ ಇಲ್ಲ. ದೊಡ್ಡ ಸರ್ಪಳಿ ಕಟ್ಟಿ ಅದಕ್ಕೊಂದು ಬಂಡೆಗಲ್ಲು ಕಟ್ಟಿ ಪ್ರಹ್ಲಾದನನ್ನು ಬಹಳ ಎತ್ತರದಿಂದ ಆಳವಾದ ನೀರಿನೊಳಗೆ ಬಿಸಾಡಿದ್ರಂತೆ. ಮತ್ತೆ ಸರಪಳಿ ಬಿಡಿಸ್ಲಿಕ್ಕಾಗಬಾರ್ದು ಅಂತ ಅದಕ್ಕೆ ವಾಮಾಚಾರ ಮಾಡಿಸಿದ್ನಂತೆ. ಸರಪಳಿಗೆ ವಾಮಾಚಾರ, ಬಂಡೆಗಲ್ಲು ಕಟ್ಟಿದ್ದಾನೆ, ಪ್ರಹ್ಲಾದನಿಗೆ ಸುತ್ತಿದ್ದಾರೆ, ಮೇಲಿನಿಂದ ಹಾಕಿದ್ದಾರೆ. ಇನ್ನು ಬರಲಾರ ಅಂತ ಎತ್ತಿ ಎಸೆದು ಬಂದಾಯಿತು. ಇನ್ನು ಬರಲಾರ ಪ್ರಹ್ಲಾದ ಅಂತ ಸಾಯಂಕಾಲದ ಹೊತ್ತಿಗೆ ಹಿರಣ್ಯಕಶಿಪುವಿನ ಅಂತಃಪುರಕ್ಕೆ ಬಂದುಬಿಟ್ಟಂತೆ ಪ್ರಹ್ಲಾದ. ಹೇಗೆ ಬಂದ್ಯೋ? ಯಾರೋ ಕರ್ಕೊಂಡು ಬಂದರು.
ಅದೇ ನಿನ್ನ ಭೃತ್ಯರೆಲ್ಲ ನನ್ನನ್ನು ಕಟ್ಟಿ ಎಸೆದ್ರು, ನಾನು ಒಳಗೆ ಹೋದಾಗ ಸಂಧ್ಯಾಕಾಲ ಆಗಿತ್ತು. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾ ಮಾ ಸಂಧ್ಯಾಭಿರಕ್ಷತು ಅಂತ, ಸಾ ಸಂಧ್ಯಾ ಮಾಂ ಅಭಿರಕ್ಷತು ಅಂತ ದೇವರನ್ನು ಬೇಡಿದೆ. ಆ ಭಗವಂತನೇ ನನ್ನ ಕೈ ಹಿಡಿದು ಎಳೆದು ಮೇಲೆ ಕರ್ಕೊಂಡು ಬಂದು ನಿನ್ನ ಮನೆ ತನಕ ಬಿಟ್ಟು ಹೋದ ಅಂತಂದಂತೆ. ಅಧೋಕ್ಷಜಾನುಸ್ಮರಣಾನುಭಾವಾತ್. ಇದು ರಕ್ಷಣೆ ಅಂದರೆ ಭಗವಂತನ ರಕ್ಷಣೆ. ಅಷ್ಟು ಭಕ್ತಿ ಮೆರಿತಾ ಇದ್ದಾನೆ ಪ್ರಹ್ಲಾದ. ಮೃತ್ಯು ಬರಬೇಕಾದ್ರೆ ಹೆದರ್ತಾ ಇದೆ. ಎಲ್ಲಿವರೆಗೂ ಹೋಯಿತು ಇದು? ಹಿರಣ್ಯಕಶಿಪು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಂತೆ ಸಿಂಹಾಸನದಲ್ಲಿ. 1000 ವರ್ಷ ತಪಸ್ಸು ಮಾಡಲಿಕ್ಕೆ ಒಂಟಿ ಕಾಲ ಮೇಲೆ ನಿಂತಿದ್ದೆ ನಾನು. ಇಡೀ ದೇಹ ಹುತ್ತ ಬೆಳೆದು ಹೋಗಿತ್ತು. ಎಷ್ಟೋ ವರ್ಷಗಳ ನಂತರ ಬ್ರಹ್ಮ ಸಾಯಬಾರ್ದು ನಾನು ಅಂತ ವರ ಕೇಳಲಿಕ್ಕೆ ಅಂತ ಅವನನ್ನು ಪ್ರತ್ಯಕ್ಷೀಕರಿಸ್ಕೊಂಡೆ. ನಾನೇನಾದರೂ ವರ ಕೇಳುವಾಗ ನಾ ಸಾಯಬಾರ್ದು ಅಂತ ಕೇಳ್ಕೊಂಡೋ, ನನ್ನ ಮಗ ಸಾಯಬಾರ್ದು ಅಂತ ಕೇಳ್ಕೊಂಡೋ ಅಂತ ತಲೆ ಬಿಸಿ ಆಯ್ತಂತವನಿಗೆ. ಇದು ನೋಡಿ ಹಿರಣ್ಯಕಶಿಪುವಿಗೆ ಬಂದ ಆಪತ್ತು. ಅಂದರೆ ಎದುರುಗಡೆಗಿದ್ದಾನೆ, ಕೊಲ್ಲಿಗೆ ಪ್ರಯತ್ನ ಪಡ್ತಿದ್ದಾರೆ, ವಿಷ ಉಣಿಸ್ತಿದ್ದಾರೆ, ಬೆಂಕಿ ಹಚ್ಚುತ್ತಿದ್ದಾರೆ, ಸಾವು ಅವನಿಗೆ ಬರ್ತಾ ಇಲ್ಲ. ದೇವರು ಹಿರಣ್ಯಕಶಿಪುವಿಗೆ ತೋರಿಸ್ತಾನೆ, ವರ ಪಡೆದು ಸಾವಿಲ್ಲ ಅಂತ ಅನಿಸ್ಕೊಳ್ಳಿಕ್ಕೆ ಹೊರಟವನು ನೀನು, ವರ ಪಡೆಯದೇ ಸಾವಿಲ್ಲ ಅಂತ ಮಾಡೋನು ನಾನು ಅಂತ ತೋರಿಸಿದ್ನಂತೆ ಭಗವಂತ. ವರ ಬೇಡ ಅವನಿಗೆ, ನಾನೊಬ್ಬ ಸಾಕು. ಯಾಕೆ? ಮೃತ್ಯು ಬರಬೇಕಾದ್ರೆ ನಾನು ಹೇಳಿದರೆ ಬರ್ತದೆ. ಮೃತ್ಯುವಿಗೆ ತಾ ಮೃತ್ಯುವೆನೀಪ ಅಂತಾರೆ ಜಗನ್ನಾಥದಾಸರು. ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಮೃತ್ಯು ಬರಬೇಕಾದ್ರೆ ನನ್ನ ಅಧೀನವಾಗಿ ಬರಬೇಕು, ನೀನು ಹೇಳ್ದ ಹಾಗೆ ಕೇಳಲ್ಲ ಮೃತ್ಯು ಅಂತ ಅವನಿಗೆ ಅರ್ಥ ಮಾಡಿಸ್ತಿದ್ದಾನೆ. ಇಷ್ಟಾಗಿಯೂ ಹಿರಣ್ಯಕಶಿಪುವಿಗೆ ಸಮಾಧಾನ ಆಗ್ತಾ ಇಲ್ಲ. ಚಂಡಾಮರ್ಕರು ಬಂದು ಹಿರಣ್ಯಕಶಿಪುವಿನ ಚಿಂತೆ ತಡಿಲಿಕ್ಕಾಗದೆ, ನೋಡಲಿಕ್ಕಾಗದೆ, ನೋಡು ಒಂದು ಸಲ ಕಳಿಸಿ, ಇದೊಂದು ಸಲ ಸ್ವಲ್ಪ ಸ್ಪೆಷಲ್ಲಾಗಿ ನಾವು ಒಂದು ಕ್ಲಾಸ್ ತಗೋತೇವೆ ಅಂದ್ರಂಥವ್ರು. ಈಗೆಲ್ಲ ಒಂದು ಸ್ಪೆಷಲ್ ಅಬ್ಸರ್ವೇಷನ್ ಅಂತ ಇರ್ತದೆ. ಬಹುಶಃ ಮೊದಲನೇ ಸೆಮಿಸ್ಟ್ರಿ ಮುಗಿದೋಗಿತ್ತು, ಅಲ್ಲಿಗೆ 2ನೇ ಸೆಮಿಸ್ಟ್ರಿಗೆ ಸೇರಿಸ್ಕೊಂಡು ರೀಅಡ್ಮಿಷನ್ ಮಾಡಿಸಿ. ರೀಅಡ್ಮಿಷನ್ ಅಂತ ಮಾಡ್ತಾರೆ ಇತ್ತೀಚೆಗೆಲ್ಲ. ದುಡ್ಡು ಕೊಡೋದು ಅಂತ ಅರ್ಥ, ಬೇರೆ ಏನಲ್ಲ. ಹೆಚ್ಚೆಚ್ಚು ದುಡ್ಡು ಕೊಟ್ಟರೆ ಅಡ್ಮಿಷನ್ ರೀ. ಶೀಟ್ ಇಲ್ಲದೆ ಇದ್ದರೆ ಹುಟ್ಟು ಹಾಕೋಣಂತ, ಅದಕ್ಕೇನಂತೆ. ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಇಲ್ಲದೆ ಇದ್ದರೆ ಹೊಸ ಬೆಂಚ್ ಇಟ್ಟರೆ ಆಯ್ತು, ಅದಕ್ಕೇನಂತೆ. ದುಡ್ಡು ಜಾಸ್ತಿ ಕೊಡು. ಇದೇ ಅಲ್ವೇ ನಾವು ಅನುಭವಿಸ್ತಿರುವ ಶಿಕ್ಷಣದ ವ್ಯವಸ್ಥೆಗಳು. ನೋಡಿ, ಇದೊಂದು ಬಾರಿ ಕೊಟ್ಟು ಕಳಿಸು, ಅದಕ್ಕೆ ತಕ್ಕಂತೆ ನಾವೇನಾದರೂ ಮಾತನಾಡ್ತೇವೆ ಅವನೊಟ್ಟಿಗೆ ಅಂತ ಹೇಳಿದರು. ಆಯ್ತು, ಕರ್ಕೊಂಡು ಹೋಗ್ರಿ ಅಂತಂದ. 2ನೇ ಬಾರಿ ಗುರುಕುಲಕ್ಕೆ ಕಳಿಸಿದರೆ ಪ್ರಹ್ಲಾದ ಇವರೇನು ಹೇಳ್ತಾರೆ ಪಾಠ ಎಲ್ಲ ಕೇಳಬೇಕು. ಪಾಠ ಆದಮೇಲೆ ಸ್ವಲ್ಪ ವಿರಾಮ ಇರ್ತಿತ್ತಲ್ಲ, ಆ ವಿರಾಮದ ಸಮಯದಲ್ಲೆಲ್ಲ ಇವನು ಬೇರೆ ರೀತಿಯಾದ ಪಾಠ ಹೇಳಲಿಕ್ಕೆ ಶುರು ಮಾಡಿದ. ಎಲ್ಲ ದೈತ್ಯ ಬಾಲಕರಿದ್ದಾಗ ಇವರು ವಿಶ್ರಾಂತಿಗೆ ಹೋಗಿರ್ತಿದ್ರು ಚಂಡಾಮರ್ಕರು. ಅಸುರ ಬಾಲಕರನ್ನೆಲ್ಲ ತಾನು ಸೇರಿಸಿಕೊಂಡು, ಯಾಕಿಷ್ಟು ಸಮಯ ವ್ಯರ್ಥ ಮಾಡ್ತೀರಿ, ನಿಮಗೆ ಕೆಲವು ಪಾಠ ಮಾಡ್ತೀನಿ ಅಂತ ಕರೆದುಬಿಟ್ಟೆ. ವಿದ್ಯಾರ್ಥಿ ಪರಿಷತ್ ಅಂತ ಮೊದಲು ಮಾಡಿದವನೇ ಪ್ರಹ್ಲಾದ. ವಿದ್ಯಾರ್ಥಿ ಪರಿಷತ್ ಅಂತ ಇರ್ತದಲ್ಲ, ಅದು ಹಾಗೆ ಮೊದಲು ಇವನೇ ಕಟ್ಟಿದ ಅದನ್ನು. ಯಾಕೆ ಅಂದರೆ ಇವನ ಮಾತಿನಲ್ಲಿ ಅಷ್ಟು ತೂಕ ಇತ್ತು, ಮುಖದಲ್ಲಿ ಆಕರ್ಷಣೆ ಇತ್ತು, ಹೇಳುವ ವಿಷಯದೊಳಗೆ ಅದ್ಭುತ ಸತ್ವ ಇತ್ತು. ಏನು ಹೇಳ್ತಾನೆ ಅದು ಎಲ್ರಿಗೆ ಕನೆಕ್ಟ್ ಆಗ್ತಿತ್ತು. ಈಗೇನು ಹೇಳ್ತಾರೆ ಕನೆಕ್ಟೇ ಆಗಲ್ಲ ಎಲ್ರಿಗೆ. ಏನೋ ಹೇಳ್ತಾರೆ, ಅಂತೂ ಹೇಳಿದ್ವಿ ಅಂತಂತಾರೆ. ಮತ್ತು ಆನ್ಲೈನ್ ಶುರು ಆದಾಗಿಂದಂತೂ ಬೇಡವೇ ಬೇಡ ಕಥೆ. ಎಲ್ಲರೂ ಹೇಳೋರಾಗಿದ್ದಾರೆ, ನಾನು ಹೇಳ್ತೀನಿ ಅಂತ. ಆ ವಿದ್ಯಾರ್ಥಿಗಳಿಗೆ ಅದು ಅರ್ಥ ಆಯಿತೋ ಇಲ್ಲವೋ ಅದು ನಮಗೆ ಗೊತ್ತಿಲ್ಲ. ನಮಗೆ ಆನ್ಲೈನ್ನಲ್ಲಿ ಕ್ಲಾಸ್ ಮಾಡು ಅಂತಂದಿದ್ದಾರೆ ಅಷ್ಟೆ. ಎಲ್ಲರೂ ಹೇಳೋರೆ. ಪ್ರಹ್ಲಾದ ಹೇಳುವ ಮಾತುಗಳು ಹೇಗಿತ್ತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಒಬ್ಬ ದಡ್ಡ ಅಸುರ, ಒಬ್ಬ ಬುದ್ಧಿವಂತ, ಒಬ್ಬ ಮಧ್ಯಮ, ಎಲ್ಲರಿಗೂ ಕನೆಕ್ಟ್ ಆಗಬೇಕಂತ ಅಂಥ ಪಾಠ ಮಾಡಿದ್ದಂತೆ ಪ್ರಹ್ಲಾದ. ದಡ್ಡನಿಗೂ ಸರಿ, ಬುದ್ಧಿವಂತನಿಗೂ ಸರಿ, ಮಧ್ಯಮದವನಿಗೂ ಸರಿ, ಏನೂ ಗೊತ್ತಿಲ್ಲದ ಕಲ್ಲು ಬಂಡೆಯೂ ಪ್ರಹ್ಲಾದನ ಮಾತು ಕೇಳಿ ಚೈತನ್ಯ ಭರಿತ ಆಗ್ಬೇಕಂಥ ಪಾಠ ಮಾಡಿಬಿಟ್ಟಂತೆ.
ಏನು ಪಾಠ ಮಾಡಿದ ಅಂಥದ್ದು ಅಂತ ಒಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಅವರನ್ನು ಸೇರಿಸಿ ಕೂಡಿಸಿ, ನೀವೆಲ್ಲ ಅಸುರ ಬಾಲಕರು ಈ ವಯಸ್ಸನ್ನು ಇಷ್ಟು ವ್ಯರ್ಥ ಕಳೆದ್ರೆ ಹೇಗೆ ಅಂತ ಶುರು ಮಾಡಿದ. ಇರೋದೇ ಒಂದು 100 ವರ್ಷ ಆಯುಷ್ಯ, 50 ವರ್ಷ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳದೆ ನಿದ್ರೆ ಆಟ ಇವುಗಳಲ್ಲಿ ಕಳೆದು ಬಿಡ್ತೀರಿ. 20 ವರ್ಷ ಸಣ್ಣ ವಯಸ್ಸಿಗೆ ಅನುಗುಣವಾಗಿ ಲೌಕಿಕ ವಿಷಯಗಳ ಆಸಕ್ತಿಯಲ್ಲಿ ಕಳೆದು ಬಿಡ್ತೀರಿ. ನೋಡಿ, ಎಲ್ಲ ಲೆಕ್ಕ ಹಾಕಿದಾನೆ ಅಂತದ್ದು. ಮನುಷ್ಯನ ಆಯುಷ್ಯದ 100 ವರ್ಷದೊಳಗೆ 50 ವರ್ಷ ಮನುಷ್ಯ ನಿದ್ರೆ ಮಾಡಿ ಕಳೀತಾನೆ. ನಿದ್ರೆ ಅಂದರೆ ಅದಕ್ಕೆ ತಕ್ಕಂತೆ ಎಲ್ಲ ಸೇರಿಸ್ಕೊಳ್ಬೇಕು ನಾವು. ಮತ್ತೆ ಇಂದ್ರಿಯಗಳ ನಿಗ್ರಹ ಇಲ್ಲದೆ ಕಳೀತಾನೆ. ಅಲ್ಲಲ್ಲಿ ಉಪನ್ಯಾಸಕ್ಕೆ ಕೂತಾಗ ಒಂದು ಸ್ವಲ್ಪ ನಿದ್ರೆ, ಆಫೀಸಿಗೆ ಹೋಗೋ ಮುನ್ನ ಬಸ್ಸಲ್ಲಿ ಹೇಗಿದ್ದರೂ ಆಫೀಸಿಗೆ ಹೋಗ್ಲಿಕ್ಕೆ ಸಮಯ ಇದೆ ಅಲ್ಲ ಅಂತ ಅಲ್ಲೊಂಚೂರು, ಮಧ್ಯೆ ಊಟ ಆದಮೇಲೆ ಒಂಚೂರು ಹೊಟ್ಟೆ ಭಾರ ಆಗಿದೆ ಅಲ್ಲ ಅಂತ ಒಂಚೂರು ಅಂತೂ ತೊಗೊಳ್ತೇವೆ ನಾವು. ದಿನ ನಮ್ಮ ಸಮಯ ಎಷ್ಟೆಷ್ಟು ನಿದ್ರೆಗೆ ಮೀಸಲಿಡ್ತೇವೆ ಅಂತ ಪ್ರತ್ಯೇಕ ಹೇಳೋದೇ ಬೇಡ. 100ರೊಳಗೆ 50 ಇಲ್ಲಿಗೆ ಕಳೆದು ಬಿಟ್ವಿ ಇಂದ್ರಿಯ ನಿಗ್ರಹ ಇಲ್ಲದೇನೆ. ಇನ್ನು ಉಳಿದದ್ದೇ 50. ಆ 50ರೊಳಗೆ ಹ್ಯಾಕೆ ಕಳೀತೇವೆ ಅದನ್ನು ಹೇಳ್ತಾನೆ. 20 ಬಾಲ್ಯದೊಳಗೆ ಕೌಮಾರದೊಳಗೆ ಕಳೀತೇವಂತೆ, ಇನ್ನು 20 ವೃದ್ಧಾಪ್ಯಕ್ಕೆ ಕೊಟ್ಬಿಟ್ಟಿದ್ದೇವಂತೆ. ಇನ್ನು ಮಧ್ಯದಲ್ಲಿರೋದು ಎಷ್ಟು ಹಾಗಾದರೆ 10 ವರ್ಷದ ಯೌವನ. ಏನು ಹಾರಾಟ, ಏನು ಹೋರಾಟ, ಛೇ 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 ಛೇ. ಯಾವುದ್ರೊಳಗೆ? ಮೊಬೈಲ್ ರೀಲ್ಸ್ ನೋಡೋದ್ರಲ್ಲಿ ಹೋರಾಟ ಅಷ್ಟೆ, ಬೇರೆ ಏನಲ್ಲ. ಅದನ್ನು ಮುಂದಿಟ್ಟನೇನೋ ಇಟ್ಟನೇನೋ ರೆಕಾರ್ಡ್ ಮಾಡಿದ್ನೇನೋ, ಇಷ್ಟೇ ನಮ್ಮದು ಈಗ ನಡೀತಾ ಇರೋ ವ್ಯವಸ್ಥೆ. ಅಂತೂ ಯೌವನ ಮನುಷ್ಯನಿಗೆ ಸಾಧನ ಮಾಡಿಸ್ತದೆ ಅಂತಿಲ್ಲ ಅಂತ ಎಚ್ಚರಿಕೆ ಕೊಡ್ತಾನೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಇದು ಪ್ರಹ್ಲಾದನ ಉಪದೇಶದ ಮಾತುಗಳು. ಚಿಕ್ಕ ಸೆಂಟೆನ್ಸ್, ಬಹಳ ಮಾರ್ಮಿಕವಾದ ವಿಷಯಗಳನ್ನು ಒಳಗೊಂಡಿದೆ. ಕೌಮಾರ ಆಚರೇತ್ ಪ್ರಾಜ್ಞ. ವಯಸ್ಸು ಸಣ್ಣದಿದ್ದಾಗ ಭಾಗವತ ಧರ್ಮದ ಆಸಕ್ತಿ ಬೆಳೆಸ್ಕೊಳ್ರಿ, ಧರ್ಮದ ಆಚರಣೆಯಲ್ಲಿ ತೊಡಗ್ರಿ. ಸಮಯ ಹರಣ ಯಾಕೆ ಮಾಡ್ತೀರಿ? ಆಯುಷ್ಯ ಕಡಿಮೆ ಇದೆ ಅಂತ ನಿಮಗೆ ಅರ್ಥ ಆಗ್ತಿಲ್ವೇ ಅಂತ ಶುರು ಮಾಡಿದೆ. ಆ ಬಾಲಕರೆಲ್ಲ ಇವನ ಉಪದೇಶವನ್ನು ಬಹಳ ಆಕರ್ಷಿತರಾಗಿ ಕೇಳ್ತಾ ಇದ್ರಂತೆ. ಆ ಮಾತಿನಲ್ಲಿ ಅಷ್ಟು ಗಾಂಭೀರ್ಯ ಇತ್ತು. ಮತ್ತೆ ಮುಂದುವರಿಸಿದ ಉಪದೇಶ. ಮನುಷ್ಯ ಜನ್ಮ, ಮಾನವ ದೇಹ, ಇದರ ಗುರಿ ಏನು? ಭಗವಂತನನ್ನು ಕಾಣೋದು, ದೇವರನ್ನು ಪ್ರೀತಿಪಡಿಸೋದು, ಅವನನ್ನು ಒಲಿಸ್ಕೊಳ್ಳೋದು, ಅವನಲ್ಲಿ ಭಕ್ತಿ ಮಾಡೋದು. ಇದು ಬಿಟ್ಟು ಬೇರೆ ಏನು ಇದರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಉಳಿದೆಲ್ಲ ಪರಿಕರಗಳನ್ನು ಉಪಯೋಗಿಸ್ಬೇಕು. ಹೀಗೆಲ್ಲ ಉಪದೇಶ ಮಾಡ್ತಿದ್ದಾಗ ಒಬ್ಬ ಅಸುರ ಬಾಲಕ ಕೈ ಎತ್ತಿದ್ದಂತೆ. ನಂದೊಂದು ಪ್ರಶ್ನೆ ಇದೆ ಅಂದಾತ. ಏನು ಪ್ರಶ್ನೆ ಅಂತ ಕೇಳ್ದ. ಅಲ್ಲ, ನೀನು ಇಡೀ ಜೀವನವನ್ನೇ ದೇವರಿಗೆ ಮೀಸಲಿಡು ಅಂತಂತ ಇದ್ದೀ. ಹೌದು, ಮೀಸಲಿಡಬೇಕು ಅಂತಂದರೆ ಅವನು ಯಾರು, ಅವನು ಹೇಗಿದ್ದಾನೆ, ಅವನ ಪರಿಚಯವೇ ನಮಗಿಲ್ಲಲ್ಲ ಅಂದ್ರಂತೆ. ಅದಕ್ಕೆ ಪ್ರಹ್ಲಾದ ದೇವರ ಪರಿಚಯ ನಾ ಮಾಡಿಸ್ತೀನಿ ಅಂತಂದ. ನೋಡಿ, ಇಂಥವ್ರೊಬ್ಬರು ಬೇಕು ನಮಗೆ. ಅರೆ, ಅವನ ಪರಿಚಯ ಇಲ್ಲ ಅಂದರೆ ಹೇಗೆ ನೀವೆಲ್ಲ, ನಾನು ಮಾಡಿಸ್ತೀನಿ ಅಂತಂದ. ಭಗವಂತನ ಮಹಿಮೆಯನ್ನು ವಿವರಣೆ ಕೊಡುವಾಗ ಅಂತಾನೆ, ಹೇಮಂ ಯಥಾ ಗ್ರಾವಸು ಹೇಮಕಾರಃ ಕ್ಷೇತ್ರೇಷು ಯೋಗೈಸ್ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಷು ತಥಾತ್ಮಯೋಗೈಃ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಬಂಗಾರ ನಿಮಗೆ ಗೊತ್ತಿದ್ದಂತೆ ಎಲ್ಲಿರ್ತದದು? ಕಲ್ಲು ಮಣ್ಣಿನೊಳಗೆ ಸೇರಿರ್ತದೆ. ಬಂಗಾರದ ಗಣಿ, ಅಲ್ಲಿ ಬಂಗಾರ ತೆಗೆಯುವವರೇನು ಮಾಡ್ತಾರೆ? ಅದನ್ನೆಲ್ಲ ತಂದು ಕಲ್ಲು ಬೇರ್ಪಡಿಸಿ, ಮಣ್ಣು ಬೇರ್ಪಡಿಸಿ, ಶೋಧಿಸಿ ಆ ಬಂಗಾರವನ್ನು ಒಂದು ಗಟ್ಟಿ ತೆಗಿತಾರೆ, ಗಟ್ಟಿ ಬಂಗಾರ ಮಾಡ್ತಾರೆ. ಬಂಗಾರ ಹೇಗೋ ಭಗವಂತ ಹಾಗೆ ಅಂತಂದಂತೆ. ಹೈಮಂ ಯಥಾ ಗ್ರಾವಸು ಹೇಮಕಾರ. ಹೇಮಕಾರ ಅಂದರೆ ಗೋಲ್ಡ್ ಸ್ಮಿತ್, ಸ್ವರ್ಣಕಾರ. ಬಂಗಾರ ತೆಗೆದ ಹಾಗೆ ಭಗವಂತನನ್ನು ನೀವು ಗಟ್ಟಿ ಬಂಗಾರದಂತಿದ್ದಾನೆ ಅಂತ ಅವನನ್ನು ತಿಳಿಬೇಕು. ಕಲ್ಲು ಯಾವುದು, ಮಣ್ಣು ಯಾವುದು, ಚೇತನ ಅಚೇತನ, ಇದನ್ನು ಪರಿಚಯಿಸ್ಬೇಕೇನು ಪ್ರತ್ಯೇಕ? ಎದುರುಗಡೆ ಕಾಣಿಸ್ತಾ ಇರೋ ನಾವು ನೀವುಗಳೆಲ್ಲ ಚೇತನ.
ನಮ್ಮೊಟ್ಟಿಗೆ ನಮ್ಮ ಉಪಭೋಗಕ್ಕಿರೋದೆಲ್ಲ ನಮಗೇನಿದೆ, ಇದು ಅಚೇತನ. ಈ ಚೇತನ ಅಚೇತನ ಕಲ್ಲು ಮಣ್ಣಿನೊಳಗೆ ಹಾಸು ಹೊಕ್ಕಾಗಿ ಸೇರಿಕೊಂಡವನೇ ಭಗವಂತ ಅಂತಂದಂತೆ. ಅವನು ಹೇಗೆ ಕಲ್ಲನ್ನು ಬೇರ್ಪಡಿಸಿ ಮಣ್ಣನ್ನು ಬೇರ್ಪಡಿಸಿ ಶೋಧಿಸಿ ಬಂಗಾರ ತೆಗಿತಾನಲ್ಲಪ್ಪ, ಹಾಗೆ ಆ ಭಗವಂತನನ್ನು, ಈ ಚೇತನನನ್ನು ಬೇರ್ಪಡಿಸು, ಚೇತನನ ಗುಣಧರ್ಮಗಳನ್ನು ಅರಿತು, ಓ ಇವನು ಚೇತನ ಅಂತ ಅವನನ್ನು ಬೇರ್ಪಡಿಸು ಬುದ್ಧಿಯಲ್ಲಿ. ಅಚೇತನದ ಗುಣಧರ್ಮಗಳೇನು ಅಂತ ತಿಳಿದು ಅವನನ್ನು ಬೇರ್ಪಡಿಸು. ಇವೆರಡರ ಮಧ್ಯದೊಳಗೆ ಶೋಧಿಸಿ ಸಿಗ್ತಾನಲ್ಲ, ಅವನೇ ಪರಮಚೇತನ ಅಂತ ತಿಳಿಸಿದ್ನಂತೆ. ಹಾಗೆ ತಿಳಿಬೇಕು ಅವನನ್ನು. ಅವ ಚೇತನನಿಗಿಂತ ವಿಲಕ್ಷಣ, ಅಚೇತನಕ್ಕಿಂತ ಭಿನ್ನ, ಆದರೆ ಚೇತನಾಚೇತನರೊಳಗೇ ಇರುವವ. ಇದನ್ನು ಅಧ್ಯಾತ್ಮ ಯೋಗದಿಂದ ತಿಳಿ ಅಂತಾನೆ ನೋಡಿ. ಕ್ಷೇತ್ರೇಷು ದೇಹೇಶು ತಥಾತ್ಮಯೋಗೈ ಅಧ್ಯಾತ್ಮವಿದ್ ಬ್ರಹ್ಮಗತಿಂ ಲಭೇತ. ಅಧ್ಯಾತ್ಮವನ್ನು ತಿಳಿದು ಆ ಉಪಾಯವನ್ನು ಅವಲಂಬಿಸಿ ಆ ಭಗವತ್ ಸ್ವರೂಪವನ್ನು ಅಪ್ಪಟ ಬಂಗಾರ ಅಂತ ತಿಳಿ ಅಂತಂತಾರೆ. ಇಷ್ಟು ಹೇಳಿದರೆ ಯಾರಿಗೆ ಅರ್ಥ ಆಗಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ, ಉಪನಿಷತ್ತಿನ ಮಾತು. ಹಿರಣ್ಮಯ ಪಾತ್ರ ಅಂತ ಕರೆದ್ರಂತೆ. ಧ್ಯಾನ ಮಾಡುವ ಸೂರ್ಯನಾರಾಯಣನನ್ನು ಹಿರಣ್ಮಯ ವಪುಹು ಧೃತಶಂಖ ಚಕ್ರ ರಕ್ತವರ್ಣ ಅಂತ ಹಿರಣ್ಮಯ ವಪುಹು, ಬಂಗಾರಮಯವಾದ ದೇಹ, ಬಂಗಾರ ಇವನು ಅಂತ. ಆ ಉಪನಿಷತ್ತು ವೇದಗಳ ಮಾತಿನ ಸಾರ ಪ್ರಹ್ಲಾದನ ಮಾತಿನಲ್ಲಿ ಇಲ್ಲಿ ಅಡಕಾಗಿದೆ ನೋಡಿ. ಇದೇ ಬಂಗಾರ ಅಂತ ಕರೆದದ್ದು. ಚಿನ್ನದ ಗಟ್ಟಿ ಎಷ್ಟು ಅಮೂಲ್ಯವೋ ಬಂಗಾರನೂ ಅಷ್ಟೇ ಅಮೂಲ್ಯ. ಅಂಥ ಅಪ್ಪಟ ಬಂಗಾರನನ್ನು ಅರಿಯಪ್ಪ ಅಂತ ಅಸುರ ಬಾಲಕರಿಗೆಲ್ಲ ಉಪದೇಶ ಮಾಡ್ತಾನಂತೆ. ಅವನ ಲಕ್ಷಣ ಏನು? ಆತ್ಮ ನಿತ್ಯ ಅವ್ಯಯ ಶುದ್ಧ ಅವಿಕ್ರಿಯ ಅಂತ 12 ಲಕ್ಷಣಗಳ ಮೂಲಕ ಭಗವಂತನ ಸ್ವರೂಪ ಪರಿಚಯಿಸಿದರೆ ಮೈಮರೆತು ಬಿಟ್ರಂತ ಅಸುರ ಬಾಲಕರು. ಪ್ರಹ್ಲಾದ ನಮಗಿವು ಪಾಠನೇ ಮಾಡಿಲ್ಲ ಅಂದ್ರಂತೆ. ನಮಗಿವು ಪಾಠನೇ ಮಾಡಿಲ್ಲ. ಮಧ್ಯ ಅಲೆಕ್ಸಾಂಡರ್ ಬಂದ, ಪೋರ್ಚುಗೀಸರು ಬಂದರು. ಹೌದು, ಅವರೆಲ್ಲ ಬಂದರು. ಏನು ಮಾಡಿದ್ರು? ನಿಮ್ಮ ದೇಶ ಕೊಳ್ಳೆ ಹೊಡೆದು ಹೋದರು. ಅದನ್ನು ನೀವು ಪಾಠ ಕೇಳಬೇಕೀಗ. ಅಲ್ಲ, ಅವ ಬಂದು ನಮ್ಮ ದೇಶ ಕೊಳ್ಳೆ ಹೊಡೆದದ್ದನ್ನು ನಾವ್ಯಾಕೆ ಪಾಠ ಕೇಳಬೇಕು? ಅರೆ, ಪೋರ್ಚುಗೀಸರು ಬಂದು ನಮ್ಮ ದೇಶವನ್ನು ಆಕ್ಯುಪೈ ಮಾಡ್ಕೊಂಡು ಇಷ್ಟು ವರ್ಷ ಆಳಿ ಹೋದದ್ದನ್ನು ನಾವ್ಯಾಕೆ ಕೇಳಬೇಕು? ಇದೇನು ಶೌರ್ಯ ಅಂತ ಕೇಳಿಸ್ತಿದ್ದೀರಾ? ಅಥವಾ ನಾವು ಇನ್ನೊಂದು ದೇಶಕ್ಕೆ ಹೋಗಿ ಹಂಗೆ ಲಗ್ಗೆ ಇಡಬೇಕು ಅಂತ ಹೇಳ್ಕೊಡ್ಬೇಕಾ? ಯೋಚನೆ ಮಾಡ್ತಾ ಇಲ್ಲ. ನಾವು ಕಲಿಯುವ ಇತಿಹಾಸದ ಪಠ್ಯಪುಸ್ತಕಗಳು, ಅಲ್ಲಲ್ಲಿ ನಾವು ಅಧ್ಯಯನ ಮಾಡ್ತಾ ಇರುವ ಇವತ್ತಿನ ಬೇರೆ ಬೇರೆ ಪುಸ್ತಕಗಳು ನಮಗೆ ಕೊಡ್ತಿರುವಂಥ ಆಹಾರ ಏನದು? ಎಷ್ಟು ರಾಸಾಯನಿಕ ಮಿಶ್ರಣ ಆಗಿದೆ? ಇದನ್ನು ಯೋಚಿಸಲಿಲ್ಲ ನಾವಿವತ್ತು. ಹೇಳಿಕೊಟ್ರ ಈ ಭಗವಂತನ ಪಾಠವನ್ನು ಯಾವುದಾದ್ರೂ ಪಠ್ಯಪುಸ್ತಕದಲ್ಲಿ ದೇವರು ಅಂತ ಒಂದು ಪಾಠ ಇಡ್ಲಿಕ್ಕೆ ಆಗ್ತದ? ನಿಮ್ಮ ಯೋಗ್ಯತೆಗೆ ದೇವರು ಅಂತ ಒಂದು ಪಾಠ ಇಡಿ. ಅವನ ವ್ಯಕ್ತಿತ್ವ ಏನು ಅಂತ ಪರಿಚಯಿಸ್ರಿ. ನಾವು ಅವನ ಭಕ್ತರು ಅಂತ ವ್ಯವಸ್ಥೆಯನ್ನು ಹೇಳಿಕೊಡಿ. ಹೇಳೋ ಹಾಗಿಲ್ಲ. ಯಾಕೆ ನಮ್ಮ ದೇಶ ಅದನ್ನು ಒಪ್ಪಲ್ಲ ಅಂತಂದ್ಬಿಟ್ರು. ಇವರೇ ಒಪ್ತಾರೋ ಬಿಡ್ತಾರೋ, ಬಹುಸಂಖ್ಯೆ ವ್ಯವಸ್ಥೆಯೂ ಒಪ್ಪಲ್ಲ, ಅಲ್ಪಸಂಖ್ಯೆ ವ್ಯವಸ್ಥೆಯೂ ಒಪ್ಪಲ್ಲ ಅಂತ ಹೇಳಿ ಎಲ್ಲರನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಲಿ ಮಾಡಿ ದೇವರು ಅನ್ನೋ ವ್ಯಕ್ತಿತ್ವವನ್ನೇ ನಿಂದಿಸಿಬಿಟ್ರಿ. ಇಡೀ ವಿಶ್ವಕ್ಕೆ ಒಬ್ಬ ಇದ್ದಾನೆ ದೇವರು ಅಂತ ಪರಿಚಯಿಸಿದ ದೇಶದಲ್ಲೇ ಈ ಶಿಕ್ಷಣ ಅಂತ ಆದರೆ ಇನ್ನು ಬೇರೆ ದೇಶದ ಶಿಕ್ಷಣ ಏನು ಮಾಡಬೇಕು? ನಮ್ಮನ್ನು ಎಷ್ಟು ಮೌಢ್ಯಕ್ಕೊಳಗಾದ್ವಿ. ಎಂದೂ ದೇವರ ಬಗ್ಗೆ ಪಾಠ ಕೇಳಿದವರು ಪ್ರಹ್ಲಾದನ ಮಾತು ಕೇಳಿ ನಾವು ಈ ಪಾಠ ಇಷ್ಟು ದಿವಸ ಕೇಳಲಿಲ್ಲ, ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ಇದನ್ನು ಮುಂದುವರಿಸು ಅಂತ ಹೇಳಿಬಿಟ್ರು ಅಂತ. ಕೊನೆಗೆ ಆ ಅಸುರ ಬಾಲಕರಿಗೆ ಪರಿವರ್ತನೆ ಆದಾಗ ನಾವು ದೇವರ ನಾಮ ಹೇಳೋಣ ಅನ್ನಿಸ್ತಾ ಇದೆ. ಹೇಳ್ರಿ ಎಂದ ಪ್ರಹ್ಲಾದ. ಹರಿ ಹರಿ ಗೋವಿಂದ ನರಹರಿ ಚಂಡಾಮರ್ಕರು ಬಂದು ನೋಡ್ತಾರೆ. ಪ್ರಹ್ಲಾದ, ನೀನೊಬ್ಬನೇ ಕೆಟ್ಟಿದ್ದಿ ಅಂದ್ಕೊಂಡಿದ್ವಿ, ನಮ್ಮ ಹುಡುಗರನ್ನೆಲ್ಲ ಕೆಡಿಸಿಬಿಟ್ಟೆಲ್ಲೋ. ನೀನೊಂದು ಯಾಕಾದರೂ ಬಂದು ಸೇರಿಕೊಂಡ್ಯೋ ಮನೆ ನಮ್ಮ ಗುರುಕುಲಕ್ಕೆ. ನೀನೂ ಬೇಡ, ನಿಮ್ಮಪ್ಪನಿಂದ ನಾವು ಬೈಗಳು ತಿನ್ನೋದು ಬೇಡ, ಹೋಗ್ಬಿಡು, ಮನೆಗೆ ಹೋಗ್ಬಿಡು, ನೀನು ಟಿ ಸಿ ಕೊಡ್ತೀವಿ ಅಂತಂದ್ರಂಥವ್ರು.
ನಿಂಗೆ ಬೇಡ, ನೀ ಬೇಡ ಅಂತಂತಾರೆ. ದೇವರ ಭಜನೆ ಮಾಡಿದ್ದಕ್ಕೆ ಪ್ರಹ್ಲಾದನನ್ನು ಗುರುಕುಲದಿಂದ ಅವನ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿಬಿಟ್ರು. ಇದು ಇವತ್ತು ಲೋಕದಲ್ಲಿ ನಡೀತದೆ ಇಲ್ಲ. ದೇವರು, ಭಗವಂತ, ವೇದ, ಅದರ ಮೇಲೆ ಎಲ್ಲಿಲ್ಲದ ದ್ವೇಷ. ಎಂಥ ದ್ವೇಷ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಶಾಹಿಗಳಾಗಿ ಅದರ ಮೇಲೆ ದ್ವೇಷ ಕಾರ್ತಾ ಇದ್ದಾರೆ. ಯಾವ್ಯಾವುದೋ ಸ್ವಾರ್ಥಕ್ಕೆ ಸಹಜವಾದ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಚಂಡಾಮರ್ಕರು ನಮಸ್ಕಾರ ಮಾಡಿದ್ರು ಪ್ರಹ್ಲಾದ್, ಬೇಡಪ್ಪ ನೀ ನಮ್ಮ ಗುರುಕುಲದಲ್ಲಿರಬೇಡ, ಎಲ್ಲಾದರೂ ಹೋಗು, ನೀ ನಿಮ್ಮಪ್ಪನ ಮನೆಗೆ ಹೋಗ್ಬಿಡು ಅಂತ ಕಳಿಸ್ಬಿಟ್ರು. ಹೀಗೊಂದು ಘಟನೆ ನಡೆದದ್ದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಅದರಲ್ಲಿ ವಿಸ್ತಾರವಾಗಿ ಪ್ರಹ್ಲಾದನ ಉಪದೇಶ ಬಹಳ ವಿಶೇಷ. ಯೌವನದಲ್ಲಿ ಮನುಷ್ಯ ಸಾಧನೆ ಮಾಡಿಕೊಳ್ಳಿಕ್ಕಾಗಲ್ಲ ಅನ್ನೋದನ್ನು, ಯೌವನದಲ್ಲಿದ್ದ ಮನುಷ್ಯನ ಮನಸ್ಥಿತಿ, ಕುಟುಂಬ ಪೋಷಣೆ, ಹಣಗಳಿಕೆಯ ಅತಿಯಾದ ಆಸೆ, ತಂದೆ ತಾಯಿ ಹೆಂಡತಿ ಮಕ್ಕಳು ಅವರ ಬಗ್ಗೆ ಇರುವ ಮೋಹ, ಅವರನ್ನು ಬೆಳೆಸೋನು ನಾನು ಅನ್ನುವಂಥ ಧೋರಣೆ, ಇವೆಲ್ಲ ಹೆಂಗೆ ಅಂತ ಚಿತ್ರಣ ಮಾಡ್ತಾರೆ. ಎಷ್ಟು ಅನುಸರಣೆ ಮಾಡ್ತಾನೆ, ಅನುಕರಣೆ ಮಾಡ್ತಾನೆ. ಆ ವಿಷಯಗಳನ್ನೆಲ್ಲ ಹೆಚ್ಚು ಹೇಳಿ ಯೌವನದಲ್ಲಿ ಸಾಧನೆ ಮಾಡ್ತೀನಿ ಅಂತ ಅನ್ನಬೇಡ, ಏನಿದ್ರೂ ಕೌಮಾರದಿಂದ ಪ್ರಾರಂಭ ಮಾಡು ಅಂತ ಉಪದೇಶ ಮಾಡ್ತಾನೆ. ಇದು ಬಹಳ ಮಾರ್ಮಿಕವಾಗಿದೆ. ಅದನ್ನು ಕೇಳಬೇಕು, ವಿಸ್ತಾರವಾಗಿ ನೋಡಬೇಕು ನಾವು. ಇಷ್ಟಾದ ಮೇಲೆ ಪ್ರಹ್ಲಾದ ಇನ್ನು ಬೇಡ ಅಂದ್ರಲ್ಲ, ಮತ್ತೆ ಗುರುಕುಲದಲ್ಲಿ ಮನೆಗೆ ಬರಬೇಕಾಯ್ತು. ಹಿರಣ್ಯಕಶಿಪು ತಡಿಲಿಕ್ಕೆ ಆಗ್ತಾ ಇಲ್ಲ ಇವನನ್ನು. ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರು ಗಂಧದ ಮರಗಳಿದ್ದಂತೆ, ಇದೊಂದು ಪ್ರಹ್ಲಾದ ಜಾಲಿಯ ಮುಳ್ಳು ಹುಟ್ಟಿದಂಗೆ ಹುಟ್ಟಿದಾನೆ ಅಂತಂದ ಹಿರಣ್ಯಕಶಿಪು. ಈಗ ನೋಡಿ, ಜಾಲಿಯ ಮುಳ್ಳು ಯಾವುದೋ, ಗಂಧದ ಮರ ಯಾವುದೋ, ಇವನಿದ್ರೆ ಜಾಲಿಯ ಮುಳ್ಳು ಗಂಧದ ಮರ ಬೆಳಿಲಿಕ್ಕೆ ಅಡ್ಡಿ ಆಗ್ತದೆ ಅಂತ ಹೇಳಿ ನಾನೇ ಕೊಲ್ಲಬೇಕು, ನಿನ್ನೂ ಕೊಲ್ತೇನೆ, ನಿನ್ನೂ ಇಲ್ಲ ಅನ್ನಿಸ್ತೇನೆ, ನೀ ನಂಬಿದ ದೇವರನ್ನೂ ಇಲ್ಲ ಅನ್ನಿಸ್ತೇನೆ. ಪ್ರಹ್ಲಾದ ಎಲ್ಲಿದ್ದಾನೆ, ನಿನ್ನ ರಕ್ಷಣೆ ಮಾಡೋ ಹರಿ, ಕರೆದು ಬಿಡವನನ್ನು ಅಂತ ತುಂಬಿದ ಸಭೆ ಒಳಗೆ ಎತ್ತರದ ಆಸನದಲ್ಲಿ ಕೂತ ಹಿರಣ್ಯಕಶ್ಯಪು ಕೆಳಗಿಳಿದು ಬಂದು ಈ ಪ್ರಹ್ಲಾದನ ತಲೆ ಹಿಡಿದು ಎಳೆದು ತೋರಿಸಿ, ಎಲ್ಲಿದ್ದಾನೆ ನಿನ್ನ ರಕ್ಷಣೆ ಮಾಡೋ ಹರಿ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಕೂಗಾಡ್ತಾ ಇದ್ದಾನೆ ಪ್ರಹ್ಲಾದ. ಮೆಲ್ಲ ಧ್ವನಿಯಲ್ಲಿ, ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ, ಅಪ್ಪ ನನ್ನ ರಕ್ಷಣೆ ಮಾಡೋ ಹರಿ ಎಲ್ಲಿಲ್ಲ ಹೇಳು ಅಂತ ಕೇಳಿದ್ನಂತೆ. ಎಲ್ಲೆಡೆ ಇದ್ದಾನೆ, ನಿನ್ನೊಳಗೂ ಇದ್ದಾನೆ. ನನ್ನೊಳಗಿಲ್ಲ ಅನ್ನೋದು ಹಿರಣ್ಯಕಶಿಪು. ನನ್ನೊಳಗಿಲ್ಲ ಅಂತಾನೆ. ಮತ್ತೆ ನನ್ನೊಳಗೂ ಇದ್ದಾನೆ, ಇರಬಹುದೇನೋ ಅಂತಂದ. ನಿನ್ನೊಳಗಿರಬಹುದೇನೋ, ನನ್ನೊಳಗಿಲ್ಲ ಅಂದ. ಈ ಕಂಬದಲ್ಲಿದ್ದಾನೆ, ಅಲ್ಲೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅವನು ವ್ಯಾಪಿಸಿರುವವಪ್ಪ, ಸರ್ವವ್ಯಾಪಿ. ಅವನು ಎಲ್ಲಿಲ್ಲ. ಹಾಗಾದರೆ ಈ ಕಂಬವನ್ನು ಈಗಲೇ ಭೇದಿಸ್ತೇನೆ, ಒಳಗಿದ್ರೆ ಹೊರಬರಲಿ ಅಂತ ಶುರು ಮಾಡಿದ. ಆ ಸಮಯಕ್ಕೆ ಖಡ್ಗ ಸೆಳೆದು ಕಂಬಕ್ಕೆ ಜೋರಾಗಿ ಪ್ರಹಾರ ಮಾಡಿದ್ದಂತೆ. ಜೋರಾಗಿ ಪ್ರಹಾರ ಮಾಡಿದ ಕೂಡಲೇ ಸ್ತಂಭಂ ತತಾಡಾತಿ ಬಲಸ್ವ ಮುಷ್ಟಿನ. ಸ್ತಂಭವನ್ನು ತಾಡನೆ ಮಾಡಿದ ಕೂಡಲೇ ಒಳಗಡೆ ಇದ್ದಂಥ ನರಸಿಂಹ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ. ಎಲ್ಲೆಡೆ ಇದ್ದಾನೆ ಅಂತ ಭಕ್ತ ಹೇಳಿದ್ನಲ್ಲ, ಆ ಮಾತನ್ನು ಸತ್ಯ ಮಾಡಬೇಕು ಅಂತ ಕಂಬ ತಾಡನೆ ಮಾಡಿದರೆ ಸ್ಫೋಟದ ಶಬ್ದ ಬಂತು. ಬ್ರಹ್ಮಾಂಡ ಕಟಾಹ ಸ್ಫೋಟ ಆದಂತಾಗಿತ್ತಂತೆ. ಎರಡೂ ಕಂಬದ ಎಸಳು ಈ ಕಡೆ ಆ ಕಡೆ ಬಿದ್ದರೆ ಒಳಗೆ ನೋಡ್ತಾನೆ ನೃಸಿಂಹನ ಅವತಾರ ಆಗಿದೆ. ಹೇಗಿದ್ದ ನೃಸಿಂಹ? ಪ್ರತಪ್ತ ಚಾಮಿ ಕರಚಂಡಲೋಚನಂ ಸ್ಫುಟತ್ಸಟಾ ಕೇಸರ ಜೃಂಭಿತಾನನಂ. ಕೆಂಡದಂಥ ಕಣ್ಣು, ಗುಹೆಯಂಥ ಬಾಯಿ, ಖಡ್ಗದಂಥ ನಾಲಿಗೆ ಚಾಚಿದಾನೆ, ಗರ್ಜನೆ ಮಾಡ್ತಾ ಇದ್ದಾನೆ, ಗರ್ಜನೆ ಮಾಡ್ತಿದ್ದಾನೆ. ಮುಖ ನೋಡ್ತಾನೆ ಸಿಂಹದಂತಿದೆ. ಕೇಸರಮಯವಾದ ಕೂದಲನ್ನು ಆಕಾಶಕ್ಕೆ ಚೆಮ್ಮಿದರೆ ಮೋಡಗಳು ಛಿದ್ರ ಛಿದ್ರ ಆಗಿ ಗುಡುಗು ಮಿಂಚು ಸಿಡಿಲು ಪ್ರಾರಂಭ ಆಗಿ ಬ್ರಹ್ಮಾದಿ ದೇವತೆಗಳು ಕೂಡ ನೃಸಿಂಹಾವತಾರದ ಆಹ್ವಾನ ಬಂತು ಅಂತ ಓಡೋಡಿ ಬಂದುಬಿಟ್ರಂತೆ.
ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ. ಅಲ್ಲಿಂದ ಎದ್ದು ಬಂದ, ಭೂಮಿಯನ್ನು ನಡುಗಿಸುವಂತೆ ಹೆಜ್ಜೆ ಊರಿದ. ಝಂ 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 ಝಕಾರಂ ಝಷಿ ಝಷಿ ರುಚಿತಂ ಜಾನು ದೇಶಂ ಝಕಾರಂ ಹುಂ 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 ಹುಕಾರಂ. ಹುಂಕಾರ ಮಾಡ್ತಾನೆ, ಝೇಂಕಾರ ಮಾಡ್ತಾನೆ, ಪಾದದಿಂದ ನೆಲವನ್ನು ಅಮುಕಿ ಅದನ್ನು ಹೆಜ್ಜೆ ಹಾಕಿ ಹಾಕಿ ನಡಗಿಸ್ತಾನೆ. ಎಲ್ಲಿದ್ದೇನೆ ಎಲ್ಲಿದ್ದೇನೆ ಅಂತೀರಿ, ಇಲ್ಲೇ ಇದ್ದೇನೆ, ಏನು ಮಾಡ್ತೀನಿ ಅಂತಂತಾನೆ ಹಿರಣ್ಯಕಶಿಪು. ಏನು ಮಾಡ್ತಾ ಅಂದ್ರಿ, ನರಿ ಆದಾಗ ಆಗಿತ್ತಂತ ಹಿರಣ್ಯಕಶಿಪು. ನರಿ ಏನು ಮಾಡ್ತಾನೆ, ನರಸಿಂಹನನ್ನು ಮುಗಿಲೆತ್ರ ವ್ಯಾಪಿಸಿದಂತಹ ನರಸಿಂಹ ರೂಪವನ್ನು ನೋಡಿ ಇದೇನು ನರನೋ ಸಿಂಹನೋ ಅಂತನ್ನಂತೆ. ನಾಯಂ ನರೋ ನಾಪಿ ಮೃಗೋ ವಿಚಿತ್ರಂ ಅಹೋ ಕಿಮೇತತ್ ನೃಮೃಗೇಂದ್ರ ರೂಪಂ ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತೋ ನೃಸಿಂಹ ರೂಪಂ ತದಲಂ ಭಯಾನಕಂ. ನರನಿಗೆ ನರನಂತಲ್ಲ, ಸಿಂಹಕ್ಕೆ ಸಿಂಹದಂತಲ್ಲ, ಇದು ಯಾವುದೋ ಬೇರೆನೇ ಬಂದಿದೆ ಪ್ರಾಣಿ ಅಂತ ಅನ್ಕೊಂಡ. ನಾನೇ ನರಸಿಂಹ ಅಂತ ಮತ್ತೆ ಗರ್ಜಿಸಿ ಹಿರಣ್ಯಕಶಿಪುನನ್ನ ಎಡಗೈಯಲ್ಲಿ ಹಿಡಿದು ಅಪ್ಪಳಿಸಿದರೆ ಮಹಾದ್ವಾರಕ್ಕೆ ನಿಸ್ಸಾರನಾಗಿ ಕೆಳಗೆ ಬಿದ್ದ. ಮತ್ತೆ ಅವನ ಎದುರುಗಡೆಗೆ ಬಂದು ಹಾರಿ ನಿಲ್ತಾನೆ ನರಸಿಂಹ. ಖಡ್ಗ ಎತ್ತಿದಾಗ ಅವನನ್ನು ಥಳಿಸ್ತಾನೆ. ಎಡಗೈಯಲ್ಲಿ ದರ ದರ ಎಳ್ಕೊಂಡು ಬಂದ. ಮನೆ ಒಳಗಲ್ಲ, ಮನೆ ಹೊರಗಲ್ಲ, ಹಗಲಲ್ಲ, ರಾತ್ರಿಯಲ್ಲ, ಸಂಧ್ಯಾಕಾಲದಲ್ಲಿ ಅಲ್ಲೇ ಹೊಚ್ಚಿಲ ಮೇಲೆ ಕುಳಿತುಕೊಂಡು ಹಿರಣ್ಯಕಶಿಪುನನ್ನು ತೊಡೆ ಮೇಲೆ ಹಾಕ್ಕೊಂಡು ಆಯುಧದಿಂದ ಅಲ್ಲ ಅಂತಂದ. ಉಗುರು ಸಾಕು ನಿನ್ನನ್ನು ಬಗಿಲಿಕ್ಕೆ ಅಂತ ಬಗದು ಒಳಗಿರುವ ಆಂತ್ರ ಮಾಲೆಯನ್ನು ಎಳೆದು ತನ್ನ ಕೊರಳಿಗೆ ಹಾಕ್ಕೊಂಡು ನೃಸಿಂಹ ರೂಪದಿಂದ ಗರ್ಜನೆ ಮಾಡಿಬಿಟ್ಟಂತೆ. ಇದೇ ನೃಸಿಂಹಾವತಾರ ಅಂತದೆ ಭಾಗವತ. ಆ ಗಂಭೀರವಾದ ನಾದಕ್ಕೆ ಏನು ಮಾಡಬೇಕು ತಿಳಿತಾ ಇಲ್ಲ. ಹಿರಣ್ಯಕಶಿಪು ಸಾವನ್ನೇ ಅಪ್ಪಿಬಿಟ್ಟ. ಆಂತ್ರ ಮಾಲೆ ಕೊರಳಿಗೆ ಹಾಕಿದಾನೆ. ರೂಪ ನೋಡಿದರೆ ಸಿಂಹ ಬೇಟೆ ಆಡಿ ಬಂದಾಗ ಹಾಗೆ ಕಾಣಬೇಕು, ಹಾಗೆ ಕಾಣಿಸ್ತಿತ್ತಂತೆ. ದೇವತೆಗಳು ಕೆಳಗಿಳಿದ್ರು, ಪುಷ್ಪವೃಷ್ಟಿಯನ್ನು ಮಾಡಿದರು, ಪುಂಖಾನುಪುಂಖ ಸ್ತೋತ್ರ ಮಾಡಿದರು. ಒಬ್ಬೊಬ್ಬರ ಸ್ತೋತ್ರಕ್ಕೆ ಗಂಭೀರವಾದ ನಾದ ಮಾಡ್ತಾ ಇದ್ದಾನಂತೆ. ಆ ಭಗವಂತ ನಾದ ಮಾಡಿದಾಗ ಎಲ್ಲರ ಎದೆಯಲ್ಲಿ ಬಡಿತ ಜಾಸ್ತಿ ಆಗ್ತಿತ್ತಂತ. ಅಂಥ ನಾದ ಮಾಡ್ತಾ ಇದ್ದಾನೆ, ಗಂಭೀರ ನಾದ. ಶಿವ ಸ್ತೋತ್ರ ಮಾಡಿದ, ಬ್ರಹ್ಮ ಮಾಡಿದ, ಕಿನ್ನರರು, ಯಕ್ಷರು, ಗಂಧರ್ವರು, ಸಿದ್ಧರು, ಚಾರಣರು, ಅಪ್ಸರರು ಯಾರು ಸ್ತೋತ್ರ ಮಾಡಿದರೂ ಶಾಂತನಾಗ್ತಾ ಇಲ್ಲ. ಬ್ರಹ್ಮ ಪ್ರಹ್ಲಾದನನ್ನು ಮುಂದೆ ಮಾಡಿದ, ನೀನು ಮಾಡು ಸ್ತೋತ್ರ. ನೃಸಿಂಹ ಶಾಂತನಾಗ್ತಾನೆ, ನೀನು ಮಾಡು ಅಂತಂದಂತೆ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ. ಪ್ರಹ್ಲಾದ ಮಾಡುವ ಸ್ತೋತ್ರ. ಬ್ರಹ್ಮಾದಿ ದೇವತೆಗಳು ನಿನ್ನ ಪಾದದಡಿಗೆ ಸ್ತೋತ್ರದ ಪ್ರವಾಹವನ್ನು ಹರಿಸಿದರೆ ಶಾಂತನಾಗದೆ ನನ್ನಂಥ ಒಬ್ಬ ಅಸುರ ಕುಲದಲ್ಲಿ ಜನಿಸಿದ ಸಣ್ಣವನ ಸ್ತೋತ್ರಕ್ಕೆ ಶಾಂತನಾಗ್ತಿ ಅಂದರೆ ನೀನಲ್ಲದೆ ಸರ್ವೋತ್ತಮ ನಿನ್ಯಾರು ಅಂತಂದ್ರಂತೆ. ಇನ್ಯಾರು ಸರ್ವೋತ್ತಮ ಸ್ವಾಮಿ ಜಗತ್ತಿನಲ್ಲಿ? ನೀನಲ್ಲದೆ ಕರುಣಾಶಾಲಿ, ನೀನು ಭಕ್ತಿಗಲ್ಲದೆ ಇನ್ಯಾವುದಕ್ಕೆ ಮೆಚ್ಚುತ್ತಿ? ನಂದೇನಿದೆ, ಎಲ್ಲವೂ ನಿಂದೆ. ಹೀಗೆ ಭಗವಂತನ ಮಹಿಮೆಗಳನ್ನು ಸ್ತೋತ್ರ ಮಾಡಿದ ಪ್ರಹ್ಲಾದ. ಹತ್ರ ಕರೆದನಂತೆ ಪ್ರಹ್ಲಾದನನ್ನು, ತೊಡೆ ಮೇಲೆ ಕೂಡಿಸ್ಕೊಂಡ, ತಲೆ ಮೇಲೆ ಕೈ ಆಡಿಸಿದ. ಪ್ರಹ್ಲಾದ ಅಸುರನ ಹೊಟ್ಟೆಯಲ್ಲಿ ಹುಟ್ಟಿದ್ರು, ದೇವರು ತಲೆ ಮೇಲೆ ಕೈ ಆಡಿಸಿದ ಕೂಡಲೇ ದೇವಸ್ವಭಾವ ಬಂತಂತೆ. ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮಿ ಸತತಂ ಸಭೂಯಾತ್ ಭವ್ಯಸ್ವರೂಪೋ ಭವ ದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ. ಘನ ವ್ಯಕ್ತಿತ್ವ ಪ್ರಹ್ಲಾದನದು. ಭಗವಂತ ತಲೆ ಮೇಲೆ ಕೈ ಆಡಿಸಿ, ಎಷ್ಟು ಭಕ್ತಿ ಮೆರೆದಿದ್ದಿ ಪ್ರಹ್ಲಾದ, ನಿನಗೆ ವರ ಕೊಡೋಣ ಅಂತ ನಾನು ಬಂದಿದ್ದೇನೋ, ನಿನಗೆ ವರ ಕೊಡ್ತೇನೆ ಕೇಳು. ಏನು ವರ ಬೇಕಪ್ಪ ನಿನಗೆ? ಏನು ವರ ಬೇಕು ಕೇಳು. ನರಸಿಂಹ ಹೇಳ್ತಾನೆ, ವರ ಕೇಳು ಅಂತ. ಪ್ರಹ್ಲಾದ ಅಂತಾನೆ, ನಿನ್ನ ಬಳಿ ಬಂದು ಇಂಥ ವರ ಕೊಡು ಅಂತ ಕೇಳುವ ಬುದ್ಧಿ ನನಗೆ ಬರಬಾರ್ದು, ಅಂಥ ವರ ಕೊಡು ಅಂತಂದಂತೆ. ಅಲ್ಲೂ ನಿಷ್ಕಾಮವಾದ ಭಕ್ತಿ ಮೆರಿತಾನೆ. ನಿನ್ನಲ್ಲಿ ಮಾಡುವ ಭಕ್ತಿ ವರಕ್ಕಲ್ಲ ಸ್ವಾಮಿ, ನೀನು ಪ್ರೀತನಾದರೆ ಸಾಕು. ನೀನೊಬ್ಬನಿದ್ದರೆ ಎಲ್ಲವೂ ಇದ್ದ ಹಾಗೆ. ನನಗೆ ನೀನು ವರ ಕೊಡ್ತೇನೆ ಅಂತ ಆಸೆ ತೋರಿಸ್ಬೇಡ. ವರ ಕೇಳೋ ಬುದ್ಧಿ ನನಗೆ ಬರೋದು ಬೇಡ, ನೀನೊಬ್ಬ ಸಾಕು ಅಂತಂದಂತೆ. ಇಲ್ಲ ವರ ಕೇಳು ಅಂತ ಮತ್ತೆ ಮತ್ತೆ ಒತ್ತಾಯ ಮಾಡಿದರೆ ತನಗಾಗಿ ಕೇಳಲಿಲ್ಲ, ತನ್ನಪ್ಪ ಹಿರಣ್ಯಕಶಿಪುವಿಗೆ
ಯಾವುದೋ ದುರ್ಗತಿ ಆಗಲಿಕ್ಕಿದೆ, ನಿನ್ನ ದ್ವೇಷ ಮಾಡಿ ಅವನನ್ನು ಉದ್ಧಾರ ಮಾಡು ಅಂತ ಕೇಳಿಬಿಟ್ನಂತೆ. ನೋಡಿ, ಅಲ್ಲಿಯೂ ನಿಷ್ಕಾಮತೆಯನ್ನು ಮೆರಿತಾನೆ. ನಿನ್ನಂಥ ಮಗನನ್ನು ಪಡೆದದ್ದಕ್ಕೆ 21 ತಲೆಮಾರು ಉದ್ಧಾರ ಆಗಿದೆ ಅಂತ ವರ ಕೊಟ್ಟ ಅಂತ ಭಾಗವತ ಕಥೆಯನ್ನು ಹೇಳ್ತದೆ. ಹೀಗೆ ಕರುಣಾಸಾಗರನಾದ, ದಯಾ ಸಮುದ್ರನಾದ, ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಎನಿಸಿದ ನೃಸಿಂಹಾವತಾರದ ಚರಿತ್ರೆನೇ ಪರಮ ಮಂಗಳಕರವಾದ ಚರಿತ್ರೆ. ಇದು ಸಪ್ತಮ ಸ್ಕಂದದಲ್ಲಿ ಬಂದದ್ದು. ನೋಡಿ, ಭಕ್ತನಾದ ಪ್ರಹ್ಲಾದನಿಗೆ ಭಕ್ತಿಗೆ ತಕ್ಕ ಫಲ ಕೊಟ್ಟ. ದ್ವೇಷಿ ಹಿರಣ್ಯಕಶಿಪುನನ್ನು ಅವನು ವರ ಪೇಳಿದ್ದಕ್ಕೆ ತಕ್ಕಂತೆ ಅವನನ್ನು ಸಂಹಾರ ಮಾಡಿದ. ಒಳಗಿದ್ದ ಜಯ, ಒಳಗಿದ್ದ ಹಿರಣ್ಯಕಶಿಪು ಅನ್ನುವ ಅಸುರ, ಇಬ್ಬರಲ್ಲಿ ಹಿರಣ್ಯಕಶಿಪುನನ್ನು ಮುಂದಿನ ಜನ್ಮಕ್ಕೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಿದ. ಜಯನನ್ನು ಮುಂದೆ ಶಿಶುಪಾಲನಾದಾಗ ಅವನನ್ನೇ ಮುಕ್ತಿಗೆ ಕಳಿಸಿದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಇದು ಸಪ್ತಮ ಸ್ಕಂದದ ವಿಶೇಷ ಅಂತ ತಿಳಿಬೇಕು. ಯಾರು ಶ್ರವಣ ಮಾಡ್ತಾರೆ ನರಸಿಂಹಾವತಾರವನ್ನು, ಅದರ ಕಥೆ, ಪ್ರಹ್ಲಾದನ ಕಥೆಯನ್ನು, ಅವರಿಗೆಲ್ಲ ನರಸಿಂಹನ ಅನುಗ್ರಹ ಆಗ್ತದೆ. ಅಂದಿನ ಪ್ರಹ್ಲಾದನೇ ಕಲಿಯುಗದೊಳಗೆ ಕಾಮಧೇನು ಕಲ್ಪವೃಕ್ಷ ಅಂತನಿಸಿ ಮಂತ್ರಾಲಯ ರಾಯರಾಗಿ ಬಂದ್ರಂತೆ. ಅವರ ಸನ್ನಿಧಿಯಲ್ಲೇ ಪ್ರಹ್ಲಾದನ ಚರಿತ್ರೆ ಶ್ರವಣ ಮಾಡುವ ಭಾಗ್ಯ, ಹೇಳುವ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಭಾವಿಸಬೇಕು. ಎಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ. ಯಾರೆಲ್ಲ ಅವರ ಬಳಿಯಲ್ಲಿ ಭಕ್ತಿ ಮಾಡ್ತಾರೆ ಅವರೆಲ್ಲರನ್ನು ಲಕ್ಷ್ಮೀ ನರಸಿಂಹನಂತೆ ತಮ್ಮ ಭಕ್ತರನ್ನು ಅನುಗ್ರಹ ಮಾಡಿ ಹರಿಸಿ ಬೇಡಿದ್ದನ್ನು ವರ ಕೊಟ್ಟು ನೀವು ಧರ್ಮದ ದಾರಿಯಲ್ಲಿ ಬರ್ರಿ ಅಂತ ಕರೆಗೊಡುವ ಇವತ್ತಿನ ಕಲಿಯುಗದ ವಿಶ್ವ ಗುರುಗಳು ಅಂದರೆ ಮಂತ್ರಾಲಯ ಗುರು ಸಾರ್ವಭೌಮರು ಅಂತ ನಾವು ಭಾವಿಸ್ತೀವಿ. ಎಷ್ಟು ಅದ್ಭುತ ವ್ಯಕ್ತಿತ್ವ, ಘನ ವ್ಯಕ್ತಿತ್ವ ಅದು. ಅಂದು ಸ್ತೋತ್ರ ಮಾಡುವಾಗ ಪ್ರಹ್ಲಾದ ಲಕ್ಷ್ಮೀ ನರಸಿಂಹನನ್ನು ಕುರಿತು ಹೇಳಿದ್ನಂತೆ, ಸುರತರೋರಿವತೆ ಪ್ರಸಾದ. ನರಸಿಂಹ, ನೀನು ನಿನ್ನ ಭಕ್ತರನ್ನು ಹೇಗೆ ಅನುಗ್ರಹಿಸ್ತೀ ಅಂದರೆ ಕಲ್ಪವೃಕ್ಷದಂತೆ ಅನುಗ್ರಹಿಸ್ತೀ ಅಂತ ಕೇಳಿದ್ರಂತೆ. ಅದಕ್ಕೆ ಭಗವಂತ ಅಂದ, ನೀ ನನ್ನನ್ನು ಕಲ್ಪವೃಕ್ಷ ಅಂತ ಕೊಂಡಾಡಿದ್ದಿ, ನಿನ್ನ ಭಕ್ತರು ನಿನ್ನನ್ನು ಕಲ್ಪವೃಕ್ಷ ಅಂತ ಕೊಂಡಾಡೋ ಹಾಗೆ ಮಾಡ್ತೇನೆ ಅಂತ ಕಲಿಯುಗದೊಳಗೆ ಕಲ್ಪವೃಕ್ಷರನ್ನಾಗಿ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಅದೇ ಮಂತ್ರಾಲಯ ಪ್ರಭುಗಳ ದಿವ್ಯ ಸನ್ನಿಧಾನ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ನಮಗಿವತ್ತು ಭಾಗವತ ಹೇಳುವ ಕೇಳುವ ಭಾಗ್ಯ ಒದಗಿಸಿದೆ ಅಂತ ನಾವು ಭಾವಿಸಬೇಕು. ಪ್ರಹ್ಲಾದ ಉಪಾಖ್ಯಾನ ನಿರ್ವಿಘ್ನವಾಗಿ ನಡೆದಿದೆ. ಎಲ್ಲ ವಿಘ್ನಗಳು ಪರಿಹಾರ ಆಗಲಿಕ್ಕೆ ಈ ಚರಿತ್ರೆಯನ್ನು ಉಪಸ್ಥಾಪನೆ ಮಾಡ್ತಾರೆ. ಇದಾದ ಮೇಲೆ ಅಷ್ಟಮ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಶುಕಮುನಿಗಳು ಮುಂದುವರಿಸಿ ದೇವರ 14 ಮನ್ವಂತರಗಳಲ್ಲಿ ಮಾಡಿದ ಅವತಾರಗಳ ಚರಿತ್ರೆ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರಣಿ, ದಕ್ಷ ಸಾವರಣಿ ಅಂತ ಮನ್ವಂತರಗಳೆಲ್ಲ ನಡೆದ ದೇವರ ಅವತಾರದ ಚರಿತ್ರೆಯನ್ನು ಹೇಳ್ತಾರೆ. ಪ್ರಮುಖವಾಗಿ ವಿಸ್ತಾರ ಮಾಡಿದ್ದು ಗಜೇಂದ್ರ ಮೋಚನೆ ಉಪಾಖ್ಯಾನ. ಇವತ್ತಿನ ಸಾಯಂಕಾಲದ ಸಮಯದಲ್ಲಿ ಗಜೇಂದ್ರ ಮೋಚನೆ ಉಪಾಖ್ಯಾನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.